ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಟ್ ಫಿಸಿಕ್ಸ್ ಸೀರೀಸ್. ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂಥ ಕಾನ್ಸೆಪ್ಟ್ ಪ್ರೊಜೆಕ್ಟೈಲ್ ಮೋಷನ್. ಆಲ್ ರೈಟ್, ಸೊ ನಾವು ಇಟ್ ಈಸ್ 6 o'clock ಇನ್ ದ ಮಾರ್ನಿಂಗ್. ನಾನು ವಾಕ್ ಹೋಗಬೇಕಂತ ರೆಡಿಯಾಗಿದ್ದೆ, ಬಟ್ ಮಳೆ ಬರ್ತಾಯಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿ ಈ ಪ್ರೊಜೆಕ್ಟೈಲ್ ಮೋಷನನ್ನು ರೆಡಿ ಮಾಡಿ ಇಟ್ಟಿದ್ದೆ. ಕ್ವಶನ್ಸನ್ನು ನಿಮಗೋಸ್ಕರ ತೊಗೊಂಡು ಬರ್ತಾಯಿದ್ದೀನಿ. ಆಲ್ ರೈಟ್, ಸೊ ಇದರಲ್ಲಿ ನಾವು ಮೊದಲು ಕಾನ್ಸೆಪ್ಟನ್ನು ನೋಡೋಣ. ಏನು ಕಾನ್ಸೆಪ್ಟ್ ಇದೆ ಕಂಪ್ಲೀಟಾಗಿ ಆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಯಾಕಂದರೆ ಕ್ವಶನ್ಸ್ ಮಾಡಬೇಕಾಗಿದ್ದರೆ, ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕಾಗಿದ್ದರೆ ಮೊದಲು ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿದ್ದರೆ ನೀವು ಕ್ವಶನನ್ನು ಈಸಿಯಾಗಿ ಮಾಡ್ಬೋದು. ಮತ್ತು ಏನೇನು ಫಾರ್ಮುಲಾ ಇದೆ ಅದರ ಡಿರಿವೇಷನನ್ನು ನಾವು ಮಾಡ್ತಾ ಇಲ್ಲ ಇದರಲ್ಲಿ. ನೋ ಡಿರಿವೇಷನ್, ಓಕೆ. ಯಾಕಂದರೆ ಇದು ನೀಟ್ ಸೀರೀಸ್ ಆಗಿರೋದ್ರಿಂದ ಡಿರಿವೇಷನ್ ಬೇಕಾಗಿಲ್ಲ. ಡೈರೆಕ್ಟಾಗಿ ಫಾರ್ಮುಲಾಗಳು ಯಾವ ರೀತಿ ಬಂದಿದೆ ಅಂತ ಹೇಳ್ತೀನಿ. ಆಮೇಲೆ ವಿಲ್ ಮೆಮರೈಸ್ ದೆಮ್. ಏನೇನು ಫಾರ್ಮುಲಾ ಇದೆ ಅದೆಲ್ಲ ನೆನಪಿಟ್ಕೊಳ್ಳೋಣ. ನೆನಪಿಟ್ಕೊಂಡು ಅದ್ರ ಮೇಲೆ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನಿದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್, ಸೊ ಈ ನೀಟ್ ಫಿಸಿಕ್ಸ್ ಸೀರೀಸ್ ಏನು ನಡೀತಾ ಇದೆ, ಸೊ ಈ ನೀಟ್ ಫಿಸಿಕ್ಸ್ ಸೀರೀಸಲ್ಲಿ ಸಾಕಷ್ಟು ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಪ್ರತಿ ಚಾಪ್ಟರ್ ವೈಸ್ ಮತ್ತು ಪ್ರತಿ ಟಾಪಿಕ್ ವೈಸ್ ನಾನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಒಂದಾದಮೇಲೆ ಒಂದು ವೀಡಿಯೋಗಳು ಬರ್ತಾ ಇರುತ್ತೆ, ಅದನ್ನು ನೋಡ್ತಾ ಇರಿ. ಆಲ್ರೆಡಿ ನಾನು ಡೈಮೆನ್ಷನಲ್ ಅನಾಲಿಸಿಸ್ ಏನಿತ್ತು, ಡೈಮೆನ್ಷನಲ್ ಅನಾಲಿಸಿಸ್ ಮೇಲೆ ಲಾಸ್ಟ್ 10 years ಕ್ವಶನ್ಸ್, ಡೈಮೆನ್ಷನಲ್ ಅನಾಲಿಸಿಸ್ ಏನು ಕಾನ್ಸೆಪ್ಟ್ ಇತ್ತು ಅದರಲ್ಲಿ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಲಾಸ್ಟ್ 10 yearsಲ್ಲಿ ಏನೇನು ಕೇಳಿದ್ದಾರೆ ಅದೆಲ್ಲವನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಆಲ್ ರೈಟ್, ಸೊ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಏನಿದೆ ಅಂತ ಹೇಳಿ. ಪ್ರೊಜೆಕ್ಟೈಲ್ ಮೋಷನ್ ನಿಮ್ಗೆ ಗೊತ್ತಿದೆಯಲ್ಲ, ಐಡಿಯಾ ಇದೆಯಲ್ಲ ಸ್ವಲ್ಪ ಮಟ್ಟಿಗೆ. ಫಾರ್ ಎಕ್ಸಾಂಪಲ್ ಇದು ಗ್ರೌಂಡ್ ಲೆವೆಲ್ ಅಂದ್ಕೊಳ್ಳಿ. ಈ ಕಡೆ ಇರುವಂಥದ್ದು ಇಲ್ಲಿ ಗ್ರೌಂಡ್ ಲೆವೆಲ್ ಇದೆ ಇದು. ಆಲ್ ರೈಟ್, ಸೊ ಈ ಗ್ರೌಂಡ್ ಲೆವೆಲಿಂದ ನಾವೇನು ಮಾಡ್ತೀವಿ ಅಂದರೆ ಇಲ್ಲೊಂದು ಬಾಲ್ ಇದೆ. ಈ ಬಾಲನ್ನು ಯು ವೆಲಾಸಿಟಿದ ಈ ರೀತಿಯಾಗಿ ಬಿಸಾಕ್ತೀವಿ. ಶಾರ್ಟ್ ಪುಟ್ ಎಲ್ಲ ಬಿಸಾಕ್ತೀವಲ್ಲ, ಫುಟ್ಬಾಲ್ ಎಲ್ಲ ಕಿಕ್ ಮಾಡ್ತೀವಲ್ಲ, ಸೊ ಈ ರೀತಿಯಾಗಿ ಯು ವೆಲಾಸಿಟಿಯಿಂದ ನೀವು ಬಿಸಾಕಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಆ್ಯಂಗಲ್ ಥೀಟಾ ಮಾಡ್ಕೊಂಡು ನೀವು ಬಿಸಾಕಿದ್ರೆ ಅಂದ್ಕೊಳ್ಳಿ. ಸೊ ಈ ಬಾಲ್ ಏನಾಗುತ್ತಂದರೆ ಈ ರೀತಿಯಾಗಿ ಹೋಗಿ ಈ ರೀತಿಯಾಗಿ ಬೀಳುತ್ತಲ್ಲ. ಇದು ಐಡಿಯಾ ಇದೆಯಲ್ಲ ನಿಮಗೆ. ಈ ಕಡೆ ಇರುವಂಥ ಸ್ಪೇಸನ್ನು ಬಿಟ್ಬಿಟ್ಟಿದ್ದಾನೆ, ಇಲ್ಲಿಗೆ ಬಂದು ಹಿಟ್ ಮಾಡುತ್ತೆ ಬಾಲ್. ಈ ಬಾಲ್ ಇದೆ ನೋಡಿ, ಇಲ್ಲಿ ಬಂದು ಹಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಇದನ್ನು ಯು ವೆಲಾಸಿಟಿಯಿಂದ ಈ ಕಡೆ ಬಿಸಾಕಿ ಥೀಟಾಯಿಂದ ನೀವೇನಾದರೂ ಇಲ್ಲಿ ಬಿಸಾಕಿದ್ರೆ, ಥೀಟಾ ಆ್ಯಂಗಲ್ ಮಾಡ್ಕೊಂಡು ಹಾರಿಜೆಂಟಲ್ ಜೊತೆಗೆ, ಸೊ ಈ ಬಾಲ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಬಂದಾದ್ಮೇಲೆ ಕೂಡ ಯು ವೆಲಾಸಿಟಿಯಿಂದ ಹಿಟ್ ಮಾಡುತ್ತೆ. ಆಮೇಲೆ ಇದು ಎಕ್ಸ್ ಆಕ್ಸಿಸ್ ಜೊತೆಗೆ ಇದರ ಆ್ಯಂಗಲ್ ಎಷ್ಟಿರುತ್ತೆ ಗೊತ್ತಾ, ಥೀಟಾ ಇರುತ್ತೆ. ಇದು ನೆನ್ಪಿಡೋಕ್ಕಾಗುತ್ತೋ ಆಗಂಗಿಲ್ವೋ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 10 m/s ಇಂದ 30 ಡಿಗ್ರಿಯಲ್ಲಿ ನೀವು ಬಿಸಾಕಿದರೆ, ಇಲ್ಲಿ ಕೂಡ 10 m/s ಇಂದ 30 ಡಿಗ್ರಿಯಲ್ಲಿ ಬಂದದು ಹಿಟ್ ಆಗುತ್ತೆ. ಆಲ್ ರೈಟ್, ಸೊ ಆಮೇಲೆ ಏನು ಮಾಡ್ತೀವಿ ನೋಡಿ ಇದನ್ನು. ಸೊ ಈ ಯು ಇದೆಯಲ್ಲ, ಇದೊಂದು ವೆಕ್ಟರ್ ಮತ್ತು ಇಲ್ಲಿ ಥೀಟಾ ಇದೆ. ಅದಕ್ಕೋಸ್ಕರ ಈ ಕಡೆ ಒಂದು ಕಾಂಪೋನೆಂಟ್ ಮಾಡ್ಕೊಳ್ತೀವಿ, ಆಮೇಲೆ ಈ ಕಡೆ ಒಂದು ಕಾಂಪೋನೆಂಟ್ ಮಾಡ್ಕೊಳ್ತೀವಿ. ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಗೊತ್ತಿದೆಯಲ್ಲ, ಈ ಕಡೆ ಬರುವಂಥ ಕಾಂಪೋನೆಂಟ್ ಇದಕ್ಕೆ ಎಕ್ಸ್ ಕಾಂಪೋನೆಂಟ್ ಅಂತ ಕರಿತೀವಿ, ಇದಕ್ಕೆ ಯು ಎಕ್ಸ್ ಅಂತ ಕರಿತೀವಿ. ಯು ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, ಯು ಎಕ್ಸ್ ಈಸ್ ಈಕ್ವಲ್ ಟು ಯು ಕಾಸ್ ಥೀಟಾ ಆಗುತ್ತೆ. ಆಲ್ ರೈಟ್, ಅದೇ ರೀತಿಯಾಗಿ ಇಲ್ಲಿ ವಾಯಲ್ಲಿ ಬಂದಿರೋದಕ್ಕೆ ಏನಂತ ಕರಿತೀವಿ, ಯು ವೈ ಅಂತ ಕರಿತೀವಿ. ಯು ವೈ ಈಸ್ ಈಕ್ವಲ್ ಟು ಯು ಸೈನ್ ಥೀಟಾ. ಆಲ್ ರೈಟ್, ಸೊ ದಿಸ್ ಯು ಆ್ಯಂಡ್ ಥೀಟಾ ಏನಿದೆ ಇದನ್ನು 2 ಕಾಂಪೊನೆಂಟ್ ಮಾಡ್ಕೊಂಡಿದ್ವಿ, ಒಂದು ಯು ಕಾಸ್ ಥೀಟಾ, ಇನ್ನೊಂದು ಯು ಸೈನ್ ಥೀಟಾ. ಆಲ್ ರೈಟ್, ಆಮೇಲೆ ಮೇಲೆ ಹೋಗ್ತಾ ಬಾಲ್ ಇಲ್ಲಿದೆ ಅಲ್ಲ, ಈಗ ಸದ್ಯಕ್ಕೆ ಬಾಲ್ ಇಲ್ಲಿದೆ ಇದು. ಸೊ ಈ ಬಾಲ್ ಏನಾಗುತ್ತೆ ಅಂದರೆ ಇಲ್ಲಿ ಬಂದಿದೆ ಅಂದ್ಕೊಳ್ಳಿ. ಓಕೆ, ಆ ಬಾಲನ್ನು ನಾನು ಇಲ್ಲೇ ತೋರಿಸ್ತೀನಿ, ಯೆಲ್ಲೋ ಕಲರಿಂದನೇ ತೋರಿಸೋಣ. ಅದನ್ನು ತೋರಿಸಾದ್ಮೇಲೆ ನೋಡಿ, ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಆ್ಯಕ್ಸಲರೇಷನ್ ಎಷ್ಟಿರುತ್ತೆ ಹೇಳಿ. ಎಕ್ಸ್ ಆ್ಯಕ್ಸಿಸಲ್ಲಿ ನೀವೇನಾದರೂ ಆ್ಯಕ್ಸಲರೇಷನ್ ಚೆಕ್ ಮಾಡಿದ್ರೆ ಎ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಿರುತ್ತೆ, 0 ಇರುತ್ತೆ. ಯಾಕಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ವೆಲಾಸಿಟಿ ಚೇಂಜ್ ಮಾಡುವಂಥ ಕಾಂಪೊನೆಂಟ್ ಯಾವುದೂ ಇಲ್ಲ. ಅದೇನಾದರೂ ವೈ ಆ್ಯಕ್ಸಿಸಲ್ಲಿ ನೀವೇನಾದರೂ ಚೆಕ್ ಮಾಡಿದ್ರೆ ಎ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, -g. ಯಾಕಂದರೆ ಇಲ್ಲಿ ಬಾಲ್ ಹೋದಾಗ ಇದನ್ನು ಕೆಳಗಡೆ ಆ್ಯಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿಯಿಂದ ಜಗ್ತಾ ಇರುತ್ತೆ, ಗೊತ್ತಿದೆಯಲ್ಲ ನಿಮಗೆ. ಈ ರೀತಿಯಾಗಿ ಪುಲ್ ಮಾಡ್ತಾ ಇರುತ್ತೆ. ಬಟ್ ಈ ಡೈರೆಕ್ಷನಲ್ಲಿ ಯಾವುದೇ ಆ್ಯಕ್ಸಲರೇಷನ್ ಇಲ್ಲ. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಸೊ ಈ ರೀತಿಯಾಗಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಇರುವಂಥ ಯು ಸೈನ್ ಥೀಟಾ ಇದೆಯಲ್ಲ, ಇದು ಮೇಲೆ ಹೋದಂಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ ರೈಟ್, ಬಟ್ ಈ ಯು ಕಾಸ್ ಥೀಟಾನಂತೂ ಕಾನ್ಸ್ಟೆಂಟಾಗಿ ಉಳಿಯುತ್ತೆ. ಅದನ್ನೆಲ್ಲ ಥಿಯರಿಯಲ್ಲಿ ಓದಿರ್ತೀರ, ಅದನ್ನೇ ನಾನು ನಿಮಗೆ ಇಲ್ಲೇ ಬರೆದುಬಿಟ್ಟು ತೋರಿಸ್ತೀನಿ. ಏನಂದರೆ ಈ ಕಡೆ ಇರುವಂಥ ಕಾಂಪೋನೆಂಟ್ ಯು ಕಾಸ್ ಥೀಟಾ ಉಳಿದಿರುತ್ತೆ. ಆಮೇಲೆ ಈ ಕಡೆ ಇರುವಂಥ ಕಾಂಪೋನೆಂಟ್ ಏನಿದೆ ಅಂದರೆ ಯು ಸೈನ್ ಥೀಟಾ ಇದೆಯಲ್ಲ, ಅದಕ್ಕಿಂತ ಒಂದು ಚೂರು ಕಡಿಮೆ ಆಗಿರುತ್ತೆ. ಎಷ್ಟು ಕಡಿಮೆ ಆಗಿರುತ್ತೆ, ಹೆಂಗೆ ಕಡಿಮೆ ಆಗಿರುತ್ತೆ, ಅದು ಡಿರಿವೇಷನಲ್ಲಿ ಬರುತ್ತೆ. ಬಟ್ ನೀವು ನೆನಪಿಟ್ಕೋಬೇಕಾಗಿದ್ದರೆ ಯು ಸೈನ್ ಥೀಟಾ ಇದೆಯಲ್ಲ, ಅದು ಮೈನಸ್ ಏನಾಗಿರುತ್ತೆ ಅಂದರೆ GT1 ಅಂತ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂಥೇಳಿ. ಇದು ಕಾನ್ಸೆಪ್ಟಲ್ಲಿ ಆಲ್ರೆಡಿ ಬಂದು ಹೋಗಿದೆ. ಇಲ್ಲಿ ಯು ಸೈನ್ ಥೀಟಾ ಇದೆಯಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ, ಇಲ್ಲಿಂದ ಇಲ್ಲಿಗೆ ಬರೋಷ್ಟಿಗೆ ಟೈಮ್ T1 ಆಗಿದೆ. ಅದಕ್ಕೋಸ್ಕರ ಇದು ಯು ಸೈನ್ ಥೀಟಾ ಮೈನಸ್ GT2 ಆಗುತ್ತೆ. ಆಲ್ ರೈಟ್, ಅದೇ ರೀತಿಯಾಗಿ ನೀವು ಬಾಲನ್ನು ಇಲ್ಲಿ ಅಬ್ಸರ್ವ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಕೂಡ ಏನಾಗುತ್ತೆ ಗೊತ್ತಾ, ಸೊ ಈ ಕಡೆ ಇರುವಂಥ ಕಾಂಪೊನೆಂಟ್ ಯು ಕಾಸ್ ಥೀಟಾ ಅಂತ ಆ್ಯಸ್ ಯೂಶುವಲ್ ಆಗಿ ಹಾಗೆ ಇರುತ್ತೆ. ಆಮೇಲೆ ಈ ಕಡೆ ಇರುವಂಥ ಕಾಂಪೊನೆಂಟ್ ಇನ್ನೂ ಕಡಿಮೆ ಆಗಿರುತ್ತೆ. ಎಷ್ಟಾಗಿರುತ್ತೆ ಗೊತ್ತಾ ಇದು, ಸೊ ಯು ಸೈನ್ ಥೀಟಾ ಅಲ್ಲಿ ಏನು ಮೈನಸ್ ಮಾಡಬೇಕಂದ್ರೆ ಇಲ್ಲಿಂದ
ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರೋಕ್ಕೆ T1 ಟೈಮ್ ತೊಗೊಂಡಿದೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರೋಕ್ಕೆ T2 ಟೈಮ್ ತೊಗೊಂಡಿದ್ರೆ ಮೈನಸ್ GT2 ಮಾಡಬೇಕು ನೀವು, ಮೈನಸ್ GT2 ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು, ಯು ಸೈನ್ ತೀಟಾ ಮೈನಸ್ GT2 ಅಂತ ಮಾಡಬೇಕು. ಅದೇನಾದರೂ ಹೈಯೆಸ್ಟ್ ಪಾಯಿಂಟ್ ಇರುತ್ತಲ್ಲ, ಈ ಹೈಯೆಸ್ಟ್ ಪಾಯಿಂಟ್ ಬಂದಾಗ ಏನಾಗುತ್ತಂದರೆ ಈ ಯು ಎಕ್ಸ್ ಅನ್ನುವಂಥದ್ದು ಯು ಕಾಸ್ ಥೀಟಾ ಉಳಿದಿರುತ್ತೆ, ಬಟ್ ಈ ಯು ವೈ ಅನ್ನುವಂಥದ್ದು 0 ಆಗಿಬಿಟ್ಟಿರುತ್ತೆ ಇಲ್ಲಿ. ಯಾಕಂದರೆ ಕಂಪ್ಲೀಟಾಗಿ ನೋಡಿ ಇಲ್ಲಿ ವೈ ಆಕ್ಸಿಸಲ್ಲಿ ಮೊದಲು ಯು ಸೈನ್ ಥೀಟಾ ಆಯಿತು, ಆಮೇಲೆ ಬರ್ತಾ ಯು ಸೈನ್ ಥೀಟಾಗಿಂತ ಕಡಿಮೆಯಾಗಿ ಮೈನಸ್ GT1 ಆಯಿತು, ಮತ್ತು ಯು ಸೈನ್ ಥೀಟಾ ಮೈನಸ್ GT2 ಆಯಿತು. ಇಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಬಂದಾಗ ಯು ಕಾಸ್ ಥೀಟಾ ಇದ್ದೇ ಇದೆ, ಎಕ್ಸ್ ಡೈರೆಕ್ಷನಲ್ಲಿ ಹೋಗ್ತಾನೆ ಇದೆ ಇದು, ಬಟ್ ವೈ ಡಿರೆಕ್ಷನಲ್ಲಿ ಯಾವುದೇ ವೆಲಾಸಿಟಿ ಇರೋದಿಲ್ಲ, ಅದಕ್ಕೋಸ್ಕರ 0 ಆಗುತ್ತೆ. ಆಲ್ ರೈಟ್. ಆಮೇಲೆ ಬಾಲ್ ಇದೆಯಲ್ಲ, ಸೊ ಈ ಪೊಸಿಷನಿಂದ ಮತ್ತೆ ಇಲ್ಲಿ ಬಂತು ಅಂದ್ಕೊಳ್ಳಿ, ಇಲ್ಲಿ ಬಂದಾಗ ಕೂಡ ಏನಾಗುತ್ತಂದರೆ ಇಲ್ಲಿರುವಂಥದ್ದು ಯು ಕಾಸ್ ಥೀಟಾ ಆ್ಯಸ್ ಯೂಶುವಲ್ ಆಗಿ ಇದ್ದೇ ಇರುತ್ತೆ, ಅಲ್ಲಿ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಲ್ ರೈಟ್. ಮತ್ತು ಆಮೇಲೆ ಬಾಲ್ ಇಲ್ಲಿ ಕೆಳಗಡೆ ಬರುತ್ತಲ್ಲ, ಇಲ್ಲಿ ಕೆಳಗಡೆ ಬಂದಮೇಲೆ ಮತ್ತೆ ಏನಾಗುತ್ತೆ ಹೇಳಿ ನೋಡೋಣ, ಮತ್ತು ಯು ಕಾಸ್ ಥೀಟಾ ಆ್ಯಸ್ ಯೂಶುವಲ್ ಆಗಿ ಇದ್ದೇ ಇರುತ್ತೆ, ಮತ್ತು ಯು ಸೈನ್ ಥೀಟಾ ಇಲ್ಲೇನು 0 ಇತ್ತಲ್ಲ, ಸೊ ಇದು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಕೊನೆಗೆ ಇಲ್ಲಿ ಬಂದು ಇಲ್ಲೇನು ಹಿಟ್ ಮಾಡುತ್ತಲ್ಲ, ಇಲ್ಲಿ ಹಿಟ್ ಮಾಡಿದಾಗ ಯು ಕಾಸ್ ಥೀಟಾ ಆ್ಯಸ್ ಯೂಶುವಲ್ ಆಗಿ ಇದ್ದೇ ಇರುತ್ತೆ, ಮತ್ತು ಯು ಸೈನ್ ಥೀಟಾ ವಾಪಸ್ ಗೇನ್ ಆಗುತ್ತೆ. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಇಲ್ಲಿ ಮೊದಲು ಯು ಕಾಸ್ ಥೀಟಾ ಇತ್ತು, ಇಲ್ಲಿ ಯು ಸೈನ್ ಥೀಟಾ ಇತ್ತು, ಎರಡು ಡಿರೆಕ್ಷನಲ್ಲಿ. ಇದಕ್ಕೆ ಮೋಷನ್ ಏನು 2 ಡೈಮೆನ್ಷನ್ ಅಂತ ಕರೀತಾರಲ್ಲ, ಅದಕ್ಕೋಸ್ಕರ 2 ಡೈಮೆನ್ಷನಲ್ಲಿ ಇದನ್ನು ಅನಲೈಸ್ ಮಾಡಬೇಕು ನೀವು. ಇದು ಯು ಕಾಸ್ ಥೀಟಾ ಮತ್ತು ಇದು ಯು ಸೈನ್ ಥೀಟಾ ಇದೆ. ಯು ಕಾಸ್ ಥೀಟಾ, 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 ಇದು ಕಾನ್ಸ್ಟಂಟ್. ಎಕ್ಸ್ ಡಿರೆಕ್ಷನಲ್ಲಿ ಏನು ಎಕ್ಸ್ ಡಿರೆಕ್ಷನನ್ನು ನಾವೇನು ತೊಗೊಳ್ತಾ ಇದ್ದೀವಿ, ಎಕ್ಸ್ ಡಿರೆಕ್ಷನಲ್ಲಿ ವೆಲಾಸಿಟಿ ಏನಿರುತ್ತಂದರೆ ವೆಲಾಸಿಟಿ ಈಸ್ ಕಾನ್ಸ್ಟಂಟ್. ಇದು ಕಾನ್ಸೆಪ್ಟ್, ಇದು ವೆಲಾಸಿಟಿ ಅನ್ನುವಂಥದ್ದು ಕಾನ್ಸ್ಟಂಟ್ ಇರುತ್ತೆ. ಆಮೇಲೆ ವೈ ಡಿರೆಕ್ಷನಲ್ಲಿ ಏನಾಗುತ್ತಂದರೆ ಈ ವೆಲಾಸಿಟಿ ವೇರಿಯಬಲ್ ಆಗುತ್ತೆ, ವೆಲಾಸಿಟಿ ಅನ್ನುವಂಥದ್ದು ಚೇಂಜ್ ಆಗುತ್ತೆ, ವೆಲಾಸಿಟಿ ಚೇಂಜಸ್. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಹೈಟಲ್ಲಿ ಹೋದಾಗ ಈ ವೈ ಕಾಂಪೊನೆಂಟ್ ಏನಿರುತ್ತಲ್ಲ, ವೆಲಾಸಿಟಿ ಇನ್ ವೈ ಕಾಂಪೊನೆಂಟ್ ಇಸ್ 0. ಆಮೇಲೆ ಅದೇ ಮ್ಯಾಕ್ಸಿಮಮ್ ಹೈಟಲ್ಲಿ ಹೋದಾಗ ಯು ಎಕ್ಸ್ ಇಸ್ ಈಕ್ವಲ್ ಟು ಏನಿರುತ್ತೆ, ಯು ಕಾಸ್ ಥೀಟಾ ಇದ್ದೇ ಇರುತ್ತೆ. ಯು ಕಾಸ್ ಥೀಟಾ ಅಂತೂ ಎಲ್ಲ ಕಡೆ ಇರುವಂಥದ್ದು, ಎಕ್ಸ್ ಕಾಂಪೊನೆಂಟ್ ಚೇಂಜ್ ಆಗೋದಿಲ್ಲ, ಅದಕ್ಕೆ ಬರೆದಿದ್ದೀನಿ ಕಾನ್ಸ್ಟಂಟ್ ಅಂಥೇಳಿ. ಆಲ್ ರೈಟ್. ಆಮೇಲೆ ನೀವೇನಾದರೂ ಇಲ್ಲಿ ಇನಿಷಿಯಲ್ ವೆಲಾಸಿಟಿನ ಬರೆಯೋಕ್ಕೆ ಹೋದ್ರಿ ಅಂದ್ಕೊಳ್ಳಿ, ಯು ಈಸ್ ಈಕ್ವಲ್ ಟು ಏನು ಬರೀಬೇಕು ಗೊತ್ತಾ, ಸೊ ಯು ಕಾಸ್ ಥೀಟಾ ಅನ್ನುವಂಥದ್ದು ಎಕ್ಸ್ ಡೈರೆಕ್ಷನಲ್ಲಿದೆ, ಅದಕ್ಕೋಸ್ಕರ ಯು ಕಾಸ್ ಥೀಟಾ ಐ ಕ್ಯಾಪ್ ಅಂತ ಬರೀತೀರಾ, ಪ್ಲಸ್ ಯು ಸೈನ್ ಥೀಟಾ ಅನ್ನುವಂಥದ್ದು ಪಾಸಿಟಿವ್ ವೈ ಡೈರೆಕ್ಷನಲ್ಲಿದೆ, ಅದಕ್ಕೋಸ್ಕರ ಯು ಸೈನ್ ಥೀಟಾ ಜೆ ಕ್ಯಾಪ್ ಅಂತ ಬರೀತೀರಾ. ಆಲ್ ರೈಟ್. ಅದೇ ರೀತಿ ಫೈನಲ್ ವೆಲಾಸಿಟಿ ಬರೀಬೇಕಂದ್ರೆ ಎಕ್ಸ್ ಡೈರೆಕ್ಷನಲ್ಲಿ ಆ್ಯಸ್ ಯೂಶುವಲ್ ಆಗಿ ಯು ಕಾಸ್ ಥೀಟಾ ಇದ್ದೇ ಇದೆ, ಯು ಕಾಸ್ ಥೀಟಾ ಐ ಕ್ಯಾಪ್ ಅಂತ ಬರೀತೀರಾ. ಬಟ್ ಇದೇನು ಯು ಸೈನ್ ಥೀಟಾ ಇದೆ ಮೈನಸಲ್ಲಿ ಬಂದಿದೆ, ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ಸಲ್ಲಿತ್ತು, ಇಲ್ಲಿ ಏನು ಬಂದಿದೆ ಅಂದರೆ ಮೈನಸಲ್ಲಿ ಬಂದಿದೆ, ಅದಕ್ಕೋಸ್ಕರ ಮೈನಸ್ ಯು ಸೈನ್ ಥೀಟಾ ಜೆ ಕ್ಯಾಪ್ ಅಂತ ಬರೀತೀರಾ. ಆಲ್ ರೈಟ್. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್. ಆಲ್ ರೈಟ್. ಸೊ ಇದರಲ್ಲಿ ಬೇರೆ ಬೇರೆ ಸಾಕಷ್ಟು ಫಾರ್ಮುಲೆಗಳು ಬರುತ್ತವೆ, ಬಟ್ ಮೇನ್ ಕಾನ್ಸೆಪ್ಟ್ ಇರುವಂಥದ್ದು ಇದು ಮಾತ್ರ. ಆಲ್ ರೈಟ್. ಸೊ ಒಂದು ಗೊತ್ತು ಮಾಡ್ಕೊಳ್ಬೇಕು, ಎಕ್ಸ್ ಡೈರೆಕ್ಷನಲ್ಲಿ ಕಾನ್ಸ್ಟೆಂಟ್ ಇರುತ್ತೆ ವೆಲಾಸಿಟಿ, ವೈ ಡೈರೆಕ್ಷನಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ಮ್ಯಾಕ್ಸಿಮಮ್ ಹೈಟ್ ಬಂದಾಗ 0 ಆಗುತ್ತೆ. ಆಲ್ ರೈಟ್. ಸೊ ಈಗಾಗಲೇ ಪ್ರೊಜೆಕ್ಟೈಲ್ ಬಗ್ಗೆ ನಾವು ಮಾತಾಡಿದ್ವಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಬಂದು ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್ ಅಂತ ಕರೀತಾರೆ. ಒಂದು ಇನ್ಕ್ಲೈನ್ ಪ್ಲೇನಿಂದ ಮಾಡೋದು ಕೂಡ ಇದೆ, ಅದಕ್ಕೆ ಆಮೇಲೆ ಬರೋಣ. ಸೊ ಈ ರೀತಿ ಏನಿರುತ್ತಲ್ಲ, ಸೊ ಇಲ್ಲೇನು ರೀಚ್ ಆಗಿದೆಯಲ್ಲ, ಇದಕ್ಕೆ ಮ್ಯಾಕ್ಸಿಮಮ್ ಹೈಟ್ ಅಂತ ಕರೀತಾರೆ, ಇದಕ್ಕೆ ಎಚ್ ಮ್ಯಾಕ್ಸ್ ಅಂತ ಬರೀತೀವಿ. ಆಲ್ ರೈಟ್. ಸೊ ಆಮೇಲೆ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರೋಕ್ಕೆ ಏನು ಟೈಮ್ ತೊಗೊಂಡಿದೆಯಲ್ಲ, ಇದಕ್ಕೆ ಟೈಮ್ ಆಫ್ ಎಸೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳಿ, ಟೈಮ್ ಆಫ್ ಎಸೆಂಟ್ ಅಂತ ಕರಿತೀವಿ. ಆಮೇಲೆ ಈ ಪಾಯಿಂಟಿಂದ ಈಗೇನು ಮತ್ತೆ ಎಲ್ಲೋ ಮಾಡಿದ್ನಲ್ಲ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಇದಕ್ಕೆ ಟೈಮ್ ಆಫ್ ಡಿಸೆಂಟ್ ಅಂತ ಕರಿತೀವಿ. ಆಲ್ ರೈಟ್. ಆಮೇಲೆ ಈ ಹಾರಿಸೆಂಟಲ್ ಡೈರೆಕ್ಷನಲ್ಲಿ ಎಕ್ಸ್ ಡೈರೆಕ್ಷನಲ್ಲಿ ಏನು ಬಂದಿದೆಯಲ್ಲ, ಇದಕ್ಕೆ ರೇಂಜ್ ಅಂತ ಕರಿತೀವಿ. ಆಲ್ ರೈಟ್. ಸೊ ಇಷ್ಟು ಫಾರ್ಮುಲಾಗಳು ಗೊತ್ತಿರಬೇಕು ನಿಮಗೆ. ಇನ್ನು ಎಚ್ ಮ್ಯಾಕ್ಸ್ ಫಾರ್ಮುಲಾ ಇದೆಯಲ್ಲ, ಎಚ್ ಮ್ಯಾಕ್ಸ್ ಫಾರ್ಮುಲಾ ಏನು ಗೊತ್ತಾ, ಇದು ನೆನ್ಪಿಟ್ಕೊಳ್ಳೋದಕ್ಕೆ ನಾನು ನಿಮಗೆ ಮೋಷನ್ ಇನ್ 2 ಡೈಮೆನ್ಷನ್ದು ಕ್ಕಿಂತ ಮುಂಚೆ ಮೋಷನ್ ಇನ್ 1 ಡೈಮೆನ್ಷನ್ದು ಒಂದು ಅನಾಲಜಿ ಕೊಡ್ತೀನಿ. ನೆನಪಿದೆಯಾ, ಅದು ಒಂದು ಬಾಲನ್ನು ನೀವೇನಾದರೂ ಯು ವೆಲಾಸಿಟಿಯಿಂದ ಬಿಸಾಕಿದ್ರೆ ಇದು ಮೇಲ್ಗಡೆ ಹೋಗಿ ಮ್ಯಾಕ್ಸಿಮಮ್ ಹೈಟ್ ಹೋಗುತ್ತಲ್ಲ, ಸೊ ಈ ರೀತಿ ಮ್ಯಾಕ್ಸಿಮಮ್ ಹೈಟ್ ಹೋದಾಗ ಎಚ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರೀತಾ ಇದ್ರೆ ನೆನಪಿದೆಯಾ ನಿಮಗೆ, ಫಾರ್ಮುಲಾನ U² ಡಿವೈಡೆಡ್ ಬೈ 2G ಅಂತ ಬರೀತಾ ಇದ್ರಿ, ನೆನಪಿದೆಯಾ. ಸೊ ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾ ಇರೋದು ಯಾವುದು, ಯು, ಅದಕ್ಕೋಸ್ಕರ U² ಬೈ 2G ಅಂತ ಬರೋದ್ರಿ. ಬಟ್ ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಯಾವುದು, ಇಲ್ಲಿರುವಂಥ ಡೈರೆಕ್ಷನಲ್ಲಿ ಯು ವೈ ಇದೆಯಲ್ಲ, ಅದಕ್ಕೋಸ್ಕರ ಎಚ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಯು ವೈ ಸ್ಕ್ವೇರ್ ಡಿವೈಡೆಡ್ ಬೈ 2G ಅಂತ ಆಗುತ್ತೆ, ಯು ವೈ ಸ್ಕ್ವೇರ್ ಡಿವೈಡೆಡ್ ಬೈ 2G. ಇದೇ ರೀತಿಯಾಗಿ ಫಾರ್ಮುಲಾ ನೋಡಿ, ಇಲ್ಲಿ ಮೋಷನ್ ಇನ್ 2 ಡೈಮೆನ್ಷನಲ್ಲಿ ಯು ವೆಲಾಸಿಟಿಯಿಂದ ಒಂದು ಬಾಲನ್ನು ಮೇಲ್ಗಡೆ ಹೋಗಿದ್ರೆ ಎಚ್ ಮ್ಯಾಕ್ಸ್ ಎಷ್ಟಾಗುತ್ತೆ, U² ಬೈ 2G, ಇದು ಗೊತ್ತಿದೆ. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇರೋದು ಯಾವುದು, ಯು ವೈ ಇದೆ, ಅದಕ್ಕೆ UY² ಬೈ 2G ಅಂದರೆ ಯು ವೈ ಅಂದರೆ ಇದು ಯು ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ,
ಡಿವೈಡೆಡ್ ಬೈ 2g ಆಗುತ್ತೆ. ಸೊ ಎಲ್ಲ ಸೇರಿಕೊಂಡು ಎಚ್ ಮ್ಯಾಕ್ಸ್ ಅನ್ನುವಂಥದ್ದು ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ 2g ಅಂತ ಆಗುತ್ತೆ. ಎರಡೂ ನೆನಪಿಡಿ. ಯಾವಾಗ ಯಾವ್ದು ಯೂಸ್ ಬರುತ್ತೆ ಹೇಳಕ್ಕೆ ಬರೋದಿಲ್ಲ. ಸೊ ಫಂಡಮೆಂಟಲ್ ಫಾರ್ಮುಲಾ ಇರುವಂಥದ್ದು ಯು ವೈ ಸ್ಕ್ವೇರ್ ಬೈ 2g ಅನ್ನು ನೆನಪಿಡಿ. ಅದೇ ರೀತಿಯಾಗಿ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ 2g ಅನ್ನೋದನ್ನು ಕೂಡ ನೆನಪಿಡಿ. ಆಲ್ ರೈಟ್. ಸೊ ಈ ಅನಾಲಜಿಯನ್ನು ನಾನು ರಬ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಸ್ಪೇಸ್ ಬೇಕು ಸಾಲ್ವ್ ಮಾಡೋದಕ್ಕೆ. ಆಲ್ ರೈಟ್. ಸೊ ಅದೇ ರೀತಿಯಾಗಿ ಈ ಟೈಮ್ ಆಫ್ ಎಸೆಂಟ್ ಇದೆಯಲ್ಲ, ಟೈಮ್ ಆಫ್ ಎಸೆಂಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ಅಂದರೆ ಟೈಮ್ ಆಫ್ ಎಸೆಂಟ್ ಈಸ್ ಈಕ್ವಲ್ ಟು ಯು ವೈ ಬೈ ಜಿ ಆಗುತ್ತೆ ಇದು. ಆಲ್ ರೈಟ್. ಸೊ ಇದು ಕೂಡ ನೆನಪಿರ್ಬೇಕು ನಿಮಗೆ. ಒಂದು ವೇಳೆ ಏನಾದರೂ ಯು ವೆಲಾಸಿಟಿನ ನೀವೇನಾದರೂ ಬಿಸಾಕಿದ್ರೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ? ಟೈಮ್ ಆಫ್ ಎಸೆಂಟ್ ಈಸ್ ಈಕ್ವಲ್ ಟು ಯು ಬೈ ಜಿ ಇತ್ತಲ್ಲ, ನೆನಪಿದೆಯಾ ಇದು? ಸೊ ಯು ಬೈ ಜಿ ಯಾವ ರೀತಿಯಾಗಿದೆ? ಇಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇರೋದು ಯಾವುದು? ಯು ವೈ ಇದೆ, ಅದಕ್ಕೆ ಯು ವೈ ಬೈ ಜಿ. ಯು ವೈ ಬೈ ಜಿ ಅಂದರೆ ಯು ಸೈನ್ ತೀಟಾ ಬೈ ಜಿ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಆಲ್ ರೈಟ್. ಅದೇ ರೀತಿಯಾಗಿ ವಾಪಸ್ ಬರೋದಕ್ಕೆ, ಈ ಬಾಲ್ ವಾಪಸ್ ಬರೋದಕ್ಕೆ ಅದಕ್ಕೆ ಟೈಮ್ ಆಫ್ ಡಿಸೆಂಟ್ ಅಂತ ಕರೀತಾ ಇದ್ವಿ. ಟೈಮ್ ಆಫ್ ಡಿಸೆಂಟ್ ಕೂಡ ಏನಾಗುತ್ತೆ? ಯು ಬೈ ಜಿ ಆಗುತ್ತೆ. ಆಲ್ ರೈಟ್. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಟೈಮ್ ಆಫ್ ಡಿಸೆಂಟ್, ಇದರಲ್ಲಿ ಇಲ್ಲಿಂದ ಇಲ್ಲಿಗೆ ವಾಪಸ್ ಬರೋದಕ್ಕೆ ಸೇಮ್ ಅದೇ ಫಾರ್ಮುಲಾ. ಏನದು? ಯು ವೈ ಡಿವೈಡೆಡ್ ಬೈ ಜಿ. ಯು ವೈ ಬೈ ಜಿ ಅಂದರೆ ಯು ಸೈನ್ ತೀಟಾ ಬೈ ಜಿ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ತೀರಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ಒಂದೇ ಸರ್ತಿಗೆ ಬರೆದು ಬಿಡ್ತೀನಿ ನಾನು, ಎರಡೂ ಸೇರ್ಕೊಂಡ್ಬಿಟ್ಟು ಟಿ ಎ ಮತ್ತು ಟಿ ಡಿಗಳೇನಿದ್ದಾವೆ ಇದನ್ನು ಎರಡೂ ಸೇರಿಕೊಂಡು ಒಂದೇ ಸರ್ತಿ ಕೂಡ ಬರೀಬೋದು. ಬಟ್ ಬೇರೆ ಬೇರೆ ಬರೆದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿಯಾಗಿ ಈ ಟೈಮ್ ಆಫ್ ಎಸೆಂಟ್ ಏನಿದೆ ಮತ್ತು ಟೈಮ್ ಆಫ್ ಡಿಸೆಂಟ್ ಏನಿದೆ ಇವೆರಡೂ ಸೇರಿಕೊಂಡು ಟೈಮ್ ಆಫ್ ಫ್ಲೈಟ್ ಅಂತ ಕರೀತಾರೆ. ಟೈಮ್ ಆಫ್ ಫ್ಲೈಟ್ ಈಸ್ ಈಕ್ವಲ್ ಟು ಟಿ ಎ ಪ್ಲಸ್ ಟಿ ಡಿ. ಟಿ ಎ ಪ್ಲಸ್ ಟಿ ಡಿ ಅಂದರೆ ಯು ವೈ ಬೈ ಜಿ ಎರಡೂ ಸೇರಿಕೊಂಡು 2u/g ಆಗುತ್ತೆ. 2u/g ಅಂದರೆ 2u sin theta divided by g ಆಗ್ತಾ ಇದೆ. ಆಲ್ ರೈಟ್. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಟೈಮ್ ಆಫ್ ಫ್ಲೈಟ್. ಎಷ್ಟೊಂದು ಫಾರ್ಮುಲಾನ ಹೇಳ್ಕೊಟ್ಟೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಏನೇನು ಹೇಳಿದ್ದೀನಿ ಅಂಥೇಳಿ. ಸೊ ಒಂದನೇದು ಎಚ್ ಮ್ಯಾಕ್ಸ್ ಯು ವೈ ಸ್ಕ್ವೇರ್ ಬೈ 2g, ಯು ಸೈನ್ ತೀಟಾ ಹೋಲ್ ಸ್ಕ್ವೇರ್ ಬೈ 2g, ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ 2g. ಈ ಫಾರ್ಮುಲಾ ಈಗೇನು ರೆಡ್ಡಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಫಾರ್ಮುಲಾ ಆ್ಯಸ್ ವೆಲ್ ಆಸ್ ಈ ಫಾರ್ಮುಲಾ ಎರಡೂ ಇಂಪಾರ್ಟೆಂಟ್. ಆಲ್ ರೈಟ್. ಅವು ಎರಡೂ ನಿಮ್ಗೆ ಗೊತ್ತಿರಬೇಕು. ಎರಡೂ ಯಾಕೆ ಗೊತ್ತಿರಬೇಕಂದ್ರೆ ಸಿಚುವೇಶನ್ ಬಂದಾಗ ಇದನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಮತ್ತು ಟೈಮ್ ಆಫ್ ಎಸೆಂಟ್ ಯು ವೈ ಬೈ ಜಿ, ಅದೇ ಯು ಸೈನ್ ತೀಟಾ ಬೈ ಜಿ. ಟೈಮ್ ಆಫ್ ಡಿಸೆಂಟ್ ಕೂಡ ಯು ವೈ ಬೈ ಜಿ, ಯು ಸೈನ್ ತೀಟಾ ಬೈ ಜಿ. ಅವೆರಡನ್ನೂ ಆ್ಯಡ್ ಮಾಡಿ ಇದನ್ನು ತೊಗೊಂಡು ಬಂದಿದ್ದೀನಿ. ಆಲ್ ರೈಟ್. ಇನ್ನು ಮ್ಯಾಕ್ಸಿಮಮ್ ಹೈಟ್ ಇದೆ ನೋಡಿ. ಸೊ ಈ ಮ್ಯಾಕ್ಸಿಮಮ್ ಹೈಟಿಗೆ ಆಲ್ರೆಡಿ ಮುಗಿದೋಗಿದೆ, ಆಲ್ರೆಡಿ ಕೊಟ್ಟಿದ್ದೀನಿ. ಮತ್ತು ಈ ರೇಂಜ್ ಇದೆಯಲ್ಲ, ಸೊ ಈ ರೇಂಜಿಗೆ ಫಾರ್ಮುಲಾ ಏನಂದರೆ ದಟ್ ರೇಂಜ್ ಈಸ್ ಈಕ್ವಲ್ ಟು 2ux uy ಡಿವೈಡೆಡ್ ಬೈ ಜಿ. ಇದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದು ಮುಂದೆ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಇದೆ 2 ಇಂಟು ಯು ಎಕ್ಸ್ ಅಂದರೆ ಏನಿದೆ? ಯು ಕಾಸ್ ತೀಟಾ ಇದೆ. ಆಲ್ ರೈಟ್. ಯು ವೈ ಅಂದರೆ ಏನಿದೆ? ಯು ಸೈನ್ ತೀಟಾ ಇದೆ. ಆಲ್ ರೈಟ್. ಡಿವೈಡೆಡ್ ಬೈ ಏನಾಗುತ್ತೆ? ಇದು ಜಿ ಆಗುತ್ತೆ. ಸೊ ಮುಂದೆ ಹೋದ ತಕ್ಷಣ ಕರೆಕ್ಟ್ ಅಲ್ಲ, 2ux uy ಡಿವೈಡೆಡ್ ಬೈ ಜಿ ಅಂತ ಇದೆ. ಆಮೇಲೆ ಮುಂದೆ ಹೋದ ತಕ್ಷಣ ಇದನ್ನೇನು ಮಾಡ್ಬೋದು ನೀವು? ಯು ಇಂಟು ಯು ಅಂದರೆ ಯು ಸ್ಕ್ವೇರ್ ಆಗುತ್ತೆ. ಆಲ್ ರೈಟ್. 2 ಅಂತ ಬರೀರಿ. ಆಮೇಲೆ ಸೈನ್ ತೀಟಾ ಕಾಸ್ ತೀಟಾ ಆ್ಯಸ್ ಯೂಶುವಲ್ ಆಗಿ ಬರೀರಿ, ಡಿವೈಡೆಡ್ ಬೈ ಜಿ ಆಗುತ್ತೆ. ಅಬ್ಸರ್ವ್ ಮಾಡಿ, ಯು ಇಂಟು ಯು ಅಂದರೆ ಯು ಸ್ಕ್ವೇರ್ ಆಯಿತು, ಇವೆರಡೂ ಮುಗೀತು. ಆಮೇಲೆ 2 ಕೂಡ ಬರೆದಿದ್ದೀನಿ ಮತ್ತು ಸೈನ್ ತೀಟಾ ಕಾಸ್ ತೀಟಾ ಎಲ್ಲ ಬರೆದಿದ್ದೀನಿ. ಸೊ ಇದೆಲ್ಲ ಸೇರ್ಕೊಂಡು ಏನಾಗುತ್ತೆ ಅಂದರೆ ಯು ಸ್ಕ್ವೇರ್ 2 ಸೈನ್ ತೀಟಾ ಕಾಸ್ ತೀಟಾ ಅಂದರೆ ಸೈನ್ 2 ತೀಟಾ ಅಂತ ಇದೆ, ಡಿವೈಡೆಡ್ ಬೈ ಜಿ. ಇದರ ಡಿರಿವೇಷನ್ಗೆ ಹೋಗ್ತಾ ಇಲ್ಲ ನಾನು. ರೇಂಜ್ಗೆ ಬೇಕಾಗಿರುವಂಥದ್ದು ಮೇನ್ ಫಾರ್ಮುಲಾ ಒಂದೇದು 2ux uy ಡಿವೈಡೆಡ್ ಬೈ ಜಿ ಒಂದು, ಆಮೇಲೆ ಯು ಸ್ಕ್ವೇರ್ ಸೈನ್ 2 ತೀಟಾ ಡಿವೈಡೆಡ್ ಬೈ ಜಿ ಒಂದು. ನೆನ್ಪಿಟ್ಕೊಳ್ಳಿ ಇದನ್ನು. 2ux uy ಬೈ ಜಿ ಮತ್ತು ಇನ್ನೊಂದು ಯು ಸ್ಕ್ವೇರ್ ಸೈನ್ 2 ತೀಟಾ ಡಿವೈಡೆಡ್ ಬೈ ಜಿ. ಸೊ ಇವೆರಡು ಫಾರ್ಮುಲಾಗಳು ನಿಮಗೆ ರೇಂಜಲ್ಲಿ ಗೊತ್ತಿರಬೇಕು. ಆಲ್ರೆಡಿ ಇವೆಲ್ಲ ಮೆಮೊರೈಸ್ ಮಾಡ್ಕೊಳ್ಳಿ. ಒಂದು ರೌಂಡು ಬೇಸಿಕ್ ಫಾರ್ಮುಲೆಯನ್ನು ಹೇಳಿಕೊಟ್ಟೆ ಮತ್ತು ಬೇಸಿಕ್ ಕಾನ್ಸೆಪ್ಟನ್ನು ಹೇಳಿಕೊಟ್ಟೆ ನಾನು. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ರೇಂಜ್ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಆಗಬೇಕಾಗಿದ್ರೆ, ನಿಮ್ಮ ರೇಂಜ್ ಇರುತ್ತಲ್ಲ, ಈ ಮ್ಯಾಕ್ಸಿಮಮ್ ಆಗಬೇಕಾಗಿದ್ದರೆ ತೀಟಾ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಇರಬೇಕು ಹೇಳಿ ನೋಡೋಣ? 45 ಡಿಗ್ರಿ ಇರಬೇಕು. ತೀಟಾ ಈಸ್ ಈಕ್ವಲ್ ಟು 45 ಡಿಗ್ರಿ. ಇದಕ್ಕೆ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂತ ಕರೀತಾರೆ, ಅದೆಲ್ಲ ಗೊತ್ತಿದೆ ನಿಮಗೆ. ಈ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಏನಾದರೂ 45 ಡಿಗ್ರಿ ಇತ್ತು ಅಂದ್ಕೊಳ್ಳಿ. ಸೊ ಒಂದು ವೇಳೆ ಇದು 45 ಡಿಗ್ರಿ ಇದ್ದರೆ ರೇಂಜ್ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಆಗುತ್ತೆ. ಇದನ್ನ ನೆನಪಿಡಬೇಕು. ಮತ್ತು ರೇಂಜ್ ಅನ್ನುವಂಥದ್ದು, ಫಾರ್ ಎಕ್ಸಾಂಪಲ್ ರೇಂಜ್ ಫಾರ್ ತೀಟಾ ಆ್ಯಂಡ್ ರೇಂಜ್ ಫಾರ್ 90 ಮೈನಸ್ ತೀಟಾ ಎರಡೂ ಏನಿರ್ತವೆ ಅಂದರೆ ಸೇಮ್ ಇರ್ತವೆ. ಫಾರ್ ಎಕ್ಸಾಂಪಲ್ 30 ಡಿಗ್ರಿಗೆ ಏನು ರೇಂಜ್ ಇರುತ್ತೆ ಅದೇ ರೇಂಜ್ ಯಾವ ಡಿಗ್ರಿಗೆ ಇರುತ್ತೆ? 60 ಡಿಗ್ರಿಗೆ. 30 ಡಿಗ್ರಿ ಅಲ್ಲ, 90 ಮೈನಸ್ 30 ಅಂದರೆ 60 ಬರುತ್ತೆ. ಆದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇದ್ದರೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ಗಳಿದ್ದರೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಫ್ ಪ್ರೊಜೆಕ್ಷನ್ ಬರ್ಕೊಳ್ಳಿ ಇದೆಲ್ಲ.
ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಫ್ ಪ್ರೊಜೆಕ್ಷನ್ ಏನಾದರೂ ಇದ್ದರೆ ಅದಕ್ಕೇನಿರುತ್ತೆ ಅಂದರೆ ರೇಂಜ್ ಈಸ್ ಸೇಮ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರೇಂಜ್ ಏನಿರುತ್ತೆ ಅಂದರೆ ಸೇಮ್ ಇರುತ್ತೆ. ಯಾವ ರೀತಿಯಾಗಿ ಇರುತ್ತೆ ಅಂಥೇಳಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಾಲ್ ಇದೆ ಅಂದ್ಕೊಳ್ಳಿ. ಸೊ ಈ ಬಾಲನ್ನು ನೀವೇನು ಮಾಡಿದ್ರಿ, ಥೀಟಾ ಆ್ಯಂಗಲಿಂದ ಯು ವೆಲಾಸಿಟಿಯಿಂದ ಪ್ರೊಜೆಕ್ಟ್ ಮಾಡಿದ್ರಿ. ಇದೇನಾಗುತ್ತೆ ಅಂದರೆ ಈ ರೀತಿಯಾಗಿ ಬಂದು ಇಲ್ಲಿ ಬೀಳುತ್ತೆ ಹಿಂಗೆ. ಹೌದಾ? ಸೊ ಇದು ಆ್ಯಂಗಲ್ ಎಷ್ಟಿದೆ ಅಂದರೆ ಥೀಟಾ ಇದೆ. ಇದು ಯು ವೆಲಾಸಿಟಿಯಿಂದ ಮಾಡಿದ್ರಿ. ಅದೇ ರೀತಿಯಾಗಿ ಇನ್ನೊಂದು ಮಾಡಿದ್ರಿ ಅಂದ್ಕೊಳ್ಳಿ. ಇನ್ನೊಂದು ನೀವು ಯು ವೆಲಾಸಿಟಿಯಿಂದನೇ ಮಾಡಿದ್ರಿ. ಓಕೆ, ಯು ವೆಲಾಸಿಟಿಯಿಂದನೇ ನೀವು ಮಾಡಿದ್ರಿ. ಬಟ್ ಈ ಸರಿ ಆ್ಯಂಗಲ್ ಏನಿದೆ ಅಂದರೆ 90 ಮೈನಸ್ ಥೀಟಾ ಇದೆ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಸೊ ಒಂದು ಥೀಟಾ ಇದೆ, ಇನ್ನೊಂದು 90 ಮೈನಸ್ ಥೀಟಾ ಇದ್ದರೆ ಇದೇನಾಗುತ್ತೆ ಅಂದರೆ ಈ ರೀತಿ ಆಗುತ್ತೆ. ನೋಡಿ ಇಲ್ಲಿ ಎರಡರ ರೇಂಜ್ ಮಾತ್ರ ಏನಿದೆ ಸೇಮ್ ಇದೆ. ಬಟ್ ಇಲ್ಲಿ ರೀಚ್ ಆಗಿರುವಂಥ ಹೈಟ್ಗಳು ಬೇರೆ ಬೇರೆ ಇರ್ಬೋದು. ಥೀಟಾ ಇದೆಯಲ್ಲ ಅದಕ್ಕೆ H1 ಅಂತ ಕರೀರಿ. ಆಮೇಲೆ ಏನು 90 ಮೈನಸ್ ಥೀಟಾ ಇದೆ ಅದಕ್ಕೆ H2 ಅಂತ ಕರೀರಿ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಸೊ ಇದು ಪಾತ್ ಫಾಲೋ ಮಾಡಿರುವಂಥದ್ದು ಬೇರೆ ಬೇರೆ ಇದೆ. ಈ ರೀತಿಯಾಗಿ ನೋಡಿ, ಮ್ಯಾಕ್ಸಿಮಮ್ ಹೈಟ್ ಬೇರೆ ಬೇರೆ ಇದೆ. ಬಟ್ ಇವೆರಡರ ರೇಂಜ್ ಸೇಮ್ ಇರುತ್ತೆ. ಆಲ್ ರೈಟ್, ಒಂದು ಥೀಟಾ ಇದ್ದು ಇನ್ನೊಂದು 90 ಮೈನಸ್ ಥೀಟಾ ಇತ್ತು ಅಂದ್ಕೊಳ್ಳಿ. ಅದಕ್ಕೆ ಮ್ಯಾಕ್ಸಿಮಮ್ ಹೈಟ್ಸ್ ಬೇರೆ ಬೇರೆ ಇರ್ಬೋದು, ಬಟ್ ರೇಂಜ್ ಮಾತ್ರ ಸೇಮ್ ಇರುತ್ತೆ. ಆಲ್ ರೈಟ್, ಸೊ ಆಮೇಲೆ ಈ H1 ಮತ್ತು H2 ಇದೆಯಲ್ಲ, ಸೊ ಈ H1 ಡಿವೈಡೆಡ್ ಬೈ H2 ಏನಾದರೂ ನೀವು ಮಾಡಿದ್ರೆ ಇದರ ಆನ್ಸರ್ ಏನು ಬರುತ್ತೆ ಗೊತ್ತಾ? ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ನೆನ್ಪಿಡಬೇಕು. ಮ್ಯಾಕ್ಸಿಮಮ್ ಹೈಟ್ ಫಾರ್ ಥೀಟಾ ಆ್ಯಂಡ್ ಮ್ಯಾಕ್ಸಿಮಮ್ ಹೈಟ್ ಫಾರ್ 90 ಮೈನಸ್ ಥೀಟಾ ನೀವು ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಬರುತ್ತೆ. ಅದೇ ರೀತಿಯಾಗಿ ಈ ಥೀಟಾಗೆ ಟೈಮ್ T1 ತೊಗೊಂಡಿದೆ, ಆಮೇಲೆ ಈ ಥೀಟಾಗೆ ಟೈಮ್ T2 ತೊಗೊಂಡಿದೆ. ಬೇರೆ ಬೇರೆ ಟೈಮ್ ತೊಗೊಂಡಿರುತ್ತಲ್ಲ, ನೀವೇನಾದರೂ T1 ಡಿವೈಡೆಡ್ ಬೈ T2 ಅಂತ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ? ದಿಸ್ ಇಸ್ ಟ್ಯಾನ್ ಥೀಟಾ. ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಆಲ್ ರೈಟ್, ಸೊ ಮತ್ತೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಥೀಟಾ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಇದ್ದಾಗ ಈ ರೀತಿಯಾಗಿ ಬಂದು ಈ ರೀತಿ ಬಿದ್ದಿದೆ. ಹೌದಾ? 90 ಮೈನಸ್ ಥೀಟಾ ಇದ್ದಾಗ ಈ ಬಾಲ್ ಈ ರೀತಿಯಾಗಿ ಹೋಗಿ ಹಿಂಗೆ ಬಂದಿದೆ. ರೇಂಜ್ ಮಾತ್ರ ಸೇಮ್ ಇದೆ, ಯಾಕಂದರೆ ಇದು ಥೀಟಾ ಇದೆ, ಇದು 90 ಮೈನಸ್ ಥೀಟಾ ಇದೆ. ಎರಡೂ ಆ್ಯಡ್ ಮಾಡಿದ್ರೆ 90 ಬರುತ್ತೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಫ್ ಪ್ರೊಜೆಕ್ಷನ್ ಇದ್ದರೆ ರೇಂಜ್ ಇಸ್ ಸೇಮ್ ಅಂತ ಹೇಳಿದ್ದೀನಿ. ಬಟ್ ಮ್ಯಾಕ್ಸಿಮಮ್ ಹೈಟ್ ಬೇರೆ ಬೇರೆ ಆಗುತ್ತೆ, ಟೈಮ್ ಕೂಡ ಬೇರೆ ಬೇರೆ ಆಗುತ್ತೆ. ಆಲ್ ರೈಟ್, ಸೊ H1 ಬೈ H2 ಮಾಡಿದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಬರುತ್ತೆ. T1 ಬೈ T2 ಮಾಡಿದರೆ ಟ್ಯಾನ್ ಥೀಟಾ ಬರುತ್ತೆ. ಅದೇ ರೀತಿಯಾಗಿ T1 ಇಂಟು T2 ಅಂತ ಮಾಡಿದ್ರೆ ಇದರ ರಿಲೇಷನ್ ಏನು ಬರುತ್ತೆ ಅಂದರೆ 2R ಡಿವೈಡೆಡ್ ಬೈ G ಅಂತ ಬರುತ್ತೆ. ಇವೆಲ್ಲ ಫಾರ್ಮುಲಾಗಳನ್ನು ನಿಮಗೆ ನೆನಪಿಡೋಕ್ಕಾಗಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ಮನೆಗೆ ಹೋಗಿ ಒಂದು ಬ್ಲ್ಯಾಂಕೆಟ್ ಹೊಚ್ಕೊಂಡು ಮಲ್ಕೋಬೋದು. ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ನೀವು ನೀಟನ್ನು ಕ್ರ್ಯಾಕ್ ಮಾಡಬೇಕಾಗಿದ್ದರೆ ಅಟ್ಲೀಸ್ಟ್ ನಾನು ಏನು ಹೇಳಿದ್ನಲ್ಲ, ಇದು ಪಾರ್ಟ್ 1, ನಾನು ಮಾಡ್ತಾ ಇರೋದು ಪಾರ್ಟ್ 1. ಈಗ ಇವೆಲ್ಲ ಫಾರ್ಮುಲಾಗಳ ಐಡಿಯಾ ಇರಬೇಕು. ಮತ್ತೊಂದು ಸರಿ ರಿವೈಸ್ ಮಾಡಿಬಿಡ್ತೀನಿ ನಾನು. ಇದರಲ್ಲಿ ಒಂದು 15 ನಿಮಿಷ ಹೋದರೆ ಹೋಗಲಿ, ನೋ ಇಶ್ಯೂಸ್. ಏನಂದರೆ ಈ ರೀತಿಯ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರಿ. ಯು ಕಾಸ್ ಥೀಟಾ ಕಾನ್ಸ್ಟೆಂಟ್ ಇರುತ್ತೆ ಎಲ್ಲ ಕಡೆಗೆ. ಯು ಸೈನ್ ಥೀಟಾ ಟೈಮ್ ಹೋದಂಗೆ ಚೇಂಜ್ ಆಗಿ ಮ್ಯಾಕ್ಸಿಮಮ್ ಹೈಟಲ್ಲಿ 0 ಆಗುತ್ತೆ, ಮತ್ತು ಇಂಕ್ರೀಸ್ ಆಗ್ತಾ ಓಕೆ, ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀವಿ. ಏನು ಮಿಸ್ಟೇಕ್ ಅಂತ ನೋಡಿ. ಇಲ್ಲಿ ಇದನ್ನು ಮೇಲ್ಗಡೆ ತೋರಿಸ್ಬಾರ್ದು, ಯಾಕಂದರೆ ವೆಲಾಸಿಟಿ ಅನ್ನುವಂಥದ್ದು ಈ ರೀತಿಯಾಗಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಈ ಕಾಂಪೋನೆಂಟನ್ನು ಇಲ್ಲಿ ಕೆಳಗಡೆ ತೋರಿಸ್ಬೇಕು. ಇದೊಂದು ಮಿಸ್ಟೇಕ್ ಮಾಡಿದ್ದೀವಿ ಮೇಲ್ಗಡೆ. ಓಕೆ, ಇಲ್ಲಿ ನೋಡಿ ಈ ರೀತಿಯಾಗಿ ವೆಲಾಸಿಟಿ ಇರುತ್ತಲ್ಲ, ದಿಸ್ ಈಸ್ ವೆಲಾಸಿಟಿ. ಈ ಕಡೆ ಇರುವಂಥದ್ದು ಯು ಕಾಸ್ ಥೀಟಾ ಕಾನ್ಸ್ಟೆಂಟ್ ಇದು, ಮತ್ತು ಕೆಳಗಡೆ ಇಂಕ್ರೀಸ್ ಆಗ್ತಾ ಬರುತ್ತೆ. ಅದನ್ನ ಮೇಲ್ಗಡೆ ತೋರಿಸಿದೆ. ಆಲ್ ರೈಟ್, ಸೊ ಪ್ಲೀಸ್ ರೆಕ್ಟಿಫೈ ದಟ್. ಓಕೆ, ಸೊ ಅಂಥದಕ್ಕೆಲ್ಲ ನೀವು ರೆಕ್ಟಿಫೈ ಮಾಡಿಕೊಂಡು ಮುಂದಿನ ಕ್ವಶನ್ಸ್ಗೆ ಹೋಗಬೇಕು. ಯಾಕಂದರೆ ಕ್ವಶನ್ಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಪಾರ್ಟನ್ನು ಪ್ಲೇ ಮಾಡುತ್ತಿಲ್ಲಿ. ಆಲ್ ರೈಟ್, ಸೊ ಎಕ್ಸಲ್ಲಿ ಎಕ್ಸ್ ಡೈರೆಕ್ಷನಲ್ಲಿ ಎಕ್ಸಲರೇಷನ್ 0 ಇರುತ್ತೆ, ವೈ ಡೈರೆಕ್ಷನಲ್ಲಿ -0 ಇರುತ್ತೆ. ಅದೆಲ್ಲ ನಿಮಗೆ ಗೊತ್ತಿದೆ. ಅದಾದಮೇಲೆ ಫಾರ್ಮುಲಾ ಎಚ್ ಮ್ಯಾಕ್ಸಿಗೆ ಫಾರ್ಮುಲಾನ ಬಳಸಿದ್ದೀವಿ. ಟೈಮ್ ಆಫ್ ಎಸೆಂಟ್, ಟೈಮ್ ಆಫ್ ಡಿಸೆಂಟ್ ಮತ್ತು ರೇಂಜ್ ಕೂಡ ಫಾರ್ಮುಲಾ ಬಳಸಿದ್ದೀವಿ. ಥೀಟಾ ಮತ್ತು 90 ಮೈನಸ್ ಥೀಟಾ ರಿಲೇಟೆಡ್ ಎಲ್ಲ ಮಾಡಿದ್ದೀವಿ. ಸೊ ಇದ್ರ ಮೇಲೆ ಪಾರ್ಟ್ 1 ಎಲ್ಲ ಕ್ವಶನ್ಸ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್, ಸೊ ಏನಿದೆ ನೋಡಿ ಇಲ್ಲಿ 1ನೇ ಕ್ವಶನ್. ದ ಮ್ಯಾಕ್ಸಿಮಮ್ ರೇಂಜ್ ಆಫ್ ಎ ಗನ್ ಆರ್ ಹಾರಿಜೆಂಟಲ್ ರೇಂಜ್ ಈಸ್ 16 ಕಿಲೋಮೀಟರ್ ಅಂತಿದ್ದಾರೆ. ಮ್ಯಾಕ್ಸಿಮಮ್ ರೇಂಜ್ ಅಂದ ತಕ್ಷಣ ನಿಮ್ಗೆ ಇಮಿಡಿಯೇಟಾಗಿ ನೆನಪು ಬರಬೇಕು. ಸೊ ಇಲ್ಲೊಂದು ವರ್ಡ್ ಇದೆ ನೋಡಿ, ಏನಂತ ವರ್ಡ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ ರೇಂಜ್ ಅಂತ ವರ್ಡ್ ಯೂಸ್ ಮಾಡ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ರೇಂಜ್ ಇರಬೇಕಾಗಿದ್ದರೆ ಥೀಟಾ ಈಸ್ ಈಕ್ವಲ್ ಟು ಏನಿರಬೇಕು ಹೇಳಿ ನೋಡೋಣ? 45 ಡಿಗ್ರಿ ಇರಬೇಕು. ಅದು ನಿಮ್ಗೆ ಐಡಿಯಾ ಬರಬೇಕು. ಆಲ್ ರೈಟ್, ಸೊ ಮತ್ತೆ ಮುಂದೆ ಏನು ಹೇಳ್ತಿದ್ದಾರೆ ಅಂದರೆ ರೇಂಜ್ 16 ಕಿಲೋಮೀಟರ್ ಅಂತಿದ್ದಾರೆ. ಓಕೆ, ಅದು ಮ್ಯಾಕ್ಸಿಮಮ್ ರೇಂಜ್ 16 ಕಿಲೋಮೀಟರ್. 16 ಕಿಲೋಮೀಟರ್ ಅಂದರೆ ಮೀಟ್ರಲ್ಲಿ ಮಾಡ್ಕೊಳ್ಳಿ, ಇದನ್ನು ಎಷ್ಟಾಗುತ್ತೆ? 16,000 ಮೀಟರ್ ಆಗುತ್ತೆ. ಆಮೇಲೆ ಮುಂದೆ ಹೋದ್ಮೇಲೆ ಏನು ಹೇಳ್ತಿದ್ದಾರೆ? ಇಫ್ G ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ದ ಮಸಲ್ ವೆಲಾಸಿಟಿ ಆಫ್ ದ ಶೆಲ್ ಮಸ್ಟ್ ಬಿ. ಶೆಲ್ ಅಂದರೆ ಅದೇ ಗನ್ ಅದು. ಹೌದಾ? ಸೊ ಒಂದು ಏನೋ ಟ್ಯಾಂಕರ್ ಟೈಪ್ ಇರುವಂಥದ್ದು, ಅದರ ವೆಲಾಸಿಟಿ ಕೇಳ್ತಿದ್ದಾರೆ. ತುಂಬ ಈಸಿ ಅಲ್ವಾ ಇದು? ರೇಂಜ್ ಈಸ್ ಈಕ್ವಲ್ ಟು ಫಾರ್ಮುಲಾ ಇದೆ ಡೈರೆಕ್ಟಾಗಿ. ಏನು ಹೇಳಿ ನೋಡೋಣ? ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ G ಅಂತ ಫಾರ್ಮುಲಾ ಇದೆ. ಆಲ್ರೈಟ್, ಹಚ್ಚಿ ಕಂಡುಹಿಡಿದು ಬಿಡಿ. ಸೊ ರೇಂಜ್ ಅಂದರೆ ಏನಿದೆ ಇಲ್ಲಿ? ರೇಂಜ್ ಕೊಟ್ಟಿದ್ದಾರೆ 16,000 ಅಂತ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಅಂತ ಬರ್ಕೊಳ್ಳಿ.
ಬರೋದಾದಮೇಲೆ ಸೈನ್ 2 ಇಂಟು ತೀಟಾ ಅಂದರೆ ಏನಿದೆ 45 ಇದೆ, ಆಮೇಲೆ ಡಿವೈಡೆಡ್ ಬೈ ಜಿ ಅಂದರೆ ಏನಾಗುತ್ತೆ, ಇದು 10 ಆಗುತ್ತೆ. ಸೈನ್ 2 ಇಂಟು 45 ಅಂದರೆ ಸೈನ್ 90 ಆಗುತ್ತೆ. ಸೈನ್ 90 ಅಂದರೆ ಏನಾಗುತ್ತೆ, ಇದು 1 ಆಗುತ್ತೆ, ಅದನ್ನು ಬಿಟ್ಬಿಡಿ. ಆಲ್ರೈಟ್, ಸೊ ಯು ಸ್ಕ್ವೇರನ್ನು ಅಲ್ಲೇ ಇಡಿ, 10ಅನ್ನು ಈ ಕಡೆ ಕಳಿಸಿದ್ರೆ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 16, 3 zeros ಆಲ್ರೆಡಿ ಇತ್ತು, ಇನ್ನೊಂದು 0 ಸೇರಿಕೊಳ್ತು. ಆಮೇಲೆ ಯು ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, √16 0 0 0 0 ಏನಾಗುತ್ತೆ ಇದು ಆನ್ಸರ್, √16 ಅಂದರೆ 4 ಆಗುತ್ತೆ. 2 0 ಬದಲಿಗೆ 1 0, 2 0 ಬದಲಿಗೆ 1 0, ಸೊ 400 ಮೀಟರ್ ಪರ್ ಸೆಕೆಂಡ್. ಎಲ್ಲಿದೆ ನೋಡಿ ಆಪ್ಷನ್, ಇಲ್ಲಿದೆ ನೋಡಿ. ವೆರಿ ಸಿಂಪಲ್ ಕ್ವಶನ್. ಇದನ್ನು AIPMT ಅಂತ ಮೊದಲು ಎಕ್ಸಾಮ್ ಇರ್ತಾಯಿತ್ತು. AIPMT ಅಂದರೆ ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ ಅಂತ ಇರ್ತಾಯಿತ್ತು. ಅದೆಲ್ಲ ಬಿಟ್ಟು ಈಗ ನೀಟ್ ಅಂತಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದರಲ್ಲಿ ಕ್ವಶನ್ಸನ್ನು ಏಮ್ಸಲ್ಲಿ ಕೂಡ ಕೇಳಿದ್ರು ಇದನ್ನು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳಿ. ಬಟ್ ಈಗ ಸದ್ಯಕ್ಕೆ ನೀಟ್ ಒಂದೇ ಇರೋದ್ರಿಂದ ನೀವು ಅದನ್ನು ಕ್ವಶನ್ಸನ್ನು ನೋಡಬೇಕು. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಮುಂದಿನ ಕ್ವಶನ್ ಏನಿದೆ ಅಂತ ನೋಡಿ. A body is projected at such an angle that the horizontal range is 3 times the greatest height. The angle of projection ಅಂತ ಕೇಳ್ತಿದ್ದಾರೆ. ಇನ್ನೊಂದು ಹೇಳೋದನ್ನು ಮರೆತುಬಿಟ್ಟೆ ನಾನು. ಏನಂದರೆ ಅದು ದಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಎಚ್ ಮ್ಯಾಕ್ಸ್ ಆ್ಯಂಡ್ ರೇಂಜ್. ಎಚ್ ಮ್ಯಾಕ್ಸ್ ಮತ್ತು ರೇಂಜ್ ನಡುವೆ ಒಂದು ರಿಲೇಷನ್ ಇದೆ. ಏನು ಗೊತ್ತಾ ಅದು, 4h ಈಸ್ ಈಕ್ವಲ್ ಟು r tan θ. ನೆನಪಿಟ್ಕೊಳ್ಳೋಕ್ಕಾಗುತ್ತಾ? ನೆನಪಿಟ್ಕೊಳ್ಳೇಬೇಕು. ಇದನ್ನು ನೆನಪಿಟ್ಕೊಳ್ಳಿಲ್ಲ ಅಂದರೆ ಆಲ್ರೆಡಿ ಆಪ್ಷನ್ ಹೇಳಿದ್ದೀನಿ, ಮನೆಗೆ ಹೋಗಿ ಬ್ಲ್ಯಾಂಕೆಟ್ ಹೊಚ್ಕೊಂಡು ಮಲ್ಕೊಳ್ಳೋದು. ಓಕೆ, ರಿಲೇಷನ್ ಬಿಟ್ವೀನ್ ಎಚ್ ಮ್ಯಾಕ್ಸ್ ಆ್ಯಂಡ್ r ಈಸ್ 4h ಈಕ್ವಲ್ ಟು r tan θ. ಇದನ್ನು ನೆನಪಿಟ್ಕೊಳ್ಳಿ. ಅದ್ರ ಮೇಲೇ ಈ ಕ್ವಶನ್ ಇದೆ. ಏನು ಹೇಳ್ತಿದ್ದಾರೆ, ಎ ಬಾಡಿ ಈಸ್ ಪ್ರೊಜೆಕ್ಟೆಡ್ ಅಟ್ ಸಚ್ ಅನ್ ಆ್ಯಂಗಲ್ ದಟ್ ದ ಹಾರಿಜೆಂಟಲ್ ರೇಂಜ್ ಈಸ್ 3 times ದ ಗ್ರೇಟೆಸ್ಟ್ ಹೈಟ್ ಅಂದರೆ ಮ್ಯಾಕ್ಸಿಮಮ್ ಹೈಟ್. ಅದೇ ಏನು ಹೇಳ್ತಿದ್ದಾರೆ ಇಲ್ಲಿ, ಹಾರಿಜೆಂಟಲ್ ರೇಂಜ್ ಈಸ್ 3 times ದ ಮ್ಯಾಕ್ಸಿಮಮ್ ಹೈಟ್ ಅಂತಿದ್ದಾರೆ. ಹಾರಿಜೆಂಟಲ್ ರೇಂಜ್ ಈಸ್ 3 times ದ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳ್ತಿದ್ದಾರೆ. ದ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಈಸ್ ಅಂತ ಕೇಳ್ತಿದ್ದಾರೆ. ತುಂಬ ಈಸಿ ಅಲ್ಲ, ಡೈರೆಕ್ಟ್ ರಿಲೇಷನ್ ಇದೆ. ನೀವೇನಾದರೂ ಇದನ್ನು ಬೇರೆ ಮೆಥಡಿಂದ ಮಾಡೋಕ್ಕೆ ಹೋದರೆ ತುಂಬ ಲೆಂದಿ ಆಗುತ್ತೆ. ಏನು ರಿಲೇಷನ್ ಹೇಳ್ತಾ ಇದೆ ಇಲ್ಲಿ, ಏನು ರಿಲೇಷನ್ ಇದೆ ನೋಡಿ, ನೀವೇ ನೋಡಿ. 4h ಈಸ್ ಈಕ್ವಲ್ ಟು, ಒಂದೇ ನಿಮಿಷ, just give me a minute. Why this is not coming? ಪೆನ್ ಯಾಕೆ ಬರ್ತಾ ಇಲ್ಲ ಇಲ್ಲಿ? ಹಾಂ, ಬಂತು. ಓಕೆ, ಸೊ 4h ಈಸ್ ಈಕ್ವಲ್ ಟು ಏನಿದೆ ಫಾರ್ಮುಲಾ, ಇದು r tan θ ಅಂತ ಇದೆಯಲ್ಲ, ಅಫ್ಕೋರ್ಸ್ ಇದೆ. ಆಮೇಲೆ ಏನು ಮಾಡಿ, 4h ಅಂತೂ ಆ್ಯಸ್ ಯೂಶ್ವಲ್ ಆಗಿ ಬರೀರಿ, ಈಸ್ ಈಕ್ವಲ್ ಟು r ಅಂದರೆ ಏನಿದೆ ನೋಡಿ, ಇಲ್ಲಿ r ಅಂದರೆ ಏನಿದೆ 3h ಅಂತ ಇದೆ. r ಬದಲಿಗೆ 3h ಇಡಿ, ಸೊ 3h tan θ ಆಗುತ್ತಿದ್ದು. ಸೊ h ಮತ್ತು h ಏನಾಗುತ್ತೆ, ಇದರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಮೇಲೆ tan θ ಈಸ್ ಈಕ್ವಲ್ ಟು ಏನಾಗುತ್ತೆ, tan θ ಈಸ್ ಈಕ್ವಲ್ ಟು 4/3 ಅಂತ ಇದೆ. ಆಮೇಲೆ ಇಲ್ಲಿ ಆ್ಯಂಗಲ್ ನೋಡಿದ್ರೆ ಎಲ್ಲ 25 ಡಿಗ್ರಿ 33 ಡಿಗ್ರಿ ಎಲ್ಲ ಇದೆ. ಫೇಮಸ್ ಟ್ರ್ಯಾಂಗಲ್ ಗೊತ್ತಿದೆಯಾ ನಿಮಗೆ, ಈ ರೀತಿಯಾಗಿರುವಂಥ ಫೇಮಸ್ ಟ್ರ್ಯಾಂಗಲ್. ಓಕೆ, ಸೊ 3 4 5 ಈ ರೀತಿಯಾಗಿದ್ದರೆ 3 ಅಪೋಸಿಟ್ ಎಷ್ಟು ಡಿಗ್ರಿ ಇರುತ್ತೆ ಹೇಳಿ ನೋಡೋಣ, 37 ಡಿಗ್ರಿ ಇರುತ್ತೆ. ಇನ್ನು 4 ಅಪೋಸಿಟ್ ಎಷ್ಟು ಇರುತ್ತೆ ಹೇಳಿ ನೋಡೋಣ, 53 ಡಿಗ್ರಿ ಇರುತ್ತೆ. ಟ್ಯಾನ್ ಅಂದರೆ 4/3 ಆಗ್ತಾ ಇದೆ ಅಂದರೆ ಯಾವ್ದು ಆನ್ಸರ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡಿ. ಟ್ಯಾನ್ ಅಂದರೆ 4/3, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಟ್ಯಾನ್ 53 ಅಂದರೆ ಏನಾಗುತ್ತೆ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಹೌದಾ ಇಲ್ವಾ? ಅದಕ್ಕೋಸ್ಕರ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದರಿಂದ ನೀವು ಏನು ಆನ್ಸರ್ ತೆಗಿಬೋದು ಹೇಳಿ ನೋಡೋಣ, ತೀಟಾ ಈಸ್ ಈಕ್ವಲ್ ಟು 53 ಡಿಗ್ರಿ ಅಂತ ತೆಗಿಬೋದು. ಆಲ್ ರೈಟ್, ತುಂಬ ಫೇಮಸ್ ಟ್ರ್ಯಾಂಗಲ್ ಇದು. ಸ್ಟಾರ್ಟಿಂಗ್ ಕೂಡ ಬ್ರಿಡ್ಜ್ ಕೋರ್ಸಲ್ಲಿ ಹೇಳ್ಕೊಟ್ಟಿರ್ತೀವಿ ಇದನ್ನು. 3 4 5 ಇದೆ. ಸೊ ಅದಕ್ಕೋಸ್ಕರ 3 ಅಪೋಸಿಟ್ ಇರುವಂಥದ್ದು 37, ಆಮೇಲೆ 4 ಅಪೋಸಿಟ್ ಇರುವಂಥದ್ದು 53 ಆ್ಯಂಡ್ 5 ಅಪೋಸಿಟ್ ಅಫ್ಕೋರ್ಸ್ 90 ಡಿಗ್ರಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ 4/3 ಬರಬೇಕಾಗಿದ್ದರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ 53ನೇ ಮಾಡಬೇಕು. ಅದಕ್ಕೋಸ್ಕರ ತೀಟಾ ಈಕ್ವಲ್ ಟು 53 ಡಿಗ್ರಿ ಆಗುತ್ತೆ. ಎಲ್ಲಿದೆ ಅದು 53 ಡಿಗ್ರಿ? ಇಲ್ಲಿದೆ ನೋಡಿ. ದಿಸ್ ಇಸ್ ದ ರೈಟ್ ಆಪ್ಷನ್. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಏನಿದೆ ನೋಡಿ ಮುಂದಿನ ಕ್ವಶನ್. ಏನು ಹೇಳ್ತಿದ್ದಾರೆ ಇಲ್ಲಿ, ಒಂದೇ ನಿಮಿಷ, ಇದನ್ನು ಕೂಡ ಮೇಲ್ಗಡೆ ಇಡ್ತೀನಿ. A ball whose kinetic energy is E is thrown at an angle of 45 degree with the horizontal. Okay, no problem. Starting ಅದರ kinetic energy E ಇದೆ, ಅದನ್ನು 45 ಡಿಗ್ರಿಯಲ್ಲಿ ಬಿಸಾಕಿದ್ದಾರೆ. ಇಟ್ಸ್ ಕೈನೆಟಿಕ್ ಎನರ್ಜಿ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ಇಟ್ಸ್ ಫ್ಲೈಟ್ ವಿಲ್ ಬಿ. ಓಕೆ, ಅಂದರೆ ಒಂದು ಬಾಲ್ ಇದೆ, ಆ ಬಾಲ್ದು ಸ್ಟಾರ್ಟಿಂಗ್ ಅಂದರೆ ಅದನ್ನು ಬಾಲನ್ನು ಬಿಸಾಕಿದ್ದಾರೆ ಯು ವೆಲಾಸಿಟಿಯಿಂದ, ಅದು ಆಮೇಲೆ ಈ ರೀತಿಯಾಗಿ ಹೋಗಿ ಇಲ್ಲಿ ಬಂದಿದೆ. ಆಮೇಲೆ ಇಲ್ಲಿರುವಂಥ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ ಅವರು, 45 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮಾಡಲಿ, ಪರವಾಗಿಲ್ಲ. ಆಮೇಲೆ ಇಲ್ಲಿ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿದೆ ಅಂದರೆ ಇ ಇದೆ ಇದರದ್ದು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಗೊತ್ತಲ್ಲ, 12mv² ಅಂತ ಹೇಳಿ. ಆಲ್ ರೈಟ್, ಸೊ ಆಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಇಟ್ಸ್ ಕೈನೆಟಿಕ್ ಎನರ್ಜಿ ಎಟ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ಇಟ್ಸ್ ಫ್ಲೈಟ್ ವಿಲ್ ಬಿ. ಅಂದರೆ ಈ ಪಾಯಿಂಟಲ್ಲಿ, ಈ ಹೈಯೆಸ್ಟ್ ಪಾಯಿಂಟ್ ಬಂದಾಗ ಅದರ ಕೈನೆಟಿಕ್ ಎನರ್ಜಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಆಲ್ ರೈಟ್, ಮಾಡೋಣ. ಸೊ ಕೈನೆಟಿಕ್ ಎನರ್ಜಿ ಈಕ್ವಲ್ ಟು ಫಾರ್ಮುಲಾ ಏನಿದೆ ಹೇಳಿ ನೋಡೋಣ, 12mv² ಅಂತ ಇದೆ.
ಹಾಫ್ ಎಮ್ ಇಲ್ಲಿ ವಿ ಅಂದರೆ ಯು ಇದೆ, ಅದಕ್ಕೋಸ್ಕರ ಹಾಫ್ ಎಮ್ ಯು ಸ್ಕ್ವೇರ್ ಅಂತ ಬರೆಯೋಣ ಈಸ್ ಈಕ್ವಲ್ ಟು ಇ ಆಗುತ್ತೆ. ಅಂದರೆ ಬೇಸಿಕಲಿ ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ಹಾಫ್ ಎಮ್ ಯು ಸ್ಕ್ವೇರ್, ವಿ ಸ್ಕ್ವೇರ್ ಇದು, ಬಟ್ ಇಲ್ಲಿ ವಿ ಅಂದರೆ ಯು ಇದೆ, ಅದಕ್ಕೋಸ್ಕರ ಹಾಫ್ ಎಮ್ ಯು ಸ್ಕ್ವೇರ್ ಅಂದರೆ ಇ ಅಂತ ಬರೆದಿದ್ದೀನಿ. ಆಲ್ರೈಟ್, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಯಾವಾಗ ಬರುತ್ತಲ್ಲ ಇದು, ಸೊ ಈ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಬಂದಾಗ ಇದರ ವೆಲಾಸಿಟಿ ಎಷ್ಟಿರುತ್ತೆ ಹೇಳಿ ನೋಡೋಣ. ಯು ಕಾಸ್ ಥೀಟಾ ಒಂದೇ ಉಳಿದಿರುತ್ತೆ, ಯು ಸೈನ್ ಥೀಟಾ ಇರೋದಿಲ್ಲ, ಯು ವೈ ಅನ್ನುವಂಥದ್ದು ಏನಾಗ್ಬಿಡುತ್ತೆ, ಇಲ್ಲಿ 0 ಆಗಿಬಿಡುತ್ತೆ. ಆಲ್ರೈಟ್, ಇಲ್ಲಿ ಯು ಅನ್ನುವಂಥದ್ದು ಇದು ಎಕ್ಸ್ ಮತ್ತು ವೈ ಅನ್ನು ಸೇರಿಕೊಂಡಿದೆ, ಬಟ್ ಇಲ್ಲಿ ವೈ ಅನ್ನುವಂಥದ್ದು 0 ಆಗಿಬಿಟ್ಟಿದೆ, ಓನ್ಲಿ ಯು ಕಾಸ್ ಥೀಟಾ ಉಳಿದಿದೆ. ಮತ್ತು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ 45 ಇರೋದ್ರಿಂದ ಇದನ್ನು ಡೈರೆಕ್ಟಾಗಿ ನಾನು ಏನು ಬರೀಬೋದು, 45 ಡಿಗ್ರಿ ಅಂತ ಬರೀಬೋದು. ಅದಕ್ಕೋಸ್ಕರ ಯು ಇಂಟು ಕಾಸ್ 45 ಅಂದರೆ ಏನು, 1/√2. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಹೈಟಲ್ಲಿ ವೆಲಾಸಿಟಿ ಎಷ್ಟಾಗುತ್ತೆ, u/√2 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತೇಳಿ. ಯು ಕಾಸ್ 45 ಯು ಇಂಟು 1/√2 ಆಗಿ u/√2 ಆಗುತ್ತೆ. ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಮಾತ್ರ ವೆಲಾಸಿಟಿ ಉಳಿದಿರುತ್ತಲ್ಲ, ಅದಕ್ಕೋಸ್ಕರ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿದ್ದರೆ ಆರಾಮಾಗಿ ಮಾಡ್ಬೋದು. ಆಲ್ರೈಟ್, ಸೊ ಇಲ್ಲಿ ಕೈನೆಟಿಕ್ ಎನರ್ಜಿಯನ್ನು ನಾವು ಅಂದ್ಕೊಳ್ಳೋಣ. ಕೈನೆಟಿಕ್ ಎನರ್ಜಿ ಅಟ್ ಮ್ಯಾಕ್ಸಿಮಮ್ ಹೈಟ್ ಅಲ್ಲ ಇದು, ಸೊ ಎಚ್ ಅಂತ ಅಂದ್ಕೊಂಡ್ಬಿಟ್ಟು ಏನಾಗುತ್ತೆ, ಹಾಫ್ ಎಮ್ ವಿ ಸ್ಕ್ವೇರ್ ಅಂದರೆ ಏನಿದೆ ಹೇಳಿ ನೋಡೋಣ. ಯು ವೆಲಾಸಿಟಿ ಏನಿದೆ ಇಲ್ಲಿ, u/√2 ಅಂತ ಇದೆ, u/√2 ಹೋಲ್ ಸ್ಕ್ವೇರ್ ಅಂತ ಬರೀರಿ. ಬರೋದಾದ್ಮೇಲೆ ಏನಾಗುತ್ತೆ ಇದು, 1/2 ಇಂಟು ಎಮ್ ಇಂಟು ಯು ಸ್ಕ್ವೇರ್ ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಅಂದರೆ 2 ಆಗುತ್ತೆ ಇದು. ಆಲ್ರೈಟ್, ಸೊ 1/2 ಅನ್ನು ಆ್ಯಸ್ ಯೂಶುವಲಾಗಿ ಹಿಂಗೆ ಬರೀರಿ. ಆಮೇಲೆ ಇಲ್ಲೊಂದು 2 ಇದೆಯಲ್ಲ, ಇದನ್ನು 1/2 ಅಂತ ಈ ರೀತಿಯಾಗಿ ಬರ್ಕೊಂಡು ಇಂಟು ಎಮ್ ಯು ಸ್ಕ್ವೇರ್ ಅಂತ ಬರೀರಿ. ನೋಡಿ ಇಲ್ಲಿ 1/2 ಇಲ್ಲಿ ಬರೆದಿದ್ದೀನಿ, ಎಮ್ ಯು ಸ್ಕ್ವೇರ್ ಬರೆದಿದ್ದೀನಿ, ಇಲ್ಲಿ 2 ಇರೋದನ್ನು 1/2 ಅಲ್ಲ ಇದು, ಅದನ್ನು 1/2 ಅಂತ ಬರೆದಿದ್ದೀನಿ. ಏನಾಗುತ್ತೆ ಹೇಳಿ ನೋಡೋಣ, ಆನ್ಸರ್ 1/2 ಅಂತ ಆಯಿತು. ಇಂಟು 1/2 ಎಮ್ ಯು ಸ್ಕ್ವೇರ್ ಅಂದರೆ ಏನಿದೆ ನೋಡಿ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. 1/2 ಎಮ್ ಯು ಸ್ಕ್ವೇರ್ ಅಂತ ಏನಿದೆಯಲ್ಲ, ಇದೇನಾಗುತ್ತೆ, ಇ ಆಗುತ್ತೆ. 1/2 ಎಮ್ ಯು ಸ್ಕ್ವೇರ್ ಅಂದರೆ ಇದೇನಾಗುತ್ತೆ, ಇ ಆಗುತ್ತೆ. ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀತಿದೆ ನೋಡಿ, 1/2 ಎಮ್ ಯು ಸ್ಕ್ವೇರ್ ಇದೇನು ಟೋಟಲ್ ಇದೆಯಲ್ಲ, ಸೊ ದಿಸ್ 1/2 ಎಮ್ ಯು ಸ್ಕ್ವೇರ್ ಅಂದರೆ ಏನಿದು, ಇ ಹಾಫ್ ಇ ಅಂದರೆ ಏನು, e/2. ಎಲ್ಲಿದೆ ನೋಡಿ ಆಪ್ಷನ್, e/2 ಇಲ್ಲಿದೆ ನೋಡಿ, e/2. ದಿಸ್ ಇಸ್ ದ ರೈಟ್ ಆಪ್ಷನ್. ಆಲ್ರೈಟ್, ಸೊ ಏನು ಗೊತ್ತಾಯಿತು, ಇದನ್ನು ನೋಡೋದ್ರಿಂದ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದ್ದರೆ ಮಾತ್ರ ಈ ರೀತಿ ಕ್ವಶನ್ಸ್ಗಳನ್ನು ಮಾಡೋಕ್ಕೆ ಸಾಧ್ಯ ಇದೆ. ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ. ನಿಮಗೇನು ಗೊತ್ತಿರಬೇಕಾಗಿತ್ತು ಅಂದರೆ, ಈ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಬಂದಾಗ ಓನ್ಲಿ ಕಾಸ್ ಥೀಟಾ, ಯು ಕಾಸ್ ಥೀಟಾ ಮಾತ್ರ ಉಳಿದಿರುತ್ತೆ ಅನ್ನೋದು ಗೊತ್ತಿರಬೇಕಾಗಿತ್ತು. ಆಲ್ರೈಟ್, ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ ಏನಿದೆ ಅಂತ ಹೇಳಿ. ಅಟ್ ದ ಅಪ್ಪರ್ ಮೋಸ್ಟ್ ಪಾಯಿಂಟ್ ಆಫ್ ಪ್ರೊಜೆಕ್ಟೈಲ್ ಇಟ್ಸ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಆರ್ ಅಟ್ ಆ್ಯನ್ ಆ್ಯಂಗಲ್ ಆಫ್. ಓಕೆ, ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಓಕೆ, ಒಂದು ಪ್ರೊಜೆಕ್ಟೈಲ್ ಇದೆ, ಈ ರೀತಿಯಾಗಿ ಹಿಂಗೆ ಬಂದಿದೆ. ಅಪ್ಪರ್ ಮೋಸ್ಟ್ ಪಾಯಿಂಟ್, ಅಟ್ ದ ಅಪ್ಪರ್ ಮೋಸ್ಟ್ ಪಾಯಿಂಟ್ ಅಂತಿದ್ದಾರೆ. ಅಟ್ ದ ಅಪ್ಪರ್ ಮೋಸ್ಟ್ ಪಾಯಿಂಟ್ ಆಫ್ ಎ ಪ್ರೊಜೆಕ್ಟೈಲ್ ಇಟ್ಸ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಆರ್ ಅಟ್ ಆ್ಯನ್ ಆ್ಯಂಗಲ್ ಆಫ್. ಓಕೆ, ವೆಲಾಸಿಟಿ ಹೆಂಗಿರುತ್ತೆ ಇಲ್ಲಿ, ಯಾವ ರೀತಿಯಾಗಿರುತ್ತೆ ಹೇಳಿ ನೋಡೋಣ. ಈ ಪಾಯಿಂಟಲ್ಲಿ ವೆಲಾಸಿಟಿ ಈ ರೀತಿಯಾಗಿರುತ್ತೆ, ಒಂದೇ ಒಂದು ಉಳಿದಿರೋದು ಯು ಕಾಸ್ ಥೀಟಾ, ಯು ಸೈನ್ ಥೀಟಾ ಅಂತೂ 0 ಆಗಿಬಿಟ್ಟಿದೆ. ಆಮೇಲೆ ಆಕ್ಸಲರೇಷನ್ ಹೆಂಗಿರುತ್ತೆ, ಯಾವಾಗಲೂ ಕೆಳಗಡೆ, ಮುಂದುಗಡೆ ಅಂತೂ ಆಕ್ಸಲರೇಷನ್ ಯಾವುದೂ ಇಲ್ಲವೇ ಇಲ್ಲ. ಸೊ ಮತ್ತು ಇವೆರಡರ ನಡುವೆ ಆ್ಯಂಗಲ್ ಎಷ್ಟು ಬಂತು, 90 ಡಿಗ್ರಿ, ಮುಗಿದೋಯ್ತು. ನೋಡಿ ಯಾವ ಆಪ್ಷನ್ ಆಗುತ್ತೆ, ಇಲ್ಲಿದೆ ನೋಡಿ 90 ಡಿಗ್ರಿ. ಮ್ಯಾಕ್ಸಿಮಮ್ ಹೈಟಲ್ಲಿ 90 ಡಿಗ್ರಿ ಆಗುತ್ತೆ. ಅದು ಬಿಟ್ಟು ನೀವೇನಾದರೂ ಈ ಪಾಯಿಂಟಲ್ಲಿ ಕನ್ಸಿಡರ್ ಮಾಡ್ತಾಯಿದ್ರಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದು ಯಾವುದೋ ಒಂದು ಪಾಯಿಂಟಲ್ಲಿ ಬಂದಿದ್ದೀರಾ, ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಬಂದಿದ್ದರೆ ಇಲ್ಲಿ ವೆಲಾಸಿಟಿ ಹೆಂಗಿರುತ್ತೆ, ಹಿಂಗಿರುತ್ತೆ ವೆಲಾಸಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೆಂಗಿರುತ್ತೆ, ಹಿಂಗಿರುತ್ತೆ. ಇದ್ರ ನಡುವೆ ಆ್ಯಂಗಲ್ ಇದು ಬರುತ್ತೆ. ಒಂದು ವೇಳೆ ಏನಾದರೂ ಈ ಪಾಯಿಂಟಲ್ಲಿ ಬಂದ್ರಿ ಅಂದ್ಕೊಳ್ಳಿ, ಈ ಪಾಯಿಂಟಲ್ಲಿ ಬಂದಾಗ ಏನಾಗುತ್ತೆ, ವೆಲಾಸಿಟಿ ಹಿಂಗಿರುತ್ತೆ, ಹೌದಾ ಇಲ್ವಾ. ಆಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೆಂಗಿರುತ್ತೆ, ಹಿಂಗೆ ಇದು ಆ್ಯಂಗಲ್ ಆಗುತ್ತೆ. ಆಲ್ರೈಟ್, ಇಲ್ಲೂ ಕೂಡ ಕೇಳ್ಬೋದು ಅವರು, ಈ ಕ್ವಶನನ್ನು ಕೇಳ್ಬೋದು. ಆಫ್ಟರ್ ಟೈಮ್ t1 ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕೂಡ ಕೇಳ್ಬೋದು. ಏನಾದರೂ ಕ್ವಶನ್ ಕೇಳ್ಬೋದು. ಬಟ್ ಮ್ಯಾಕ್ಸಿಮಮ್ ಹೈಟ್ ಬಂದಾಗ ಉಳಿದಿರುವಂಥದ್ದು ಯು ಕಾಸ್ ಥೀಟಾ ಮಾತ್ರ, ಅದು ಮುಂದಕ್ಕಿದೆ. ಆಮೇಲೆ ಜಿ ಕೆಳಗಡೆ ಇದೆ, ಅದಕ್ಕೋಸ್ಕರ 90 ಆಗುತ್ತೆ. ಆಲ್ರೈಟ್, ಸೊ ಈ ರೀತಿಯಾಗಿರುವಂಥ ಕ್ವಶನ್ಸ್ ಏನು ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ಇಲ್ಲ, ಇದನ್ನು ಮುಂದಿನ ಪಾರ್ಟಲ್ಲಿ ಮಾಡೋಣ. ಈ ಪಾರ್ಟಲ್ಲಿ ಅಂದರೆ ಡೈರೆಕ್ಟಾಗಿ ಇರುವಂಥ ಕ್ವಶನ್ಸ್ಗಳನ್ನು ಲೆವೆಲ್ 1 ಮಾಡ್ತಾಯಿದ್ದೀವಿ. ಲೆವೆಲ್ 1 ಕ್ವಶನ್ಸ್ ಮಾಡ್ತಾಯಿದ್ದೀವಿ. ಪಾರ್ಟ್ 2 ಅಲ್ಲಿ ಇದಕ್ಕಿಂತ ಇನ್ನೂ ಹೈಯರ್ ಕ್ವಶನ್ಸ್ನ ನಾನು ತೊಗೊಂಡು ಬರ್ತೀನಿ. ಆಲ್ರೈಟ್, ಸೊ ಮುಂದಿನ ಕ್ವಶನ್ ನೋಡಿ ಏನಿದೆ ಅಂಥೇಳಿ. ಎ ಪಾರ್ಟಿಕಲ್ ಆಫ್ ಮಾಸ್ ಎಮ್ ಈಸ್ ಪ್ರೊಜೆಕ್ಟೆಡ್ ವಿತ್ ವೆಲಾಸಿಟಿ ವಿ ಮೇಕಿಂಗ್ ಆ್ಯನ್ ಆ್ಯಂಗಲ್ ಆಫ್ 45 ಡಿಗ್ರಿ ವಿತ್ ದ ಹಾರಿಜೆಂಟಲ್. ಓಕೆ, ನೋ ಪ್ರಾಬ್ಲಮ್. ಹಾರಿಜೆಂಟಲ್ ಜೊತೆ 45 ಡಿಗ್ರಿ ಮಾಡಿ ಬಿಸಾಕಿದ್ದಾರೆ. ವೆನ್ ದ ಪಾರ್ಟಿಕಲ್ ಲ್ಯಾಂಡ್ಸ್ ಆನ್ ದ ಗ್ರೌಂಡ್ ಲೆವೆಲ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ಇಟ್ಸ್ ಮೊಮೆಂಟಮ್ ವಿಲ್ ಬಿ ಅಂತ ಕೇಳ್ತಿದ್ದಾರೆ. ಅಂದರೆ ಗ್ರೌಂಡಿಂದ ಬಿಸಾಕಿದ್ದೀವಿ 45 ಡಿಗ್ರಿಯಿಂದ, ಮತ್ತೆ ಗ್ರೌಂಡ್ಗೆ ಹೋಗಿ ಏನು ಟಚ್ ಮಾಡುತ್ತಲ್ಲ, ಅವಾಗ ಚೇಂಜ್ ಇನ್ ಮೊಮೆಂಟಮ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಬಾಲ್ ಇತ್ತ,
ಈ ಪಾಯಿಂಟಲ್ಲಿ ಬಾಲ್ ಇತ್ತು. ಸೊ ಈ ಪಾಯಿಂಟಲ್ಲಿ ಬಾಲ್ ಇದು ಇದನ್ನೇನು ಮಾಡಿದ್ದಾರೆ, ಈ ರೀತಿಯಾಗಿ ಬಿಸಾಕಿದ್ದಾರೆ. ಬಿಸಾಕಿದಾದಮೇಲೆ ಇದು ಹೋಗಿ ಈ ರೀತಿಯಾಗಿ ಇಲ್ಲಿ ಬಂದು ಬಿದ್ದಿದೆ. ಆಮೇಲೆ ಇಲ್ಲಿ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಕೂಡ ಕೊಟ್ಟಿದ್ದೀರಾ ನೀವು. ಎಷ್ಟು ಕೊಟ್ಟಿದ್ದಾರೆ ಅಂದರೆ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ವಿ ವೆಲಾಸಿಟಿಯಿಂದ, ಆಮೇಲೆ ಇದ್ರ ಮಾಸ್ ಎಮ್ ಇದೆ, ಅದೆಲ್ಲ ಗೊತ್ತಿದೆ. ಇಲ್ಲೂ ಕೂಡ ಮಾಸ್ ಎಮ್ ಇರುತ್ತೆ. ಆಮೇಲೆ ಇಲ್ಲೂ ಕೂಡ ಬಂದು ವಿ ವೆಲಾಸಿಟಿಯಿಂದ ಹಿಟ್ ಮಾಡುತ್ತೆ. ಈ ಆ್ಯಂಗಲನ್ನು ಚೆಕ್ ಮಾಡಿದಾಗ 45 ಡಿಗ್ರಿ ಇರುತ್ತೆ. ಹೌದಾ ಇಲ್ವಾ? ಆಮೇಲೆ ಇಲ್ಲಿ ವೆಲಾಸಿಟಿ ಏನಾಗುತ್ತೆ ಹೇಳಿ ನೋಡೋಣ. ಈ ಕಡೆ ಇರುವಂಥದ್ದು ವಿ ಕಾಸ್ 45 ಆಗುತ್ತೆ. ಆಲ್ರೈಟ್. ಆಮೇಲೆ ಈ ಕಡೆ ಇರುವಂಥದ್ದು ವಿ ಸೈನ್ 45 ಆಗುತ್ತೆ. ಆಮೇಲೆ ಈ ಕಡೆ ವೆಲಾಸಿಟಿ ಚೆಕ್ ಮಾಡಿದಾಗ ಇಲ್ಲೂ ಕೂಡ ವಿ ಕಾಸ್ ಅಲ್ವಾ ಇದು. ಸೊ ಈ ಕಡೆ ವಿ ಕಾಸ್ 45 ಡಿಗ್ರಿ ಆಗುತ್ತೆ. ಆಮೇಲೆ ಈ ಕಡೆ ವಿ ಸೈನ್ 45 ಆಗುತ್ತೆ. ಹೌದಾ ಇಲ್ವಾ? ಸೊ ಇದಂತೂ ಸ್ಟೋರಿ ಇದ್ದಿದ್ದೆ. ಈಗ ಚೇಂಜ್ ಇನ್ ಮೊಮೆಂಟಮ್ ಕೇಳ್ತಿದ್ದಾರೆ ಅವರು. ನೋಡಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ಇಟ್ಸ್ ಮೊಮೆಂಟಮ್ ಅಂಥೇಳಿ. ಈಗ ಇನಿಷಿಯಲ್ ಮೊಮೆಂಟಮ್ ಅಂತ ನೀವು ಹೋದರೆ ಪಿ ಐ ಅಂತ ನೀವೇನಾದರೂ ತೊಗೊಂಡ್ರಿ ಅಂದ್ಕೊಳ್ಳಿ. ಪಿ ಐ ಅಂದರೆ ಇನಿಷಿಯಲ್ ಮೊಮೆಂಟಮ್ ಇದು ಎಷ್ಟಿದೆ ಹೇಳಿ ನೋಡೋಣ. ವೆಲಾಸಿಟಿ ಎಕ್ಸ್ ಡೈರೆಕ್ಷನಲ್ಲಿ ಎಷ್ಟಿದೆ, ವಿ ಕಾಸ್ 45 ಅಂತ ಇದೆಯಾ. ಮತ್ತು ಮಾಸ್ ಎಷ್ಟಿದೆ, ಎಮ್ ಇದೆ. ಅದಕ್ಕೋಸ್ಕರ ನಾನು ಎಮ್ ವಿ ಕಾಸ್ 45 ಐ ಕ್ಯಾಪ್ ಅಂತ ಬರೀಬೋದಾ? ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಮೊಮೆಂಟಮ್ ಇನಿಷಿಯಲ್ ಮೊಮೆಂಟಮ್ ಅಂದರೆ ಎಮ್ ವಿ ಕಾಸ್ 45 ಐ ಕ್ಯಾಪ್ ಪ್ಲಸ್ ಅದೇ ರೀತಿಯಾಗಿ ವೈ ಡೈರೆಕ್ಷನಲ್ಲಿ ನೋಡಿ ಎಷ್ಟಿದೆ, ವಿ ಸೈನ್ 45 ಅಂತ ಇದೆ. ಅದಕ್ಕೋಸ್ಕರ ಎಮ್ ವಿ ಸೈನ್ 45 ಜೆ ಕ್ಯಾಪ್ ಅಂತ ಬರೀಬೋದು. ಯಾಕಂದರೆ ಮೊಮೆಂಟಮ್ ಅಂದರೆ ಏನು, ಮಾಸ್ ಇಂಟು ವೆಲಾಸಿಟಿ ಅಲ್ವಾ ಇದು. ಓಕೆ, ಎಮ್ ವಿ ಸೈನ್ 45 ಡಿಗ್ರಿ ಜೆ ಕ್ಯಾಪ್. ಇದು ಕೂಡ ಪಾಸಿಟಿವ್ ಡೈರೆಕ್ಷನಲ್ಲಿ, ಇದು ಕೂಡ ಪಾಸಿಟಿವ್ ಡೈರೆಕ್ಷನಲ್ಲಿದೆ. ಅದೇ ರೀತಿಯಾಗಿ ಪಿ ಎಫ್ ಈಸ್ ಈಕ್ವಲ್ ಟು ಏನು ಬರೀಬೋದು ಹೇಳಿ ನೋಡೋಣ. ಪಿ ಎಫ್ ಅಂದರೆ ಇಲ್ಲಿ ಫೈನಲ್ ಮೊಮೆಂಟಮ್. ಎಕ್ಸ್ ಡೈರೆಕ್ಷನಲ್ಲಿ ವಿ ಕಾಸ್ 45 ಇದೆ, ಇದ್ರ ಮಾಸ್ ಎಮ್ ಇದೆ. ಅದಕ್ಕೋಸ್ಕರ ನಾನು ಏನು ಬರೀತೀನಿ, ಎಮ್ ವಿ ಕಾಸ್ 45 ಡಿಗ್ರಿ ಐ ಕ್ಯಾಪ್ ಅಂತ ಬರೀತೀನಿ. ಆಮೇಲೆ ಅದೇ ವೈ ಡೈರೆಕ್ಷನಲ್ಲಿ ಹೆಂಗಿದೆ, ಇದು ನೆಗೆಟಿವ್ ವೈ ಡೈರೆಕ್ಷನಲ್ಲಿದೆ. ಹೌದಾ ಇಲ್ವಾ? ಅದಕ್ಕೋಸ್ಕರ ಏನಾಗುತ್ತೆ, ಇದು ಮೈನಸ್ ಎಮ್ ವಿ ಸೈನ್ 45 ಜೆ ಕ್ಯಾಪ್ ಅಂತ ಆಗುತ್ತೆ. ಆಲ್ರೈಟ್. ಎಕ್ಸ್ ಡೈರೆಕ್ಷನಲ್ಲಿ ವೆಲಾಸಿಟಿ ಚೇಂಜ್ ಆಗಿಲ್ಲ ಮತ್ತು ಮೊಮೆಂಟಮ್ ಕೂಡ ಚೇಂಜ್ ಆಗಿರೋದಿಲ್ಲ. ನೀವು ಮೈನಸ್ ಮಾಡಿ. ಚೇಂಜ್ ಇನ್ ಮೊಮೆಂಟಮ್ ಅಂದರೆ ಏನು, ಚೇಂಜ್ ಇನ್ ಮೊಮೆಂಟಮ್ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ಆಗುತ್ತೆ. ಫೈನಲ್ ಮೊಮೆಂಟಮ್ ಏನಿದೆ ಹೇಳಿ ನೋಡೋಣ, ಎಮ್ ವಿ ಕಾಸ್ 45 ಐ ಕ್ಯಾಪ್. ಓಕೆ, ಸ್ವಲ್ಪ ಲೆಂದಿ ಆಗ್ತಾ ಇದೆ, ಬಟ್ ಕಾನ್ಸೆಪ್ಟನ್ನು ತಿಳಿಸ್ತೀನಿ. ಮೈನಸ್ ಎಮ್ ವಿ ಸೈನ್ 45 ಜೆ ಕ್ಯಾಪ್, ಮೈನಸ್ ಎಮ್ ವಿ ಸೈನ್ 45 ಜೆ ಕ್ಯಾಪ್. ಇದನ್ನು ಮೈನಸ್ ಮಾಡಿ ಬ್ರ್ಯಾಕೆಟಲ್ಲಿ ಏನು ಬರೀಬೇಕು, ಇನಿಷಿಯಲ್ ಮೊಮೆಂಟಮ್ ಎಷ್ಟಿದೆ, ಎಮ್ ವಿ ಕಾಸ್ 45 ಐ ಕ್ಯಾಪ್ ಪ್ಲಸ್ ಎಮ್ ವಿ ಸೈನ್ 45 ಜೆ ಕ್ಯಾಪ್. ಅರ್ಥ ಮಾಡ್ಕೊಳ್ಳಿ ಏನಿದೆ ಅಂಥೇಳಿ. ಆಲ್ರೈಟ್. ಸೊ ಇದೆಲ್ಲ ಬರೋದಾದ್ಮೇಲೆ ಇಲ್ಲೂ ಕೂಡ ಸ್ವಲ್ಪ ಸ್ಪೇಸನ್ನು ಯೂಸ್ ಮಾಡ್ಕೋತೀನಿ. ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, ಎಮ್ ವಿ ಕಾಸ್ 45 ಐ ಕ್ಯಾಪ್ ಅಂತ ಇದೆ, ಬರೀರಿ ಅದನ್ನು. ಮೈನಸ್ ಎಮ್ ವಿ ಸೈನ್ 45 ಜೆ ಕ್ಯಾಪ್ ಅಂತ ಇದೆ, ಅದನ್ನು ಬರೀರಿ. ನೆಕ್ಸ್ಟ್ ಮೈನಸ್ ಎಮ್ ವಿ ಕಾಸ್ 45 ಐ ಕ್ಯಾಪ್ ಆಗುತ್ತೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದು. ಮತ್ತು ಮೈನಸ್ ಮತ್ತು ಪ್ಲಸ್ ಸೇರಿಕೊಂಡು ಏನಾಗುತ್ತೆ, ಇದು ಮೈನಸ್ ಆಗುತ್ತೆ. ಅದಕ್ಕೆ ಎಮ್ ವಿ ಸೈನ್ 45 ಜೆ ಕ್ಯಾಪ್ ಅಂತ ಆಗುತ್ತೆ. ಇವೆರಡನ್ನೂ ಅಬ್ಸರ್ವ್ ಮಾಡಿ. ಎಮ್ ವಿ ಕಾಸ್ 45 ಐ ಕ್ಯಾಪ್ ಮೈನಸ್ ಎಮ್ ವಿ ಕಾಸ್ 45 ಐ ಕ್ಯಾಪ್. ಸೊ ಇವೆರಡು ಏನಾಗ್ಬಿಡ್ತವೆ, ಕ್ಯಾನ್ಸಲ್ ಆಗ್ತವೆ ಇಲ್ವಾ ಇಲ್ಲಿ, ಇದು ಮತ್ತು ಇದು, ಯಾಕಂದರೆ ಪ್ಲಸ್ ಮೈನಸ್ ಇದೆ. ಆಲ್ರೈಟ್. ಸೊ ಮೈನಸ್ ಎಮ್ ವಿ ಸೈನ್ 45 ಮೈನಸ್ ಎಮ್ ವಿ ಸೈನ್ 45 ಅಂದರೆ ಏನಾಗುತ್ತೆ, ಇದು ಮೈನಸ್ 2 ಎಮ್ ವಿ ಸೈನ್ 45 ಆಗುತ್ತೆ. ಆಲ್ರೈಟ್. ಮೈನಸ್ 2 ಎಮ್ ವಿ ಸೈನ್ 45 ಜೆ ಕ್ಯಾಪ್ ಅಂತೂ ಇದ್ದೇ ಇದೆ. ಯಾಕಂದರೆ ವೈ ಡೈರೆಕ್ಷನಲ್ಲೇ ಏನು ಚೇಂಜ್ ಆಗ್ತಾ ಇದೆ, ವೆಲಾಸಿಟಿ ಮತ್ತು ಮೊಮೆಂಟಮ್ ಚೇಂಜ್ ಆಗ್ತದೆ, ಎಕ್ಸ್ ಡೈರೆಕ್ಷನಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಇದು ಮೈನಸ್ 2 ಎಮ್ ವಿ ಸೈನ್ 45 ಅಂದರೆ ಏನಾಗುತ್ತೆ, 1/√2. ಸೊ 1/√2 ಅಂದರೆ ಇದನ್ನೇನು ಬರೀತೀರ, ಮೈನಸ್ ಇಲ್ಲಿ 2 ಇದೆಯಲ್ಲ, ಇದನ್ನೇ √2 ಇಂಟು √2 ಅಂತ ಬರೀರಿ. ಆಮೇಲೆ ಆ್ಯಸ್ ಯೂಶುವಲ್ ಆಗಿ ಎಮ್ ವಿ ಬರೋದು 1/√2 ಬರೀರಿ. √2 ಕ್ಯಾನ್ಸಲ್ ಆಗಿ ಆನ್ಸರ್ ಬರುವಂಥದ್ದು ಮೈನಸ್ √2 ಎಮ್ ವಿ ಅಂತ ಬರುತ್ತೆ. ಬಟ್ ಮ್ಯಾಗ್ನಿಟ್ಯೂಡ್ ಕೇಳ್ತಿದ್ದಾರೆ. ಮ್ಯಾಗ್ನಿಟ್ಯೂಡ್ ಅಂದರೆ ಮೈನಸ್ √2 ಎಮ್ ವಿ. ಯಾವುದಿದೆ ನೋಡಿ, ಮೈನಸ್ √2 ಎಮ್ ವಿ ಅಂಥೇಳಿ ಇಲ್ಲಿತ್ತು ಕ್ವಶನ್. ಅದು ಮೈನಸ್ √2 ಎಮ್ ವಿ ಎಲ್ಲಿದೆ, ಮೈನಸ್ √2 ಎಮ್ ವಿ ಅಂದರೆ ಅದೇ √2 ಎಮ್ ವಿ ಇಲ್ಲಿದೆ ನೋಡಿ ಆಪ್ಷನ್. ಅರ್ಥ ಆಗ್ತಿದೆ? ಇಲ್ಲಾಂದರೆ ಒಂದು ಈಸಿ ಟ್ರಿಕ್ ಇತ್ತು ಇದಕ್ಕೆ. ಈಸಿ ಟ್ರಿಕ್ ಏನು ಗೊತ್ತಾ, ಎಕ್ಸ್ ಡೈರೆಕ್ಷನ್ ಅಂದರೂ ವೆಲಾಸಿಟಿ ಇಷ್ಟೇ ಇದೆ, ಆಮೇಲೆ ಎಕ್ಸ್ ಡೈರೆಕ್ಷನಲ್ಲಿ ವೆಲಾಸಿಟಿ ಇಷ್ಟೇ ಉಳಿದಿದೆ. ಅಂದರೆ ಎಕ್ಸ್ ಡೈರೆಕ್ಷನಲ್ಲಿ ಏನಿರುತ್ತಲ್ಲ, ಡೆಲ್ಟಾ ಪಿ ಎಕ್ಸ್ ಅಂದರೆ ಏನು, ಚೇಂಜ್ ಇನ್ ಮೊಮೆಂಟಮ್ ಇನ್ ಎಕ್ಸ್ ಡೈರೆಕ್ಷನ್ ಈಕ್ವಲ್ ಟು 0. ಆಲ್ರೈಟ್. ಸೊ ಎಕ್ಸ್ ಡೈರೆಕ್ಷನಲ್ಲಿ ಯಾವುದೇ ಮೊಮೆಂಟಮ್ ಚೇಂಜ್ ಆಗ್ತಾ ಇಲ್ಲ. ಇನ್ನು ವೈ ಡೈರೆಕ್ಷನಲ್ಲಿ ಏನು ಚೇಂಜ್ ಆಗ್ತದೆ ಹೇಳಿ ನೋಡೋಣ. ಮೊದಲು ಎಷ್ಟಿತ್ತು, ವಿ ಸೈನ್ 45 ಅಂದರೆ ಎಮ್ ವಿ ಸೈನ್ 45 ಇತ್ತು. ಫೈನಲ್ ಆಗಿ ಮೈನಸ್ ಎಮ್ ವಿ ಸೈನ್ 45 ಆಗಿದೆ. ಅದಕ್ಕೆ ಮೈನಸ್ ಎಮ್ ವಿ ಸೈನ್ 45 ಮೈನಸ್ ಎಮ್ ವಿ ಸೈನ್ 45 ಎರಡೂ ಮಾಡಿದರೆ ಮುಗಿದು ಹೋಯಿತು. ಇದು ಫೈನಲ್. ಮೈನಸ್ ಎಮ್ ವಿ ಸೈನ್ 45 ಅನ್ನುವಂಥದ್ದು ಫೈನಲ್ ಇದು.
ಅದರಲ್ಲಿ ಏನು ಮೈನಸ್ ಮಾಡಬೇಕು, ಇನಿಷಿಯಲನ್ನು ಮೈನಸ್ ಮಾಡಬೇಕು. ಇಲ್ಲಿದೆ ನೋಡಿ, ಮಾಡಿದಾಗ -2 mv sin 45. ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ನಾವೇನು -2 mv sin 45 ಅಂತ ತಂದಿದೆಯಲ್ಲ, ಅದನ್ನ ಈಸಿಯಾಗಿ ಆ ಟ್ರಿಕ್ಕನ್ನು ಯೂಸ್ ಮಾಡ್ಕೊಂಡು ಕೂಡ ನೀವು ತರ್ಬೋದಾಗಿತ್ತು. ಆಲ್ರೈಟ್, ಪರವಾಗಿಲ್ಲ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಇದನ್ನು ಯಾವ ರೀತಿಯಾಗಾದರೂ ಬಿಡಿಸ್ಬೋದು. ಆಲ್ರೈಟ್, ಯಾಕಂದರೆ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸನ್ನು ಕ್ವಿಕ್ಕಾಗಿ ಮಾಡಬೇಕೇ ಹೊರತು ಈ ಪ್ರಾಕ್ಟೀಸ್ ಮಾಡುವಾಗ ಕ್ವಿಕ್ನೆಸ್ಸನ್ನು ಜಾಸ್ತಿ ವಿಚಾರ ಮಾಡಿಬಿಡಿ. ಮೊದಲು ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ ಪ್ರಾಕ್ಟೀಸ್ ಮಾಡುವಾಗ, ಅದಾದಮೇಲೆ ತಾನೇ ಬಂದೇ ಬರುತ್ತೆ. ಆಲ್ರೈಟ್, ಸೊ ಇನ್ನು ಈ ಕ್ವಶನ್ಗೆ ಸ್ಪೇಸ್ ಉಳಿಲಿಲ್ಲ, ಇದನ್ನು ಬಳಸ್ಕೊಂಡೆ ಇದನ್ನು ರಬ್ ಮಾಡಿಬಿಡ್ತೀನಿ. ಎಲ್ಲರೂ ನೋಟ್ ಮಾಡಿದ್ದೀರಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋನ ಪಾಸ್ ಮಾಡಿ ಈ ಕ್ವಶನನ್ನು ಸಾಲ್ವ್ ಮಾಡಿ. ತುಂಬ ಈಸಿಯಾಗಿರುವಂಥ ಕ್ವಶನ್ ಇದೆ ಇದು. ಇಲ್ಲೇನು ಕ್ವಶನ್ ಇದೆಯಲ್ಲ, ಇದು ತುಂಬ ಈಸಿಯಾಗಿರುವಂಥದ್ದು. ಇದನ್ನು ಸಾಲ್ವ್ ಮಾಡಿ, ಎಲ್ಲರೂ ನೋಡೋಣ. ಪಾಸ್ ಮಾಡಿ. ಓಕೆ, ಬಂದಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ. ಪಾಸ್ ಮಾಡಿ, ಸ್ಟಾರ್ಟ್ ಮಾಡಿ. ದ ಸ್ಪೀಡ್ ಆಫ್ ಎ ಪ್ರೊಜೆಕ್ಟೈಲ್ ಅಟ್ ಇಟ್ಸ್ ಮ್ಯಾಕ್ಸಿಮಮ್ ಹೈಟ್ ಈಸ್ ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಸ್ಪೀಡ್. ದ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಈಸ್ ಅಂತ ಕೇಳ್ತಿದ್ದಾರೆ. ಅಂದರೆ ಒಂದು ಪ್ರೊಜೆಕ್ಟೈಲ್ ಇದೆ, ಸೊ ಇಲ್ಲಿಂದ ಇಲ್ಲಿಗೆ ಪ್ರೊಜೆಕ್ಟೈಲ್ ಹಿಂಗಾಗಿದೆ, ಈ ರೀತಿಯಾಗಿ ಬಂದಿದೆ. ಇದು ಮ್ಯಾಕ್ಸಿಮಮ್ ಹೈಟಲ್ಲಿ ಬಂದಾಗ ಇದ್ರ ಸ್ಪೀಡ್ ಎಷ್ಟಿರುತ್ತೆ ಹೇಳಿ ನೋಡೋಣ. ಯು ಕಾಸ್ ಥೀಟಾ, ಹೌದಾ? ಆಮೇಲೆ ಇಲ್ಲಿ ಯು ಇರುತ್ತೆ. ಆಫ್ಕೋರ್ಸ್ ಯು ಕಾಸ್ ಥೀಟಾ, ಯು ಸೈನ್ ಥೀಟಾ ಅಂತೂ ಇದ್ದೇ ಇದೆ. ಸ್ಟಾರ್ಟಿಂಗ್ ಯು ಇದೆ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ದ ಸ್ಪೀಡ್ ಆಫ್ ಎ ಪ್ರೊಜೆಕ್ಟೈಲ್ ಅಟ್ ಮ್ಯಾಕ್ಸಿಮಮ್ ಹೈಟ್ ಈಸ್ ಹಾಫ್ ಆಫ್ ದ ಇನಿಷಿಯಲ್ ಸ್ಪೀಡ್ ಅಂತೆ. ಅಂದರೆ ಮ್ಯಾಕ್ಸಿಮಮ್ ಹೈಟ್ ಇಲ್ಲಿರುವಂಥ ಸ್ಪೀಡ್ ಯು ಕಾಸ್ ಥೀಟಾ ಅದು ಎಷ್ಟಿದೆ ಅಂದರೆ ಹಾಫ್ ಆಫ್ ಇನಿಷಿಯಲ್ ಸ್ಪೀಡ್ ಅಂತೆ. ನೋಡಿ, ಇದೇ ತಾನೇ ಈಕ್ವೇಷನ್ ಹೇಳಿರುವಂಥದ್ದು. ಅರ್ಥ ಮಾಡ್ಕೊಳ್ಳಿ. ದ ಸ್ಪೀಡ್ ಆಫ್ ಎ ಪ್ರೊಜೆಕ್ಟೈಲ್ ಅಟ್ ಮ್ಯಾಕ್ಸಿಮಮ್ ಹೈಟ್ ಈಸ್ ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಸ್ಪೀಡ್. ಅಂದರೆ ಯು ಕಾಸ್ ಥೀಟಾ ಅನ್ನುವಂಥದ್ದು ಹಾಫ್ ಆಫ್ ಯು ಇದೆ. ಅಂದರೆ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಕೇಳ್ತಾರೆ. ತುಂಬ ಈಸಿ ಅಲ್ಲ, ಯು ಮತ್ತು ಯು ಕ್ಯಾನ್ಸಲ್ ಆಯಿತು. ಕಾಸ್ ಥೀಟಾ ಈಸ್ ಈಕ್ವಲ್ ಟು 1/2 ಇದೆ. ಹಾಗೇನಾದರೂ ಇರಬೇಕಾಗಿದ್ರೆ ಥೀಟಾ ಈಸ್ ಈಕ್ವಲ್ ಟು ಏನಿರಬೇಕು, 60 ಡಿಗ್ರಿ ಇರಬೇಕು. ಬೇಕಾದ್ರೆ ಆ ಕಡೆ ಕಳಿಸಿ ಕಾಸ್ ಇನ್ವರ್ಸ್ ಅಂತ ಮಾಡಿ. ಕಾಸ್ 60 ಅಂದರೆ ಎಷ್ಟು, 1/2 ಅಲ್ವಾ? ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ಇದು 60 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಆಲ್ರೈಟ್, ನೋಡಿ ಎಷ್ಟು ಈಸಿ ಇದೆ ಇದು. ಏನೂ ಇಲ್ಲ ಇದರಲ್ಲಿ. ಇದನ್ನು ಕೇಳಿದ್ದಾರೆ AIPMT 2010 ಕೇಳಿದ್ದಾರೆ. ನಿಮಗೂ ಕೂಡ ಬರ್ಬೋದು ಇದು. ಆಲ್ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ ಏನಿದೆ ಅಂಥೇಳಿ. ಮುಂದಿನ ಕ್ವಶನ್ ನೋಡಿ. ಎ ಮಿಸೈಲ್ ಈಸ್ ಫೈರ್ಡ್ ಫಾರ್ ಮ್ಯಾಕ್ಸಿಮಮ್ ರೇಂಜ್. ಈ ವರ್ಡ್ ನೋಡಿದ ತಕ್ಷಣ ಮ್ಯಾಕ್ಸಿಮಮ್ ರೇಂಜ್ ಅಂದ ತಕ್ಷಣ ನೀವು ಬರ್ಕೊಂಬೇಡಿ. ಥೀಟಾ ಈಸ್ ಈಕ್ವಲ್ ಟು ಏನು ಹೇಳಿ ನೋಡೋಣ, 45 ಡಿಗ್ರಿ. ಆಲ್ರೈಟ್, ಸೊ ಮುಂದೆ ಏನು ಹೇಳ್ತಿದ್ದಾರೆ, ವಿತ್ ಆ್ಯನ್ ಇನಿಷಿಯಲ್ ವೆಲಾಸಿಟಿ ಆಫ್ 20 ಮೀಟರ್ ಪರ್ ಸೆಕೆಂಡ್. ಅಂದರೆ ಇನಿಷಿಯಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್. ಎರಡು ಮೇಜರ್ ಥಿಂಗ್ಸ್ ಸಿಕ್ಬಿಡ್ತು ನಿಮಗೆ. ಇಫ್ G ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ದ ರೇಂಜ್ ಆಫ್ ದ ಮಿಸೈಲ್. ರೇಂಜ್ ಕೇಳ್ತಿದ್ದಾರೆ. ಸೊ ರೇಂಜ್ ಈಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆಯಲ್ಲ, ಏನದು, ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ. ಯು ಸ್ಕ್ವೇರ್ ಅಂದರೆ 20 ಸ್ಕ್ವೇರ್ ಇಂಟು ಸೈನ್ ಇಂಟು 2 ಇಂಟು 45. ಸೊ 2 ಇಂಟು 45 ಡಿವೈಡೆಡ್ ಬೈ ಜಿ ಅಂದರೆ 10 ಆಗುತ್ತೆ. ಇದು ಸೈನ್ 90 ಆಗುತ್ತೆ. ಸೈನ್ 90 ಅಂದರೆ 1, ಬಿಟ್ಬಿಡಿ ಅದನ್ನು. ಸೊ 20 ಸ್ಕ್ವೇರ್ ಅಂದರೆ 20 ಇಂಟು 20 ಡಿವೈಡೆಡ್ ಬೈ 10. 0 0 ಕ್ಯಾನ್ಸಲ್ ಆಯಿತು. 20 ಇಂಟು 2 ಅಂದರೆ 40 ಮೀಟರ್. 40 ಮೀಟರ್ ಅಂತೂ ಇಲ್ಲೇ ಇದೆ ಆನ್ಸರ್. ದಿಸ್ ಇಸ್ ರೈಟ್ ಆಪ್ಷನ್. ಎಷ್ಟು ಈಸಿ ಇತ್ತು ನೋಡಿ ಇದು. ಆಲ್ರೈಟ್, ಸೊ ಇಲ್ಲೂ ಕೂಡ ನೀವು ಯಾವಾಗ ಥೀಟಾ ಈಕ್ವಲ್ ಟು 45 ಇರುತ್ತಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ನೀವೇನು ಬರೀಬೋದು ಅಂದರೆ ಯು ಸ್ಕ್ವೇರ್ ಬೈ ಜಿ ಅಂತ ಕೂಡ ಬರೀಬೋದು. ಯಾಕಂದರೆ ಇದು ಸೈನ್ 2 ಥೀಟಾ 45 ಇತ್ತಂದರೆ ಸೈನ್ 2 ಥೀಟಾ ಇದೇನಾಗುತ್ತೆ, 90 ಆಗಿ 1 ಆಗುತ್ತಲ್ಲ. ಯು ಸ್ಕ್ವೇರ್ ಬೈ 2 ಇದನ್ನು ಬಳಸ್ಬೋದು. ಬಟ್ ಪರವಾಗಿಲ್ಲ, ದ್ಯಾಟ್ಸ್ ಓಕೆ. ಸ್ವಲ್ಪ ನಡೆಯುತ್ತೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ನಡೆಯುತ್ತೆ. ಈ ರೀತಿ ಮಾಡ್ಬೋದು. ಮುಂದಿನ ಕ್ವಶನ್ಗೆ ಹೋಗೋಣ. ಏನು ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಎ ಪ್ರೊಜೆಕ್ಟೈಲ್ ಈಸ್ ಫೈರ್ಡ್ ಅಟ್ ಆನ್ ಆ್ಯಂಗಲ್ ಆಫ್ 45 ಡಿಗ್ರಿ. ಥೀಟಾ 45 ಇದೆ, ಬರ್ಕೊಳ್ಳಿ, ಬರೀತಾ ಹೋಗಿ. ಥೀಟಾ ಈಸ್ ಈಕ್ವಲ್ ಟು 45 ಡಿಗ್ರಿ ಇದೆ. ಮುಂದೆ ಏನು ಹೇಳ್ತಿದ್ದಾರೆ, ವಿತ್ ಹಾರಿಸೆಂಟಲ್ ಎಲಿವೇಶನ್ ಆ್ಯಂಗಲ್ ಆಫ್ ದ ಪ್ರೊಜೆಕ್ಟೈಲ್ ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್. ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಿದ್ದಾರೆ ಅಂದರೆ, ಎಲಿವೇಶನ್ ಆ್ಯಂಗಲ್ ಆಫ್ ದ ಪ್ರೊಜೆಕ್ಟೈಲ್ ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್ ಆ್ಯಸ್ ಸೀನ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಈಸ್. ಓಕೆ, ಸ್ವಲ್ಪ ಡೈಗ್ರಾಮನ್ನು ತೆಗಿಯೋಕ್ಕೆ ಟ್ರೈ ಮಾಡೋಣ. ಅಂದರೆ ಇಲ್ಲಿ ಬಾಲ್ ಇದೆ, ಇದನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಯು ವೆಲಾಸಿಟಿಯಿಂದ. ಈ ರೀತಿಯಾಗಿ ಹಿಂಗೆ ಹೋಗಿ ಹಿಂಗೆ ಬಂದಿದೆ ಇದು. ಆಲ್ರೈಟ್, ಸೊ ಈ ರೀತಿಯಾಗಿ ಬಂದಿದೆ. ಇಲ್ಲಿ ಬಂದಾದಮೇಲೆ ಏನು ಇದು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ 45 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ ಆ್ಯಕ್ಚುಲಾಗಿ ಇಲ್ಲಿ ಎಲಿವೇಶನ್ ಆ್ಯಂಗಲ್ ಆಫ್ ದ ಪ್ರೊಜೆಕ್ಟೈಲ್ ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್. ಹೈಯೆಸ್ಟ್ ಪಾಯಿಂಟ್ ಅಂದರೆ ಈ ಪಾಯಿಂಟ್ ಇದು. ಓಕೆ, ಇಲ್ಲಿ ಬಂದಿದೆ ಬಾಲ್ ಇದು. ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್ ಆ್ಯಸ್ ಸೀನ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂತಿದ್ದಾರೆ. ಅಂದರೆ ಇಲ್ಲಿಂದ ನೋಡಿದಾಗ, ಇಲ್ಲಿಂದ ಈ ಪಾಯಿಂಟಿಂದ ನೋಡಿದಾಗ, ಈ ಪಾಯಿಂಟ್ ಆಫ್ ಪ್ರೊಜೆಕ್ಷನಿಂದ ಹಿಂಗೆ ನೋಡಿದಾಗ ಈ ಆ್ಯಂಗಲ್ ಕೇಳ್ತಿದ್ದಾರೆ ಅವರು. ನೋಡಿ ಇಲ್ಲಿ ಇನ್ನೊಂದು ಸರಿ ಓದಿ ಕ್ವಶನನ್ನು. ಎಲಿವೇಶನ್ ಆ್ಯಂಗಲ್ ಆಫ್ ದ ಪ್ರೊಜೆಕ್ಟೈಲ್ ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್ ಆ್ಯಸ್ ಸೀನ್ ಫ್ರಮ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಈ ಆ್ಯಂಗಲನ್ನು ಕೇಳ್ತಿದ್ದಾರೆ. ಇಲ್ಲಿದೆಯಲ್ಲ, ಈ ಆ್ಯಂಗಲನ್ನು ಆಲ್ಫಾ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಇಲ್ಲೊಂದು ಲೈನ್ ಹಾಕ್ಕೊಂಬಿಡಿ.
ಈ ರೀತಿಯಾಗಿ ಅಥವಾ ಸ್ಟ್ರೇಟ್ ಲೈನನ್ನೇ ಹಾಕೊಂಬಿಟ್ರೆ ಇದೇನಾಗುತ್ತೆ 90 ಡಿಗ್ರಿ ಆಗುತ್ತೆ. ವಾಟ್ ಈಸ್ ದಿಸ್? ದಿಸ್ ಈಸ್ ಎಚ್ ಮ್ಯಾಕ್ಸಿಮಮ್ ಹೈಟ್. ಆಮೇಲೆ ಇಲ್ಲಿದೆ ನೋಡಿ, ಇದೇನಾಗುತ್ತೆ ಹೇಳಿ ನೋಡೋಣ, ದಿಸ್ ಈಸ್ r/2. ಹೌದಾ? ಯಾಕಂದರೆ ಈ ಟೋಟಲ್ ಎಷ್ಟಿದೆ ಇದು ಹಿಂಗೆ ಹೋಗಿ ಹಿಂಗೆ ಬಂದಾಗ ಇಲ್ಲಿ ಚೆಕ್ ಮಾಡಿದ್ರೆ ಟೋಟಲ್ ಎಷ್ಟಿರುತ್ತೆ, ಇದು r ಇರುತ್ತೆ. ಬಟ್ ಇಲ್ಲೇನಾಗುತ್ತೆ, ಇದು ಅರ್ಧ ಇದೆಯಲ್ಲ, ಈ ಕಡೆ ಅರ್ಧ ಈ ಕಡೆ ಅರ್ಧ, ಅಂದರೆ ಇದು r/2 ಆಗುತ್ತೆ. ಮುಗಿದೋಯ್ತು. tan alpha is equal to h divided by r/2 ಮಾಡಿಬಿಡಿ. ಯಾಕಂದರೆ tan alpha equal to opposite by adjacent. ಸೊ ಮಾಡಿ ಅದನ್ನ, ಇಲ್ಲಿ ಸ್ಪೇಸ್ ಕೂಡ ಇಲ್ಲ ಬಿಟ್ಟಿಲ್ಲಲ್ಲ ಇಲ್ಲಿ. ಸೊ tan alpha is equal to ಏನಾಗುತ್ತೆ ಹೇಳಿ ನೋಡೋಣ, h divided by r/2 ಆಗುತ್ತೆ. ಹೌದಾ ಇಲ್ವಾ? ಸೊ ಬಟ್ ನಮ್ಗೆ ರಿಲೇಷನ್ ಕೂಡ ಗೊತ್ತಿದೆ. ಬೇಕಾದ್ರೆ ಇದನ್ನು ಹಿಂಗೆ ಬರ್ಕೋರಿ, ಇದನ್ನು ಮೇಲ್ಗಡೆ ತೊಗೊಂಡು ಬಂದುಬಿಟ್ಟು 2h ಡಿವೈಡೆಡ್ ಬೈ r ಅಂತ ಬರೀರಿ. ನಾವು ಫಾರ್ಮುಲಾ ಕೂಡ ಗೊತ್ತಿದೆಯಲ್ಲ, ಏನು ಫಾರ್ಮುಲಾ ಗೊತ್ತಿದೆ ಹೇಳಿ ನೋಡೋಣ, 4h ಈಸ್ ಈಕ್ವಲ್ ಟು r tan θ ಅಂತ ಗೊತ್ತಿದೆಯಾ ಗೊತ್ತಿಲ್ವಾ ನಿಮಗೆ? ಯಾವಾಗ r ಮತ್ತು hಗಳ ಜೊತೆಗೆ ಬರ್ತವೆ ಈ ರಿಲೇಷನನ್ನು ಅಪ್ಲೈ ಮಾಡಬೇಕು. ಆಮೇಲೆ ಇದು ಥೀಟಾ ಅಂತೂ ಎಷ್ಟಿದೆ, ಇಲ್ಲಿ 45 ಇದೆ. ಸೊ ಅದಕ್ಕೋಸ್ಕರ tan 45 ಅಂತ ನಾನು ಬರೀತೀನಿ. ಬರೆದ್ಬಿಟ್ಟು tan 45 ಅಂದ್ರೆ 1 ಆಗುತ್ತೆ. ಸೊ 4h ಈಕ್ವಲ್ ಟು r ಆದರೆ r ಈಸ್ ಈಕ್ವಲ್ ಟು ಏನಾಗುತ್ತೆ, 4h ಆಗುತ್ತೆ. ಹೌದಾ ಇಲ್ವಾ? ಸೊ r ಬದಲಿಗೆ 4h ಹಚ್ಚಿ ಇಲ್ಲಿ. ಓಕೆ, ಸೊ 2h ಡಿವೈಡೆಡ್ ಬೈ r ಅಂದರೆ ಎಷ್ಟಿದೆ, 4h. ಅರ್ಥ ಮಾಡ್ಕೊಳ್ಳಿ ಏನು ಮಾಡಿದ್ದೀನಿ ಅಂಥೇಳಿ ಕನ್ಫ್ಯೂಸ್ ಆಗಿಬಿಡಿ. ಅದಕ್ಕೋಸ್ಕರ ನಿಮಗೆ ಫಾರ್ಮುಲಾಗಳು ಗೊತ್ತಿರಬೇಕು. ಫಾರ್ಮುಲಾಗಳು ಗೊತ್ತಿದ್ದು ಲಾಜಿಕನ್ನು ಅಪ್ಲೈ ಮಾಡಿದ್ರೆ ಆನ್ಸರ್ ಬಂದೇ ಬರುತ್ತೆ. ಆಲ್ರೈಟ್, ಸೊ h ಮತ್ತು h ಕ್ಯಾನ್ಸಲ್ ಆಯಿತು, 2 1s 2 2s ಉಳಿಯಿತು. ಸೊ tan alpha ಈಸ್ ಈಕ್ವಲ್ ಟು ಏನಾಯಿತು, 1/2. ಸೊ ಇಲ್ಲಂತೂ ಡೈರೆಕ್ಟಾಗಿ ಆಪ್ಷನ್ನೇ ಕೊಟ್ಟಿದ್ದಾರೆ tan ಇನ್ವರ್ಸ್ ಅಂಥೇಳಿ. ಸೊ ಅದಕ್ಕೋಸ್ಕರ ಆಲ್ಫಾ ಈಸ್ ಈಕ್ವಲ್ ಟು ಏನು ಆನ್ಸರ್ ಆಗುತ್ತೆ, ಇಲ್ಲಿ ಬರೀಲ್ಲ, ಆಲ್ಫಾ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ 1/2. ಸೊ tan ಇನ್ವರ್ಸ್ ಆಫ್ 1/2 ಎಲ್ಲಿದೆ, ಇಲ್ಲಿದೆ ನೋಡಿ, tan ಇನ್ವರ್ಸ್ ಆಫ್ 1/2. ಆಲ್ ರೈಟ್, ಸೊ ಈ ರೀತಿಯಾಗಿರುವಂಥ ರಿಲೇಷನ್ಗಳನ್ನು ಬಳಸ್ಕೊಂಡು ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ನಿಮ್ಮ ಕ್ಯಾಲ್ಕುಲೇಷನ್ ಸ್ಕಿಲ್ಲನ್ನು ನೋಡ್ತಾ ಇಲ್ಲವರು, ನೀವು ಎಷ್ಟು ಟ್ರಿಕ್ಸನ್ನು ಬಳಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದಾರೆ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗೋಣ ಏನಿದೆ ಅಂತ ಹೇಳಿ. ಸ್ವಲ್ಪ ಲೆಂದಿಯಾಗಿ ಕೊಟ್ಟಿದ್ದಾರೆ. ಸೊ ಲೆಂದಿ ಕ್ವಶನ್ಸ್ಗಳನ್ನು ನೋಡಿ ಹೆದರ್ಕೋಬಾರ್ದು. ಮೊದಲೇ ಮಾತು ನೋಡಿ ಏನಿದೆ ಅಂಥೇಳಿ. ಎ ಪ್ರೊಜೆಕ್ಟೈಲ್ ಈಸ್ ಫೈರ್ಡ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ ವಿತ್ ಎ ವೆಲಾಸಿಟಿ ಆಫ್ 5 ಮೀಟರ್ ಪರ್ ಸೆಕೆಂಡ್ ಆ್ಯಂಡ್ ಆ್ಯಂಗಲ್ ಥೀಟಾ ವಿತ್ ದ ಹಾರಿಜೆಂಟಲ್. ಅಂದರೆ ಅರ್ತಿಂದ ಲಾಂಚ್ ಮಾಡಿದ್ದಾರೆ ಅವರು. ಅರ್ತಿಂದ ಲಾಂಚ್ ಮಾಡುವಾಗ ಎಷ್ಟಿದೆ, ಇನಿಷಿಯಲ್ ವೆಲಾಸಿಟಿ ಇದರದು 5 ಮೀಟರ್ ಪರ್ ಸೆಕೆಂಡ್ ಇದೆ. ಆಮೇಲೆ ಥೀಟಾ ಅನ್ನುವಂಥ ಥೀಟಾ ಇದೆ, ಅಷ್ಟೇ ಮತ್ತೇನಿಲ್ಲ. ಆಲ್ರೈಟ್, ಮತ್ತು ಮುಂದೆ ಅನದರ್ ಪ್ರೊಜೆಕ್ಟೈಲ್ ಫೈರ್ಡ್ ಫ್ರಮ್ ಅನದರ್ ಪ್ಲ್ಯಾನೆಟ್ ವಿತ್ ವೆಲಾಸಿಟಿ 3 ಮೀಟರ್ ಪರ್ ಸೆಕೆಂಡ್ ಎಟ್ ದ ಸೇಮ್ ಆ್ಯಂಗಲ್. ಓಕೆ, ಇನ್ನೊಂದು ಪ್ಲ್ಯಾನೆಟ್ ಇದೆ ಯಾವುದೋ ಒಂದು, ಆ ಪ್ಲ್ಯಾನೆಟಲ್ಲಿ ವೆಲಾಸಿಟಿ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ u1 ಅಂತ ಕರಿಯನ್ವಾ, u1 ಅಂತ ಕರೀತೀನಿ. ಯಾಕಂದರೆ ಇಲ್ಲಿ u ಅಂದಿದ್ದೇನೆ, ಇಲ್ಲಿ u1 ಅಂತ. ಬೇಕಾದ್ರೆ ಇದಕ್ಕೆ ue ಅನ್ನಿ, ಇದಕ್ಕೆ up ಅನ್ನಿ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ue ಅಂದರೆ ವೆಲಾಸಿಟಿ ಆನ್ ಅರ್ತ್, up ಅಂದರೆ ವೆಲಾಸಿಟಿ ಆನ್ ಪ್ಲ್ಯಾನೆಟ್ ಆಗುತ್ತೆ. ಸೊ ಇದ್ರ ವ್ಯಾಲ್ಯೂ ಎಷ್ಟು ಹೇಳ್ತಿದ್ದಾರೆ ಅವರು, 3 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಿದ್ದಾರೆ. ಮತ್ತು ಸೇಮ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಇದೆ. ಮುಂದೆ ಏನು ಹೇಳ್ತಿದ್ದಾರೆ ಅಂದರೆ ಅವರು, ಸೇಮ್ ಆ್ಯಂಗಲ್ ಫಾಲೋಸ್ ಎ ಟ್ರಾಜೆಕ್ಟ್ರಿ ವಿಚ್ ಈಸ್ ಐಡೆಂಟಿಕಲ್ ವಿತ್ ದ ಟ್ರಾಜೆಕ್ಟ್ರಿ ಆಫ್ ದ ಪ್ರೊಜೆಕ್ಟೈಲ್ ಫೈರ್ಡ್ ಫ್ರಮ್ ದ ಅರ್ತ್. ಅಂದರೆ ಅರ್ತ್ ಮೇಲೆ ಬಿಸಾಕಿರುವಂಥ ಪ್ರೊಜೆಕ್ಟೈಲ್ ಏನು ಟ್ರಾಜೆಕ್ಟ್ರಿ ರೀತಿಯಾಗಿತ್ತಲ್ಲ, ಇದೇ ಸೇಮ್ ಟು ಸೇಮ್ ಇದೇ ರೀತಿಯಾಗಿರುವಂಥದ್ದು ಕೂಡ ಏನಾಗಿದೆ ಅಂದರೆ ಇದಕ್ಕೂ ಕೂಡ ಇದೆ, ಸೇಮ್ ಟು ಸೇಮ್. ಏನು ಮ್ಯಾಕ್ಸಿಮಮ್ ಹೈಟ್ ಸೇಮ್ ಇದೆ, ಆಮೇಲೆ ರೇಂಜ್ ಸೇಮ್ ಇದೆ, ಟೈಮ್ ಆಫ್ ಎಸೆಂಟ್, ಟೈಮ್ ಆಫ್ ಡಿಸೆಂಟ್ ಎಲ್ಲನೂ ಸೇಮ್ ಇದೆ ಅಂತ ಹೇಳ್ತಿದ್ದಾರೆ ಅವರು. ಆಲ್ ರೈಟ್, ಸೊ ಇಷ್ಟಾದಮೇಲೆ ಮತ್ತು ಮುಂದೆ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಸೇಮ್ ಇದನ್ನು ಮಾಡಿದ್ದಾರೆ. ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ದ ಪ್ಲಾನೆಟ್ ಈಸ್. ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ದಿಸ್ ಪ್ಲಾನೆಟ್ ಇಲ್ಲಂದ್ರೂ ಅರ್ಥಕ್ಕಂತೂ ಫಿಕ್ಸ್ ಇದೆ. ಸೊ g ಈಸ್ ಈಕ್ವಲ್ ಟು ಎಷ್ಟಿದೆ ಇಲ್ಲಿ ಹೇಳಿ ನೋಡೋಣ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಅವ್ರು 9.8 ತಗೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿರ್ತಾರೆ ಅದನ್ನೇ ತೊಗೊಳ್ಳೋಣ. ಸೊ g ಅನ್ನುವಂಥದ್ದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ ಅಂತ ಹೇಳ್ತಿದ್ದಾರೆ ಅವರು, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದ್ರ g ವ್ಯಾಲ್ಯೂವನ್ನು, ಸೊ ಇದಕ್ಕೆ g1 ಅಂತ ಕರೀರಿ. g1 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತಿದ್ದಾರೆ. ಆಲ್ ರೈಟ್, ಸೊ ಎರಡೂ ಏನದು ಸೇಮ್ ಇರುವಾಗ ನಾವೇನು ಅನ್ಕೋಬೋದು, ಅದರ ರೇಂಜ್ ಸೇಮ್ ಅಂದ್ಕೊಳ್ಬೋದಾ, ರೇಂಜ್ ಆನ್ ಅರ್ತ್, ಅಥವಾ ಮ್ಯಾಕ್ಸಿಮಮ್ ಹೈಟ್ ಕೂಡ ಅಂದ್ಕೊಳ್ಬೋದು. ಅದೇ ಅನ್ಕೋಬೇಕಂತೇನಿಲ್ಲ. ರೇಂಜ್ ಆನ್ ಅರ್ತ್ ಈಸ್ ಈಕ್ವಲ್ ಟು ರೇಂಜ್ ಆನ್ ದಟ್ ಪ್ಲ್ಯಾನೆಟ್ ಅಂತ ಅಂದ್ಕೊಳ್ಬೋದಾ. ಎರಡೂ ರೇಂಜ್ ಸೇಮ್ ಇದೆ ಅಂತ ಅಂದ್ಕೊಳ್ಳೋಣ. ರೇಂಜ್ ಫಾರ್ಮುಲಾ ಗೊತ್ತಿದೆಯಲ್ಲ, ರೇಂಜ್ ಫಾರ್ಮುಲಾ ಏನು ಹೇಳಿ ನೋಡೋಣ, u² sin 2θ ಡಿವೈಡೆಡ್ ಬೈ g ಅಂತ ಅಂದ್ಕೊಳ್ಳಿ. u² sin 2θ/g. ಇಲ್ಲೂ ಕೂಡ ಫಾರ್ಮುಲಾ ಸೇಮ್ ಇರುತ್ತೆ. ಬಟ್ ಇಲ್ಲಿ u ಬದಲಿಗೆ ಏನು ಬರುತ್ತೆ, u1² ಅಂತ ಬರೀತೀನಿ. ಆಮೇಲೆ sin 2θನ ಬರೀತೀನಿ. ಯಾಕಂದರೆ ಇಲ್ಲೂ ಕೂಡ ಥೀಟಾ, ಇಲ್ಲೂ ಕೂಡ ಥೀಟಾ, ಎರಡೂ ಕಡೆ ಥೀಟಾ ಸೇಮ್ ಇದೆ. ಆಮೇಲೆ ಡಿವೈಡೆಡ್ ಬೈ g ಇದೆಯಲ್ಲ, ಇದಕ್ಕೆ g1 ಅಂತ ಬರೀತೀನಿ. g1 ಅಂತ ಯಾಕೆ ಬರುತ್ತೆ, ಇದು ಪ್ಲಾನೆಟ್ದು ಬೇರೆ ಇದೆಯಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ sin 2θ ಏನಾಗುತ್ತೆ, ಕ್ಯಾನ್ಸಲ್. ನಮಗೆ ಬೇಕಾಗಿರುವಂಥದ್ದೇನು, g1 ಬೇಕಲ್ವಾ. ಸೊ g1 ಆ ಕಡೆ ಕಳಿಸಿ, ಉಳಿದದೆಲ್ಲ ಈ ಕಡೆ ತೊಗೊಂಬನ್ನಿ. ಸೊ g1 ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, u1² ಅಂತೂ ಇದ್ದೇ ಇದೆ, ಡಿವೈಡೆಡ್ ಬೈ u² ಇದೆ, ಆಮೇಲೆ ಇಂಟು g ಮಾಡಿಬಿಡಿ.
ಮುಗಿದೋಯ್ತು, ಆನ್ಸರೇ ಬಂತಲ್ಲ ನಿಮಗೆ. ಸೊ ಜೀವನನೇ ಈ ಕಡೆ ತೊಗೊಂಡು ಹೋಗ್ಬಿಡಿ, ಹೌದಾ. ಜೀವನ ಈ ಕಡೆ ಬರ್ಕೊಂಡು u1² ಡಿವೈಡೆಡ್ ಬೈ u² ಇಂಟು ಜಿ. ಸೊ u1² ಅಂದರೆ ಏನಿದೆ, u1 ಅಂದರೆ ಏನಿದೆ ಹೇಳಿ ನೋಡೋಣ, 3 ಇದೆ. ಸೊ ಅದಕ್ಕೋಸ್ಕರ ಏನು ಬರೀರಿ, 3² ಅಂತ ಬರೀರಿ, ಡಿವೈಡೆಡ್ ಬೈ u², u ಅಂದರೆ ಏನಿದೆ ಹೇಳಿ ನೋಡೋಣ, 5² ಇದೆ, 5² ಅಂತ ಬರೀರಿ, ಇಂಟು ಜಿ ಅಂದರೆ ಏನಂತ ಇದೆ, 9.8 ಹೇಳ್ತಿದ್ದಾರೆ, 9.8 ಬರೀರಿ. 10 ಬರೋದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿಗೆ ಬರುತ್ತೆ ಆನ್ಸರ್. ಬೇಕಾದ್ರೆ ಇದನ್ನು ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ನೀವು 10 ಅಂತ ತೊಗೋಬೋದು, ಯಾಕಂದರೆ ಆನ್ಸರ್ಗಳೆಲ್ಲ ದೂರ ದೂರ ಇದೆ ನೋಡಿ. ಅದೇ ಯಾವುದಾದ್ರು ಸಮೀಪ ಇದೆ, 3.5 ಇದೆ, 5.9 ಇದೆ, ಎಲ್ಲ ದೂರ ಇದೆ. 3.5, 3.55, 3.6 ಅಂತ ಕೊಟ್ಟಾಗ ನೀವು ಅದೇ ಕೊಟ್ಟಿರೋ ವ್ಯಾಲ್ಯೂವನ್ನೇ ತೊಗೋಬೇಕಾಗುತ್ತೆ. 10 ಅಂತ ಅಂದ್ಕೊಳ್ಳಿ. ಅಂದ್ಕೊಂಡಾದ್ಮೇಲೆ ಏನಾಗುತ್ತೆ ನೋಡಿ, ಇದು 3 3s 9, 9 ಇಂಟು 10 ಅಂದರೆ ಏನಾಗುತ್ತೆ, ಇದು 90 ಆಗುತ್ತೆ, ಡಿವೈಡೆಡ್ ಬೈ 25 ಆಗುತ್ತೆ, ಹೌದಾ. 25 1s 25 3s 75 ಆಯಿತು. 75 ಅಂದರೆ 15 ಉಳಿತು, ಪಾಯಿಂಟ್ ಕೊಟ್ಟು ಒಂದು 0 ತೊಗೊಳ್ಳಿ, 6, ಹೌದಾ. 25 6 ಅಂದರೆ ಎಷ್ಟು ಬಂತು, 3.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂತು. ಯಾವುದಿದೆ ಆಪ್ಷನ್ ನಿಯರ್ ಬೈ, ಇಲ್ಲಿದೆ ನೋಡಿ 3.5. 3.5 ಯಾಕೆ ಬಂದಿದೆ, ಇಲ್ಲಿ 9.8 ತೊಗೊಂಡಿದ್ದಾರೆ, ಅದಕ್ಕೆ ನಾವು 10 ತೊಗೊಂಡಿದ್ದಕ್ಕೆ ಸ್ವಲ್ಪ ಹೆಚ್ಚಿಗೆ ಬಂದಿದೆ. ಇಲ್ಲಿ 10 ತೊಗೊಂಡಿದ್ದೀವಲ್ಲ ನೋಡಿ, ಇಲ್ಲಿ 10 ತೊಗೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಬಂದಿದೆ. ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ಮಾಡಬೇಕಂಥೇಳಿ. ಇಲ್ಲಿ ಹಿಂಟ್ ಏನಿತ್ತಂದರೆ, ದೇ ಫಾಲೋ ಎ ಟ್ರಾಜೆಕ್ಟ್ರಿ ವಿಚ್ ಈಸ್ ಐಡೆಂಟಿಕಲ್ ವಿತ್ ದ ಟ್ರಾಜೆಕ್ಟ್ರಿ ಆಫ್ ದ ಪ್ರೊಜೆಕ್ಟೈಲ್ ಫೈಡ್ ಫ್ರಮ್ ದ ಅರ್ತ್. ಎರಡು ಪ್ರೊಜೆಕ್ಟೈಲ್ ಎರಡು ಥರದ್ದು ಸೇಮ್ ಇದೆ ಅಂದರೆ ಅದರ ರೇಂಜ್ ಕೂಡ ಸೇಮ್ ಇರಬೇಕು. ರೇಂಜ್ ಆನ್ ಅರ್ತ್ ಈಸ್ ಈಕ್ವಲ್ ಟು ರೇಂಜ್ ಆನ್ ಪ್ಲಾನೆಟ್. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಹೈಟ್ ಆನ್ ಅರ್ತ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಹೈಟ್ ಆನ್ ಪ್ಲಾನೆಟ್. ಈ ರೀತಿಯಾಗಿ ಕೂಡ ನೀವು ಯಾವುದಾದ್ರೂ ಇದನ್ನಾದ್ರೂ ತೊಗೊಂಡು ಮಾಡಿ, ಇದನ್ನಾದ್ರೂ ತೊಗೊಂಡು ಮಾಡಿ, ಎರಡು ಒಂದೇ ಆಗುತ್ತೆ. ಆಲ್ ರೈಟ್, ಫೈನ್. ದೆನ್ ಮುಂದಿನ ಕ್ವಶನ್ಗೆ ಹೋಗೋಣ. ಈಗ ಮುಂದಿನ ಕ್ವಶನ್ ಏನು ಹೇಳ್ತಿದ್ದಾರೆ, ಎ ಪ್ರೊಜೆಕ್ಟೈಲ್ ಈಸ್ ಪ್ರೊಜೆಕ್ಟೆಡ್ ಫ್ರಮ್ ಗ್ರೌಂಡ್ ವಿತ್ ಇನಿಷಿಯಲ್ ವೆಲಾಸಿಟಿ u ಈಕ್ವಲ್ ಟು u0 i ಕ್ಯಾಪ್ ಪ್ಲಸ್ v0 j ಕ್ಯಾಪ್. ಇಫ್ ಅಂದರೆ ಇದು ಎಕ್ಸ್ ಕಾಂಪೋನೆಂಟ್, u0 ಅಂದರೆ u ಕಾಸ್ ಥೀಟಾ, ಇದು v0 ಅಂದರೆ u ಸೈನ್ ಥೀಟಾ, ಇದು ಅಂದರೆ ಎಕ್ಸ್ ಕಾಂಪೋನೆಂಟ್ y ಕಾಂಪೋನೆಂಟ್. ಇಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ g ಈಸ್ ಅಲಾಂಗ್ ದ ನೆಗೆಟಿವ್ y ಡೈರೆಕ್ಷನ್, ದೆನ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್ ಡೈರೆಕ್ಷನ್. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್ ಡೈರೆಕ್ಷನ್ ಅಂದರೆ ರೇಂಜ್ ಕೇಳ್ತಿದ್ದಾರೆ ಅವರು. ರೇಂಜ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, 2ux uy ಡಿವೈಡೆಡ್ ಬೈ g ಅಂತ ಇದೆ. ಮುಗಿದೋಯ್ತು. 2 ಇಂಟು ux ಅಂದರೆ ಏನಿದೆ ಹೇಳಿ ನೋಡೋಣ. ux ಅಂದರೆ ಇದೆ ಅಲ್ವಾ, ux ಅಂದರೆ ಏನು, u0. uy ಅಂದರೆ ಏನು, uy ಅಂದರೆ v0, ಇಲ್ಲಿದೆ ನೋಡಿ ಜೆ ಕ್ಯಾಪ್ ಜೊತೆಗೆ. ಸೊ ಅದಕ್ಕೆ v0 ಅಂತ ಬರೀರಿ, ಡಿವೈಡೆಡ್ ಬೈ ಜಿ. ಮುಗಿದೋಯ್ತು. ದಿಸ್ ಇಸ್ ದ ಆನ್ಸರ್. ಕ್ವೈಟ್ ಸಿಂಪಲ್. ಎಲ್ಲಿದೆ ಹುಡುಕಾಡಿ ಅದನ್ನ ಆಪ್ಷನನ್ನು, ಇಲ್ಲಿದೆ ನೋಡಿ, 2u0 v0 ಡಿವೈಡೆಡ್ ಬೈ ಜಿ ಅಂತ ಇದೆ. ಸೊ ಅದಕ್ಕೋಸ್ಕರ ಈ ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗಿಬಿಡೋಣ. ಮುಂದಿನ ಕ್ವಶನ್ ಏನು ಹೇಳ್ತಿದೆ ನೋಡಿ, ದ ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ ಅಟ್ ದ ಇನಿಷಿಯಲ್ ಪಾಯಿಂಟ್ ಎ ಈಸ್ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಮೀಟರ್ ಪರ್ ಸೆಕೆಂಡ್. ಅಂದರೆ ಪಾಯಿಂಟ್ ಎಲ್ಲಿ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಮೀಟರ್ ಪರ್ ಸೆಕೆಂಡ್ ಇದೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್ ಅಟ್ ಪಾಯಿಂಟ್ ಬಿ. ಈ ಪಾಯಿಂಟ್ ಬಿ ಬಂದಾಗ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಪಾಯಿಂಟ್ ಬಿ ಸ್ಟೋರಿಯನ್ನು ಕೇಳ್ತಿದ್ದಾರೆ ಅವ್ರು ನಿಮ್ಮ ಹತ್ರ. ಸೊ ಪಾಯಿಂಟ್ ಬಿ ಅಲ್ಲಿ ಬಂದಾಗ ಏನಾಗುತ್ತೆ ಹೇಳಿ ನೋಡೋಣ. ಈ ಕಡೆ ಇರುವಂಥ ಕಾಂಪೋನೆಂಟ್ ಹತ್ರ ಹಾಗೆ ಉಳಿಯುತ್ತೆ, ಆಮೇಲೆ y ಕಾಂಪೋನೆಂಟ್ ಉಲ್ಟಾ ಆಗುತ್ತೆ. ಅಂದರೆ ಇಲ್ಲಿರುವಂಥದ್ದು ನೋಡಿ, ಈ ಕಡೆ ಹಿಂಗಿತ್ತ. ಸೊ ಇಲ್ಲಿ ಎಷ್ಟಿತ್ತು, 2 ಇದೆ, ಇಲ್ಲಿ 3 ಇದೆ, ಅಂದರೆ ಇಲ್ಲೂ ಕೂಡ 2 ಉಳಿಯುತ್ತೆ, ಇದು -3 ಆಗುತ್ತೆ. ಸೊ ಅದಕ್ಕೋಸ್ಕರ 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಆಗುತ್ತೆ. ಆಲ್ ರೈಟ್, 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಇಲ್ಲಿದೆ ನೋಡಿ. ದಿಸ್ ಇಸ್ ದ ರೈಟ್ ಆಪ್ಷನ್. ಹೇಳಿದ್ನಲ್ಲ ಮೊದಲು ಸ್ಟಾರ್ಟಿಂಗ್ ಹೇಳುವಾಗ ಕಾನ್ಸೆಪ್ಟಲ್ಲಿ ಏನು ಹೇಳಿದೆ, ಇಲ್ಲಿ u ಕಾಸ್ ಥೀಟಾ i ಕ್ಯಾಪ್ ಇರುತ್ತೆ, u ಸೈನ್ ಥೀಟಾ j ಕ್ಯಾಪ್ ಇರುತ್ತೆ. ಇಲ್ಲಿ ಬಂದಾಗ u ಕಾಸ್ ಥೀಟಾ i ಕ್ಯಾಪ್ ಮೈನಸ್ u ಸೈನ್ ಥೀಟಾ j ಕ್ಯಾಪ್ ಇರುತ್ತೆ. ಅದೇ ಮೈನಸ್ ಆಗಿದೆ, ಅದಕ್ಕೆ ಮೈನಸ್ ಬರ್ತಿದ್ದೇನೆ. ಇಲ್ಲಿದೆ ಆಪ್ಷನ್. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗೋಣ. ದ ಹಾರಿಸೆಂಟಲ್ ರೇಂಜ್ ಆ್ಯಂಡ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್ ಆರ್ ಈಕ್ವಲ್. ಹಾರಿಸೆಂಟಲ್ ರೇಂಜ್ ಮತ್ತು ಮ್ಯಾಕ್ಸಿಮಮ್ ಹೈಟ್ ಈಕ್ವಲ್ ಇದೆ ಅಂತೆ. ಅಂದರೆ r ಈಸ್ ಈಕ್ವಲ್ ಟು ಏನಾಗಿದೆ, h ಆಗಿದೆ. ಇದ್ರೆ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಸಿಂಪಲ್ ಅಲ್ವಾ ಇದು. ಸೊ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಏನು ರಿಲೇಷನ್ ಇದೆ, 4h ಈಸ್ ಈಕ್ವಲ್ ಟು r tan ಥೀಟಾ. ಮುಗಿದೋಯ್ತು. ಆಮೇಲೆ 4 ಇಂಟು h ಅಂದರೆ r ಅಂದರೆ h, ಯಾವುದಾದ್ರೂ ಇಡಿ. ಸೊ 4r ಈಸ್ ಈಕ್ವಲ್ ಟು r tan ಥೀಟಾ. ನೋಡಿ, ಎಚ್ ಬದಲಿಗೆ ಆರನ್ನು ಇಟ್ಟಿದ್ದೀನಿ, ಅಥವಾ ಆರ್ ಬದಲಿಗೆ ಎಚ್ ಆದರೂ ಇಡ್ಬೋದು. ಎರಡು ಏನಾಗ್ತವೆ ಇಲ್ಲಿ, ಕ್ಯಾನ್ಸಲ್. ಸೊ ಅದಕ್ಕೋಸ್ಕರ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಏನು ಬಂತು, 4. ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, ಟ್ಯಾನ್ ಇನ್ವರ್ಸ್ ಆಫ್ 4. ಮುಗಿದೋಯ್ತು. ಸೊ ಟ್ಯಾನ್ ಇನ್ವರ್ಸ್ ಆಫ್ 4 ಎಲ್ಲಿದೆ ಆಪ್ಷನ್, ಇಲ್ಲಿದೆ ಟ್ಯಾನ್ ಇನ್ವರ್ಸ್ ಆಫ್ 4. ಆಲ್ ರೈಟ್, ವೆರಿ ಕ್ವಿಕ್ಲಿ ಯು ಗಾಟ್ ದ ಆನ್ಸರ್. ಮುಂದಿನ ಕ್ವಶನ್ಗೆ ಹೋಗೋಣ. ಏನಿದೆ ಇದು, ದ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ಆಫ್ ದ ಪಾರ್ಟಿಕಲ್ ಅಟ್ ಎನಿ ಟೈಮ್ ಆರ್ ಎಕ್ಸ್ ಈಕ್ವಲ್ ಟು 5t ಮೈನಸ್ 2t ಸ್ಕ್ವೇರ್ ಆ್ಯಂಡ್ ವೈ ಈಕ್ವಲ್ ಟು 10t ರೆಸ್ಪೆಕ್ಟಿವ್ಲಿ, ವೇರ್ ಎಕ್ಸ್ ಆ್ಯಂಡ್ ವೈ ಆರ್ ಇನ್ ಮೀಟರ್ಸ್ ಆ್ಯಂಡ್ ಟಿ ಇನ್ ಸೆಕೆಂಡ್. ದ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಅಟ್ ಟಿ ಈಕ್ವಲ್ ಟು 2 ಸೆಕೆಂಡ್. ಇದು ಡಿಫ್ರೆನ್ಷಿಯೇಟ್ ರಿಲೇಟೆಡ್ ಇದೆ ಇದು, ಅಂದರೆ ಆಕ್ಸಲರೇಷನ್ ಕಂಡುಹಿಡಿಬೇಕಲ್ವಾ. ಈಗ ಫಾರ್ ಎಕ್ಸಾಂಪಲ್ ಎ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ಹೇಳಿ ನೋಡೋಣ. ಈಗ ಪೊಸಿಷನ್ ಕೊಟ್ಟಿದ್ದಾರೆ ಅವರು ಇಲ್ಲಿ,
ಇಲ್ಲಿ ಪೊಸಿಷನ್ ಕೊಟ್ಟಿದ್ದಾರೆ. ಸೊ ಬರ್ಕೊಳ್ಳಿ ಅದನ್ನ ಮೊದಲು. ಎಕ್ಸ್ ಇಸ್ ಈಕ್ವಲ್ ಟು ಏನಂತಿದ್ದಾರೆ ಅವರು 5t ಮೈನಸ್ 2t² ಅಂತಿದ್ದಾರೆ. ಅದೇ ರೀತಿಯಾಗಿ y ಇಸ್ ಈಕ್ವಲ್ ಟು ಏನಂತಿದ್ದಾರೆ 10t ಅಂತಿದ್ದಾರೆ. ಸೊ ಈಗ ವೆಲಾಸಿಟಿ ಬೇಕು ಎಕ್ಸ್ ಡೈರೆಕ್ಷನಲ್ಲಿ. ಸೊ ವಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡಿ ಅವಾಗ dx/dt ಮಾಡಿ. dx/dt ಮಾಡಿದರೆ ನಿಮಗೇನು ಬರುತ್ತೆ, ವಿ ಎಕ್ಸ್ ಬರುತ್ತೆ. ಅದೇ ರೀತಿಯಾಗಿ ಏನು ಬೇಕಿಲ್ಲಿ ವಿ ವೈ ಬೇಕಲ್ವಾ ನಿಮಗೆ. ವಿ ವೈ ಅಂದರೆ ಏನು ಮಾಡಿ ನೋಡೋಣ. ವಿ ವೈ ಅಂದರೆ dy/dt ಮಾಡಿ. dy/dt ಡಿಫ್ರೆನ್ಷಿಯೇಟ್ ಮಾಡಿದರೆ, ಪೊಸಿಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, ವೆಲಾಸಿಟಿ. ಸೊ ಏನಾಗುತ್ತೆ ಹೇಳಿ ನೋಡೋಣ. ಇದು ನಿಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಲ್ಲ. d/dt ಆಫ್ ಎಕ್ಸ್ ಅಂದರೆ ಏನಿದೆ 5t ಮೈನಸ್ 2t² ಅಂತ ಇದೆ. d/dt ಆಫ್ 5t ಅಂದರೆ 5 ಆಗುತ್ತೆ. ಮೈನಸ್ 2 ಇಂಟು d/dt ಆಫ್ t² ಅಂದರೆ 2t ಆಗುತ್ತೆ. ಸೊ ಎಲ್ಲ ಸೇರ್ಕೊಂಡು ಏನಾಯ್ತಿದು 5 ಮೈನಸ್ 4t ಅಂತ ಆಯಿತು. 5 ಮೈನಸ್ 4t. ಅದೇ ರೀತಿಯಾಗಿ ಇದನ್ನು ಕೂಡ ಡಿಫ್ರೆನ್ಷಿಯೇಟ್ ಮಾಡಿ. d/dt ಆಫ್ y ಅಂದರೆ 10t ಇದೆ. 10t ಅಂದರೆ ಏನಾಗುತ್ತೆ, ಇದು 10 ಆಯಿತು. ಬಟ್ ಅವರು ವೆಲಾಸಿಟಿ ಕೇಳಿಲ್ಲ. ಅವ್ರೇನು ಕೇಳ್ತಿದ್ದಾರೆ, ಆಕ್ಸಲರೇಷನ್ ಕೇಳ್ತಿದ್ದಾರೆ. ಆಕ್ಸಲರೇಷನ್ ಅಂದರೆ ಮತ್ತೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡೋದು. ಇಲ್ಲಿ 5 ಮೈನಸ್ 4t ಅಂತ ಇದೆಯಲ್ಲ, ಇದನ್ನು ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿ. ಅವಾಗೇನು ಬರುತ್ತೆ, ಎ ಎಕ್ಸ್ ಬರುತ್ತೆ. ಎ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ. d/dt ಆಫ್ 5 ಮೈನಸ್ 4t ಅಂತ ಆಗುತ್ತೆ. ಸೊ d/dt ಆಫ್ 5 ಅಂದರೆ 0 ಮೈನಸ್ 4 ಇದು ಮೈನಸ್ 4, ಯಾಕಂದರೆ d/dt ಆಫ್ t ಅಂದರೆ 4 ಆಗುತ್ತೆ. ಸೊ ಎಕ್ಸ್ ಡೈರೆಕ್ಷನಲ್ಲಿ ಬಂದಿರುವಂಥ ಆನ್ಸರ್ ಏನಾಗುತ್ತೆ ಮೈನಸ್ 4 ಆಯಿತು. ಆಮೇಲೆ ಇಲ್ಲಿ ವಿ ವೈ 10 ಬಂದಿದೆ. ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅವಾಗ ಎ ವೈ ಏನಾಗುತ್ತೆ ಹೇಳಿ ನೋಡೋಣ, 0. ಸೊ ಎ ಎಕ್ಸ್ ಅನ್ನುವಂಥದ್ದು ಮೈನಸ್ 4 ಇದೆ, ಎ ವೈ ಅನ್ನುವಂಥದ್ದು 0 ಇದೆ ಅಂದರೆ ಸೊ ಆನ್ಸರ್ ಏನಾಗುತ್ತೆ ಮೈನಸ್ 4. ಇಲ್ಲಿದೆ ನೋಡಿ, ಮೈನಸ್ 4 ಮೀಟರ್/ಸೆಕೆಂಡ್². ಗೊತ್ತಿದೆಯಲ್ಲ ಇದು ಕಾನ್ಸೆಪ್ಟು. ಫಾರ್ ಎಕ್ಸಾಂಪಲ್ ಎಕ್ಸಿಂದ ನಿಮಗೆ ವೆಲಾಸಿಟಿ ಬೇಕಾಗಿದೆ, ವೆಲಾಸಿಟಿಯಿಂದ ಆಕ್ಸಲರೇಷನ್ ಬೇಕಾಗಿದೆ. ನೀವೇನು ಮಾಡಬೇಕಿಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಉಲ್ಟಾ ಇದ್ದರೆ ಇಂಟಿಗ್ರೇಷನ್ ಮಾಡ್ತೀರಾ. ಆಕ್ಸಲರೇಷನ್ ಅಂದರೆ ವೆಲಾಸಿಟಿ ಬೇಕಂದ್ರೆ ಇಂಟಿಗ್ರೇಷನ್ ಮಾಡ್ತೀರಾ. ಆಮೇಲೆ ವೆಲಾಸಿಟಿಯಿಂದ ಡಿಸ್ಪ್ಲೇಸ್ಮೆಂಟ್ ಬೇಕಾಗಿದ್ರೆ ಮತ್ತೆ ಇಂಟಿಗ್ರೇಷನ್ ಮಾಡ್ತೀರಾ. ಇಂಟಿಗ್ರೇಷನ್ ಕೂಡ ನಿಮಗೆ ಗೊತ್ತಿದೆ, ಸ್ವಲ್ಪ ಬೇಸಿಕ್ ಐಡಿಯಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೈಟ್. ಸೊ ಅದೇ ರೀತಿಯಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಪೊಸಿಷನ್ ಇರೋದನ್ನು ಡಿಫ್ರೆನ್ಷಿಯೇಷನ್ ಮಾಡಿದಾಗ ವೆಲಾಸಿಟಿ ಬಂದಿದೆ. ಇಲ್ಲಿ ಬಂದಿದೆ ನೋಡಿ ವೆಲಾಸಿಟಿ ಇದು. ಸೊ ಇದನ್ನು ಮತ್ತೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಬಂದಿರುವಂಥದ್ದು ಆಕ್ಸಲರೇಷನ್. ಅದು -4 ಒಂದೇ ಉಳಿದಿದೆ. ಮತ್ತು ವೈ ಡೈರೆಕ್ಷನಲ್ಲಂತೂ ಇದು ಒಂದೇ ಕಾಂಪೋನೆಂಟ್ ಇರೋದ್ರಿಂದ 0 ಆಗಿಬಿಟ್ಟಿದೆ. ಅದಕ್ಕೋಸ್ಕರ -4 ಆಗ್ತಾ ಇದೆ. ಆಲ್ರೈಟ್. ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಇದು ಪ್ರೊಜೆಕ್ಟೈಲ್ ರಿಲೇಟೆಡ್ ಇರಲಿಲ್ಲ, ಬಟ್ ಇದು ಮೋಷನ್ ಇನ್ ಪ್ಲೇನ್ ಅಂತ ಚಾಪ್ಟರ್ ಹೆಸರು ಇದೆಯಲ್ಲ. ಚಾಪ್ಟರ್ ಹೆಸರು ಏನಿದೆ ಹೇಳಿ ನೋಡೋಣ. ಮೋಷನ್ ಇನ್ ಪ್ಲೇನ್ ಅಂತ ಇದೆ, 2 ಡೈಮೆನ್ಷನ್ ಅಂತ ಇದೆ. ಅದಕ್ಕೋಸ್ಕರ ಈ ಕ್ವಶನ್ ಬಂದಿದೆ. ಪರವಾಗಿಲ್ಲ, ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ, ಅದನ್ನು ಕೂಡ ಮಾಡಿ. ಮುಂದಿನ ಕ್ವಶನ್ ಕೂಡ ಅದೇ ರೀತಿ ಇದೆ. A particle is moving such that its position coordinate x, y are 2, 3 at t equal to 0. Okay, no problem. 6 meter, 7 meter at t equal to 2 second and 13 meter, 14 meter at t equal to 5 second. Average velocity vector from t equal to 0 to t equal to 5. ನೋಡಿ ಇಲ್ಲಿ ನಮಗೆ t equal to 0 ಇಂದ ಹಿಡಿದು t equal to 5 ವರೆಗೂ ವೆಲಾಸಿಟಿ ಬೇಕು. t equal to 0 ಇದ್ದಾಗ ಏನೇನಿದೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. t equal to 0 ಇದ್ದಾಗ 2 ಮೀಟರ್, 3 ಮೀಟರ್ ಇದೆ. ಅದಕ್ಕೋಸ್ಕರ ಇಲ್ಲಿ ಬರೀತೀನಿ 2, 3 ಅಂತ ಬರೀತೀನಿ. ಅದಾದಮೇಲೆ 2 ಸೆಕೆಂಡ್ಗೆ t equal to 2 ಸೆಕೆಂಡ್ಗೆ 6 ಮೀಟರ್, 7 ಮೀಟರ್ ಬಂದಿದೆ. ಪರವಾಗಿಲ್ಲ, ಬಂದರೆ ಬರಲಿ ಅದು ಅದೇನು ಪ್ರಾಬ್ಲಮ್ ಇಲ್ಲ ನನಗೆ. t equal to 2 ಸೆಕೆಂಡ್ ಅಂದಾಗ ಯಾವುದೋ ಒಂದು ಪೊಸಿಷನ್ ಬಂದಿದೆ. ಅಲ್ಲಿ ಯಾವ ಪೊಸಿಷನ್ ಬಂದಿದೆ, ಆ ಪೊಸಿಷನ್ ಹೆಸರು ಏನದು 6, 7 ಅಂತಿದ್ದಾರೆ. ಬಂದರೆ ಬರಲಿ, ಪರವಾಗಿಲ್ಲ. ಆಮೇಲೆ 13, 14 ಅನ್ನುವಂಥದ್ದು t equal to 5 ಬಂದಿದೆ. ಅಂದರೆ ಇಲ್ಲಿ ಬಂದಿದೆ, ಅದು ಈ ರೀತಿಯಾಗಿ 13, 14 ಈ ರೀತಿಯಾಗಿ ಬಂದಿದೆ. ಆಲ್ರೈಟ್. ಸೊ ಮುಂದೆ ಏನು ಕೇಳ್ತಿದ್ದಾರೆ, ಎವರೇಜ್ ವೆಲಾಸಿಟಿ. ಈ ನಡುವೆ ಇದೆಯಲ್ಲ ಇಂಟರ್ಮೀಡಿಯೇಟ್ ಏನಿದೆ, ಇದು ನನಗೆ ಸಂಬಂಧ ಇಲ್ಲ, ಇದು ನನಗೆ ಬೇಕಾಗಿಲ್ಲ. ಯಾಕಂದರೆ ನನಗೆ ಬೇಕಾಗಿರುವಂಥದ್ದು ಇನಿಷಿಯಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್, ಇವೆರಡೇ ಬೇಕು. ಉಳಿದದ್ದೇನು ಸಂಬಂಧ ಇಲ್ವಲ್ಲ ನನಗೆ. ಇನ್ನು ವೆಲಾಸಿಟಿ, ಎವರೇಜ್ ವೆಲಾಸಿಟಿ ಕೇಳ್ತಿದ್ದಾರೆ. ಎವರೇಜ್ ವೆಲಾಸಿಟಿ ಅಂದರೆ ಏನಾಗುತ್ತೆ ಹೇಳಿ. ವೆಲಾಸಿಟಿ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ, ಅಥವಾ ಡೆಲ್ಟಾ ಎಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ, ಏನಾದರೂ ಮಾಡಿ ವಿ ಎವರೇಜ್. ಓಕೆ. ಇನ್ನು ಡೆಲ್ಟಾ ಎಕ್ಸ್ ಅಂದರೆ ಏನಾಗುತ್ತೆ, ಡೆಲ್ಟಾ ಎಕ್ಸ್ ಅಂದರೆ ಇದೆ ಅಲ್ವಾ, ಮೊದಲು 2, 3 ಇತ್ತು, ಈಗ 13, 14 ಆಗಿದೆ. ಅಂದರೆ ಈ 13ಅಲ್ಲಿ 2 ಅನ್ನು ಮೈನಸ್ ಮಾಡಿ, 13 ಮೈನಸ್ 2 ಪ್ಲಸ್ ಆಮೇಲೆ ಏನು ಮಾಡಿ 14 ಮೈನಸ್ 3 ಮಾಡಿ, 14 ಮೈನಸ್ 3. ಇನ್ನು ಡೆಲ್ಟಾ ಟಿ ಅಂದರೆ ಮೊದಲು 0 ಇತ್ತು, ಈಗ 5 ಆಗಿದೆ. 5 ಮೈನಸ್ 0 ಅಂದರೆ 5 ಆಗುತ್ತಿದ್ದು. ಆಲ್ರೈಟ್. ಸೊ 13 ಮೈನಸ್ 2 ಅಂದರೆ 11/5 ಪ್ಲಸ್ 14 ಮೈನಸ್ 3 ಅಂದರೆ ಇದು ಕೂಡ 11/5. ಇದು ಎಕ್ಸ್ ಡೈರೆಕ್ಷನಲ್ಲಿದೆ, ಅದಕ್ಕೆ ಐ ಕ್ಯಾಪ್. ಇದು ವೈ ಡೈರೆಕ್ಷನಲ್ಲಿದೆ, ಅದಕ್ಕೆ ಜೆ ಕ್ಯಾಪ್. ಸೊ 11/5 ಐ ಕ್ಯಾಪ್ ಆ್ಯಂಡ್ 11/5 ಜೆ ಕ್ಯಾಪ್. ಹೌದಾ ಇಲ್ವಾ. ಇಲ್ಲೇ ಬೇಕಾದರೆ ನೀವು ಐ ಕ್ಯಾಪ್ ಮತ್ತು ಜೆ ಕ್ಯಾಪನ್ನು ಇಲ್ಲೂ ಕೂಡ ಸೇರಿಸ್ಕೋಬೋದು. ಯಾಕಂದರೆ ಇದು ಎಕ್ಸ್ ಡೈರೆಕ್ಷನಲ್ಲಿ ಕೂಡ ಡಿಸ್ಪ್ಲೇಸ್ ಆಗಿದೆ 2 ಇಂದ 13ಗೆ, ವೈ ಡೈರೆಕ್ಷನಲ್ಲಿ 3 ಇಂದ 14 ಆಗಿದೆ. ಎರಡರಲ್ಲೂ 11 ಆಗಿದೆ.
ಸೊ 11/5 ಐ ಕ್ಯಾಪ್ ಎಲ್ಲಿದೆ ನೋಡಿ, 11/5 ಐ ಕ್ಯಾಪ್ 11/5 ಜೆ ಕ್ಯಾಪ್. ಈ ಆನ್ಸರ್ ಆಗುತ್ತಾ ನೋಡಿ, ಇಲ್ಲಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಏನಾಗುತ್ತೆ ಇದು 11/5 ಐ ಕ್ಯಾಪ್ ಪ್ಲಸ್ 11/5 ಜೆ ಕ್ಯಾಪ್. ದಿಸ್ ಇಸ್ ದ ರೈಟ್ ಆಪ್ಷನ್. ಆಲ್ ರೈಟ್, ಇದು ಕೂಡ ಏನಿತ್ತಂದರೆ ವೆಕ್ಟರ್ಸ್ ರಿಲೇಟೆಡ್ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಏನೋ ಕ್ವಶನ್ ಇತ್ತು, ಅದನ್ನು ಕೂಡ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ನೋಡಿ ಏನಿದೆ ಅಂಥೇಳಿ. ಎ ಪಾರ್ಟಿಕಲ್ ಹ್ಯಾಸ್ ಇನಿಷಿಯಲ್ ವೆಲಾಸಿಟಿ 2 ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಆ್ಯಂಡ್ ಆಕ್ಸಲರೇಷನ್ 0.3 ಐ ಕ್ಯಾಪ್ ಪ್ಲಸ್ 0.2 ಜೆ ಕ್ಯಾಪ್. ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಆಫ್ಟರ್ 10 ಸೆಕೆಂಡ್ಸ್. ಇದು ಇಕ್ವೇಷನ್ ಆಫ್ ಮೋಷನ್ ಮೇಲೆ ಡಿಪೆಂಡ್ ಇದೆ ಡೈರೆಕ್ಟಾಗಿ. ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ ಇನಿಷಿಯಲ್ ವೆಲಾಸಿಟಿ ಬರ್ಕೊಳ್ಳಿ ಅದನ್ನು. ಏನಿದೆ ಅದು 2 ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಅಂತ ಇದೆ. ಆಲ್ ರೈಟ್, ಅದಾದಮೇಲೆ ಮತ್ತೆ ಏನು ಮೆನ್ಷನ್ ಮಾಡಿದ್ದಾರೆ, ಆಕ್ಸಲರೇಷನ್ ಹೇಳಿದ್ದಾರೆ ನೋಡಿ, ಇಲ್ಲಿ ಆಕ್ಸಲರೇಷನ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಅದನ್ನೂ ಕೂಡ ಬರ್ಕೊಳ್ಳಿ. ಆಕ್ಸಲರೇಷನ್ ಈಸ್ ಈಕ್ವಲ್ ಟು 0.3 ಐ ಕ್ಯಾಪ್ ಪ್ಲಸ್ 0.2 ಜೆ ಕ್ಯಾಪ್ ಅಂತ ಆಕ್ಸಲರೇಷನ್ ಕೊಟ್ಟಿದ್ದಾರೆ. ಮತ್ತು ಏನು ಕೇಳ್ತಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಆಫ್ಟರ್ 10 ಸೆಕೆಂಡ್ಸ್ ಅಂದರೆ ಟೈಮ್ ಕೊಟ್ಟಿದ್ದಾರೆ. ಸೊ ಟೈಮ್ ಈಸ್ ಈಕ್ವಲ್ ಟು 10 ಸೆಕೆಂಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಂತ ಹೇಳ್ತಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿಗಿಂತ ಮುಂಚೆ ಮೊದಲು ವೆಲಾಸಿಟಿ ಆದರೂ ಕಂಡು ಹಿಡ್ಕೊಳ್ಳೋಣ. ಸೊ ವಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ, ಯು ಪ್ಲಸ್ ಎ ಟಿ. ಹೌದಾ? ಸೊ ಯು ಅಂದರೆ ಏನಾಗ್ತಾ ಇದೆ, ಇಲ್ಲಿದೆ ನೋಡಿ 2 ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಅಂತ ಇದೆ. ಪ್ಲಸ್ ಎ ಅಂದರೆ ಏನಾಗ್ತಾ ಇದೆ ಇಲ್ಲಿ 0.3 ಐ ಕ್ಯಾಪ್ ಪ್ಲಸ್ 0.2 ಜೆ ಕ್ಯಾಪ್ ಆಗ್ತಾ ಇದೆ ಇಂಟು 10. ಹೌದಾ? ಸೊ ಏನಾಗುತ್ತೆ ಇದು 2 ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಪ್ಲಸ್ 0.3 ಇಂಟು 10 ಅಂದರೆ 3 ಆಗುತ್ತೆ, ಇದು 3 ಐ ಕ್ಯಾಪ್ ಪ್ಲಸ್ 0.2 ಇಂಟು 10 ಅಂದರೆ 2 ಆಗುತ್ತೆ, 2 ಜೆ ಕ್ಯಾಪ್. ಸೊ ಎಲ್ಲ ಸೇರ್ಕೊಂಡು ವೆಲಾಸಿಟಿ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು 2 ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ 2 ಐ ಕ್ಯಾಪ್ ಪ್ಲಸ್ 3 ಐ ಕ್ಯಾಪ್ ಅಂದರೆ 5 ಐ ಕ್ಯಾಪ್ ಆಯ್ತು ಇದು. ಹೌದಾ ಇಲ್ವಾ, 5 ಐ ಕ್ಯಾಪ್. ಅದೇ ರೀತಿಯಾಗಿ ಇಲ್ಲಿ ಬಂದು 3 ಜೆ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಅಂದರೆ 5 ಜೆ ಕ್ಯಾಪ್ ಆಗುತ್ತೆ ಇದು ಕೂಡ. ಆಲ್ ರೈಟ್, ಸೊ ಈಗ ಮ್ಯಾಗ್ನಿಟ್ಯೂಡ್ ಕೇಳ್ತಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಗೊತ್ತಲ್ಲ ನಿಮಗೆ, √5² ಪ್ಲಸ್ 5². ಸೊ √5² ಪ್ಲಸ್ 5² ಅಂದರೆ √2 ಇಂಟು 5². ಸೊ ಇಲ್ಲಿ √2ನ ಹೊರಗಡೆ ತೆಗಿರಿ, √2 ಇಂಟು ಆಮೇಲೆ √5² ಅಂದರೆ 5 ಆಗುತ್ತೆ. ಸೊ ಎಲ್ಲ ಸೇರಿಕೊಂಡು 5√2 ಮೀಟರ್ ಪರ್ ಸೆಕೆಂಡ್. ಎಲ್ಲಿದೆ ನೋಡಿ ಅದು 5√2 ಮೀಟರ್ ಪರ್ ಸೆಕೆಂಡ್ ಅಥವಾ ಯೂನಿಟ್ಸ್, ನಾರ್ಮಲ್ ಯೂನಿಟ್ಸ್ ಏನಿದೆ ಅದು. ಹೌದಾ? ಯಾಕಂದರೆ ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ ಏನೂ ಕೊಟ್ಟಿಲ್ಲ. ಈ ರೀತಿಯಾಗಿದ್ದಾಗ ಟ್ರಿಕ್ ಕೂಡ ಇದೆ. ಈ ರೀತಿಯಾಗಿ ಏನಾದರೂ ಎರಡೂ ಸೇಮ್ ಇದ್ದರೆ ಡೈರೆಕ್ಟಾಗಿ 5√2 ಅಂತ ಬರೀಬೋದು. ಒಂದು ವೇಳೆ ಏನಾದರೂ ವಿ ಈಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ಎಕ್ಸ್ ಜೆ ಕ್ಯಾಪ್ ಅಂತ ಬಂದಿದ್ದರೆ ಮ್ಯಾಗ್ನಿಟ್ಯೂಡ್ ಕೇಳಿದಾಗ ಡೈರೆಕ್ಟಾಗಿ ನಾನು x√2 ಅಂತ ಬರೀಬೋದು. ಅದು ಒಂದು ಟ್ರಿಕ್. ಅದು ಎರಡೂ ಸೇಮ್ ಇದ್ದಾಗ ಅದನ್ನು ಬರೆದ್ಬಿಟ್ಟು √2 ಬರೀಬೇಕಷ್ಟೇ. ಆಲ್ ರೈಟ್, ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್. ಇದು ಏನೂ ಇರಲಿಲ್ಲ ಇದರಲ್ಲಿ, ತುಂಬ ಈಸಿ ಇತ್ತು. ಈ ರೀತಿಯಾಗಿರುವಂಥ ಸರ್ಪ್ರೈಸ್ ಕ್ವಶನ್ಸ್ ಕೂಡ ನಿಮ್ಮ ನೀಟ್ ಎಕ್ಸಾಮಲ್ಲಿ ಅಪಿಯರ್ ಆಗ್ಬೋದು. ಅದಕ್ಕೋಸ್ಕರ ಯು ಶುಡ್ ಬಿ ಓವರ್ ಆಲ್ ಪ್ರಿಪೇರ್ಡ್. ನಾನು ಪ್ರೊವೈಡ್ ಮಾಡ್ತೀನಿ 11th ಟೋಟಲಾಗಿ ಪ್ರೊವೈಡ್ ಮಾಡಿ 12th ಕೂಡ ಬರ್ತೀನಿ. ಇದನ್ನು ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ, ದೀಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್ ಫಿಸಿಕ್ಸ್. ಆಲ್ ರೈಟ್, ಸೊ ಮುಂದಿನ ಕ್ವಶನ್ ಏನು ಹೇಳ್ತಾ ಇದ್ದಾರೆ, ಎ ಪಾರ್ಟಿಕಲ್ ಹ್ಯಾಸ್ ಇನಿಷಿಯಲ್ ವೆಲಾಸಿಟಿ 3 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್ ಆ್ಯಂಡ್ ಹ್ಯಾಸ್ ಆಕ್ಸಲರೇಷನ್ ದಿಸ್ ಮಚ್, ಇಟ್ಸ್ ಸ್ಪೀಡ್ ಆಫ್ಟರ್ 10 ಸೆಕೆಂಡ್ಸ್ ಅಂದಿದ್ದಾರೆ. ನೋಡಿ ಮತ್ತೆ ಒಳ್ಳೆ ರಿಪೀಟ್ ಮಾಡಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಮಾಡಬೇಕು, ಇಲ್ಲಿ ಕೊಟ್ಟಿರೋದೇನಿದು ಇನಿಷಿಯಲ್ ವೆಲಾಸಿಟಿ, ಇಲ್ಲಿ ಕೊಟ್ಟಿರೋದೇನು ಆಕ್ಸಲರೇಷನ್ 10 ಸೆಕೆಂಡ್ಸ್ ಆದಮೇಲೆ ಅಂತ ಹೇಳ್ತಿದ್ದಾರೆ. ಸೊ ವಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಯು ಪ್ಲಸ್ ಎ ಟಿ. ಡೈರೆಕ್ಟಾಗಿ ಮಾಡ್ಬೋದು. ಯು ಅಂದರೆ ಏನಿದೆ, ಇಲ್ಲಿದೆ ನೋಡಿ, ಇದೆ ಅಲ್ವಾ. ಯು ಅಂದರೆ 3 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್. ಬರ್ಕೊಳ್ಳಿ ಅದನ್ನು, 3 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್ ಪ್ಲಸ್ ಎ ಟಿ. ಎ ಅಂದರೆ ಇದಿದೆ, ಇದಕ್ಕೆ ಇಂಟು ಏನು ಮಾಡಬೇಕು, 10 ಮಾಡಬೇಕು. 10 ಮಾಡಿದ್ರೆ 0.4 ಇರೋದು ಏನಾಗುತ್ತೆ, 4 ಆಗುತ್ತಲ್ವಾ. ಡೈರೆಕ್ಟಾಗಿ ಬರೀರಿ, 4 ಐ ಕ್ಯಾಪ್ ಆಗುತ್ತೆ. ಆಮೇಲೆ ಇಲ್ಲಿ 0.3 ಇಂಟು 10 ಏನಾಗುತ್ತೆ, 3 ಆಗುತ್ತೆ. ಇದು ಪ್ಲಸ್ 3 ಜೆ ಕ್ಯಾಪ್ ಆಗುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ಸೇಮ್ ಇದೆ. 3 ಐ ಕ್ಯಾಪ್ 4 ಜೆ ಐ ಕ್ಯಾಪ್ ಸೇರಿಕೊಂಡು 7 ಐ ಕ್ಯಾಪ್ ಆಯಿತು. 4 ಜೆ ಕ್ಯಾಪ್ 3 ಜೆ ಕ್ಯಾಪ್ ಸೇರಿಕೊಂಡು 7 ಜೆ ಕ್ಯಾಪ್ ಆಯಿತು. ಈಗೇನು ಕೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಹೇಳಿ ನೋಡೋಣ. ಇಟ್ಸ್ ಸ್ಪೀಡ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಲ್ವಾ. ಸೊ ಸ್ಪೀಡ್ ಅಂದರೆ ಬೇಸಿಕಲಿ ಏನು, ಸೊ ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಏನಿದೆ ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. √7² ಪ್ಲಸ್ 7². ಇದು ಬರೆಯೋ ಅವಶ್ಯಕತೆಯೂ ಇರಲಿಲ್ಲ, ಡೈರೆಕ್ಟಾಗಿ 7√2 ಯೂನಿಟ್ಸ್ ಅಂತ ನೀವು ಬರೀಬೋದಾಗಿತ್ತು. ನೋಡಿ ಎಷ್ಟು ಈಸಿ ಆಯಿತು. ನೀವು ಇಲ್ಲಿ ಎಷ್ಟು ಲೆಂದಿ ಮಾಡಿದ್ದೀರ, ಅದನ್ನ ಯಾಕೆ ಲೆಂದಿ ಮಾಡಿದ್ದೀನಿ, ನಿಮಗೆ ತಿಳಿಸ್ಬೇಕಾಗಿತ್ತು, ಎಲ್ಲವನ್ನು ತಿಳಿಸ್ಬೇಕಾಗಿತ್ತು, ಕ್ಲಿಯರ್ ಮಾಡಬೇಕಾಗಿತ್ತು, ಅದಕ್ಕೆ ಮಾಡಿದೆ. ಬಟ್ ಒಂದು ವೇಳೆ ಕ್ಲಿಯರ್ ಆದಮೇಲೆ ನೋಡಿ ಎಷ್ಟು ಈಸಿಯಾಗಿ ಇದನ್ನು ಮೆಂಟಲಿ ಕೂಡ ನೀವು ಆರಾಮಾಗಿ ಮಾಡ್ಬೋದು. ಅದಕ್ಕೋಸ್ಕರ ಆಪ್ಷನ್ ಏನೇ ಆಗುತ್ತೆ ಇಲ್ಲಿ 7√2 ಯೂನಿಟ್ಸ್ ಆಗುತ್ತೆ.
ಆಲ್ ರೈಟ್. ಸೊ ಮುಂದಿನ ಕ್ವಶನ್ಗೆ ಬಂದುಬಿಡೋಣ. ಈಗ ಇದು ತೀಟಾ ರಿಲೇಟೆಡ್ ಬಂದಿದೆ. ತೀಟಾ ಆ್ಯಂಡ್ 90 ಮೈನಸ್ ತೀಟಾಗೆ ಏನು ಸೇಮ್ ಇರುತ್ತೆ, ರೇಂಜ್ ಸೇಮ್ ಇರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಆಮೇಲೆ H1 ಡಿವೈಡೆಡ್ ಬೈ H2 ಏನಾಗುತ್ತೆ, tan ಸ್ಕ್ವೇರ್ ತೀಟಾ ಆಗುತ್ತೆ. ಇದು ಗೊತ್ತಿರಲಿ, ಮತ್ತೊಂದು ಸರಿ ರಿಮೈಂಡ್ ಮಾಡ್ತಾ ಇದ್ದೀನಿ. T1 ಡಿವೈಡೆಡ್ ಬೈ T2 ಏನಾಗುತ್ತೆ, tan ತೀಟಾ ಆಗುತ್ತೆ. ಅದೇ ರೀತಿಯಾಗಿ T1 ಇಂಟು T2 ಏನಾಗುತ್ತೆ, 2R ಡಿವೈಡೆಡ್ ಬೈ G. ಇದು ಏನಿದೆ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಆಲ್ ರೈಟ್, ಈ ಕ್ವಶನನ್ನು ಓದ್ಬಿಡ್ತೀನಿ, ಯಾಕಂದರೆ ಮುಂದೆ ಅದೇ ಕ್ವಶನ್ಸ್ ಇದೆ, ಅದನ್ನು ಸಪ್ರೇಟ್ ಮಾಡಿದ್ದೀನಿ, ಅದಕ್ಕೆ ಇನ್ನೊಂದ್ಸರಿ ರಿಮೈಂಡ್ ಮಾಡಿಬಿಟ್ಟೆ. 2 projectiles are fired from the same point with same speed at angles of projection 60 degree and 30 degree respectively. Which one of the following is true? ಮುಗಿದೋಯ್ತು. 30 ಡಿಗ್ರಿ ಮತ್ತು 60 ಡಿಗ್ರಿ ಇದ್ದರೆ ಕಾಂಪ್ಲಿಮೆಂಟರಿ ಇದೆ, ರೇಂಜ್ ಸೇಮ್ ಇರಬೇಕು. ದೇರ್ ಹಾರಿಸೆಂಟಲ್ ರೇಂಜ್ ವಿಲ್ ಬಿ ದ ಸೇಮ್. ಎಸ್, ಕರೆಕ್ಟ್ ಆಪ್ಷನ್. ದೇರ್ ಮ್ಯಾಕ್ಸಿಮಮ್ ಹೈಟ್ ವಿಲ್ ಬಿ ಸೇಮ್. ನೋ, ರಾಂಗ್. ಮ್ಯಾಕ್ಸಿಮಮ್ ಹೈಟ್ ಡಿಫ್ರೆಂಟ್ ಇರುತ್ತೆ. ದೇರ್ ಲ್ಯಾಂಡಿಂಗ್ ವೆಲಾಸಿಟಿ ವಿಲ್ ಬಿ ಸೇಮ್. ನೋ, ಲ್ಯಾಂಡಿಂಗ್ ವೆಲಾಸಿಟಿ ಆಫ್ ಕೋರ್ಸ್ ಸೇಮ್ ಇರುತ್ತಲ್ಲ, ಲ್ಯಾಂಡಿಂಗ್ ವೆಲಾಸಿಟಿ ಕೂಡ ಸೇಮ್ ಇರಬೇಕಲ್ವಾ, ಲ್ಯಾಂಡಿಂಗ್ ವೆಲಾಸಿಟಿ. ಯಾಕಂದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಏನು ಮಾಡಿದ್ದಾರೆ ಅಂದರೆ ಸೇಮ್ ಸ್ಪೀಡಲ್ಲಿ ಬಿಸಾಕಿದ್ದಾರೆ. ಸೇಮ್ ಸ್ಪೀಡ್ ಆ್ಯಂಡ್ ಆ್ಯಂಗಲ್ಸ್ ಆಫ್ ಪ್ರೊಜೆಕ್ಷನ್ ಬೇರೆ ಬೇರೆ ಇದೆ. ಸೇಮ್ ಸ್ಪೀಡಲ್ಲಿ ಬಿಸಾಕಿದ್ದಾರೆ ಅಂದರೆ ಯಾವುದೇ ಪ್ರೊಜೆಕ್ಟಲ್ಲಿ ಇದ್ದರೂ ಕೂಡ ದೇರ್ ಲ್ಯಾಂಡಿಂಗ್ ವೆಲಾಸಿಟಿ ಶುಡ್ ಬಿ ಸೇಮ್. ಯಾಕಂದರೆ ನೀವು ಹೆಂಗಾದರೂ ಹೋಗಲಿ, ಅದು ಫಾರ್ ಎಕ್ಸಾಂಪಲ್ ನೀವು ಯು ವೆಲಾಸಿಟಿ ಇದನ್ನು ಬಿಸಾಕಿದ್ದೀರ, ಅದು ಬಾಲ್ ಹಿಂಗೆ ಬಂದು ಹಿಂಗೆ ಬಡ್ದಿದೆಯಾ, ಸೊ ಇಲ್ಲಿ ಯು ವೆಲಾಸಿಟಿಲಿ ಬಂದಿದೆಯಾ ಅದು. ಆಮೇಲೆ ನೀವೇನಾದ್ರು ಇದನ್ನು ಈ ರೀತಿಯಾಗಿ ಬಿಸಾಕಿದ್ರು ಕೂಡ ಯು ವೆಲಾಸಿಟಿಯಲ್ಲಿ ಅದು ವಾಪಸ್ ಬರುವಾಗ ಲ್ಯಾಂಡಿಂಗ್ ವೆಲಾಸಿಟಿ ಎಷ್ಟು ಇರಬೇಕು, ಯುವೇ ಇರಬೇಕು. ಅದಕ್ಕೋಸ್ಕರ ಅದು ಕೂಡ ಕರೆಕ್ಟ್ ಆಗುತ್ತೆ. ದೇರ್ ಟೈಮ್ ಆಫ್ ಫ್ಲೈಟ್ ವಿಲ್ ಬಿ ಸೇಮ್. ನೋ, ಟೈಮ್ ಆಫ್ ಫ್ಲೈಟ್ ಸೇಮ್ ಇರೋದಿಲ್ಲ, ಯಾಕಂದರೆ ಎರಡರದ್ದು ಟ್ರಾಜೆಕ್ಟ್ರಿ ಬೇರೆ ಬೇರೆ ಇರುತ್ತೆ. ಹೌದಾ, ನಾನು ಹೇಳಿದ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ಹೇಳಿದೆ ನಾನು ಇಲ್ಲಿವರೆಗೂ? ಓಕೆ, ಸೊ ಎಲ್ಲ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಹಾರಿಸೆಂಟಲ್ ರೇಂಜ್ ಸೇಮ್ ಇರುತ್ತೆ ಆ್ಯಂಡ್ ದೇರ್ ಲ್ಯಾಂಡಿಂಗ್ ವೆಲಾಸಿಟಿ ವಿಲ್ ಬಿ ಸೇಮ್. ಇವೆರಡು ಕರೆಕ್ಟ್ ಆಪ್ಷನ್ ಆಗುತ್ತೆ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಫಾರ್ ಆ್ಯಂಗಲ್ಸ್ ಆಫ್ ಪ್ರೊಜೆಕ್ಷನ್ಸ್ ಆಫ್ ಎ ಪ್ರೊಜೆಕ್ಟೈಲ್ at angles 45 degree minus theta and 45 degree plus theta, the horizontal ranges described by the projectile are in the ratio. ಏನಿದು ಆನ್ಸರ್ ಈಸಿ ಅಲ್ವಾ, 1:1. ಇವೆರಡು ಆ್ಯಂಗಲನ್ನು ಅಬ್ಸರ್ವ್ ಮಾಡಿ, ಇವನ್ನೆರಡು ಕೂಡಿಸಿ ನೋಡೋಣ. ಇವನ್ನೆರಡು ಕೂಡಿಸಿದ್ರೆ 45 ಮೈನಸ್ ತೀಟಾ ಪ್ಲಸ್ 45 ಪ್ಲಸ್ ತೀಟಾ ಮಾಡಿದ್ರೆ ತೀಟಾ ಮೈನಸ್ ತೀಟಾ ಕ್ಯಾನ್ಸಲ್ ಆಗಿ 90 ಆಗುತ್ತಲ್ಲ. ಅಂದರೆ ಇವೇನು ಎರಡು ಆ್ಯಂಗಲ್ಸ್ಗಳು ಕಾಂಪ್ಲಿಮೆಂಟ್ರಿ ಇದಾವಲ್ಲ. ಸೊ ಕಾಂಪ್ಲಿಮೆಂಟ್ರಿ ಇದ್ದರೆ ರೇಂಜ್ಗಳೇನಿರುತ್ತೆ, ಸೇಮ್ ಇರುತ್ತೆ. ಸೊ ರೇಂಜ್ಗಳು ಸೇಮ್ ಇದ್ದರೆ ಅದರ ರೇಷೋ ಏನಾಗುತ್ತೆ, 1:1 ಆಗುತ್ತೆ. ವೆರಿ ಸಿಂಪಲ್. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗೋಣ. 2 projectiles of the same mass with the same velocity are thrown at an angle 60 degree and 30 degree with the horizontal, then which quantity remains same? ನೋಡಿ, ಇದು ಕೂಡ ರಿಪೀಟ್ ಆಗಿದೆ. 30 ಡಿಗ್ರಿ ಆ್ಯಂಡ್ 60 ಡಿಗ್ರಿ ಅಂದ ತಕ್ಷಣ ಕಾಂಪ್ಲಿಮೆಂಟ್ರಿ, ಅದಕ್ಕೋಸ್ಕರ ಏನು ಸೇಮ್ ಇರುತ್ತೆ, ರೇಂಜ್ ಆಫ್ ಪ್ರೊಜೆಕ್ಟೈಲ್. ಟೈಮ್ ಆಫ್ ಫ್ಲೈಟ್ ಅಂತೂ ಇರೋದಿಲ್ಲ, ಮ್ಯಾಕ್ಸಿಮಮ್ ಹೈಟು ಇರೋದಿಲ್ಲ, ಆಲ್ ಆಫ್ ದೆಮ್ ಅಂತೂ ಸುಳ್ಳಿದು. ರೇಂಜ್ ಆಫ್ ಪ್ರೊಜೆಕ್ಟೈಲ್ ಸೇಮ್ ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಆಲ್ಸೋ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ನೋಡಿ ಏನಿದೆ ಅಂಥೇಳಿ. ಎ ಪ್ರೊಜೆಕ್ಟೈಲ್ ಕ್ಯಾನ್ ಹ್ಯಾವ್ ದ ಸೇಮ್ ರೇಂಜ್ ಫಾರ್ 2 angles ಆಫ್ ಪ್ರೊಜೆಕ್ಷನ್ ಇಫ್ T1 ಆ್ಯಂಡ್ T2 ಬಿ ದ ಟೈಮ್ಸ್ ಆಫ್ ಫ್ಲೈಟ್ ಇನ್ 2 cases. T1 ಇಂಟು T2 ರಿಲೇಷನ್ ಕೇಳ್ತಿದ್ದಾರೆ. ಎರಡು ಆ್ಯಂಗಲ್ಗಳು, ಐ ಮೀನ್ ಎ ಪ್ರೊಜೆಕ್ಟೈಲ್ ಕ್ಯಾನ್ ಹ್ಯಾವ್ ಸೇಮ್ ರೇಂಜ್ ಫಾರ್ 2 angles ಆಫ್ ಪ್ರೊಜೆಕ್ಷನ್ ಅಂದರೆ ಆ ಆ್ಯಂಗಲ್ಗಳು ಯಾವ ಇರಬೇಕು, ಒಂದು ತೀಟಾ ಇದ್ದರೆ ಇನ್ನೊಂದು 90 ಮೈನಸ್ ತೀಟಾ ಇರಬೇಕು. ಇದ್ದರೆ ಮುಂದೆ ಏನು ಕೇಳ್ತಿದ್ದಾರೆ ಅಂದರೆ ಇಫ್ T1 ಆ್ಯಂಡ್ T2 ಆರ್ ದ ಟೈಮ್ಸ್ ಆಫ್ ಫ್ಲೈಟ್ ಇನ್ 2 cases, ದೆನ್ ವಿಚ್ ಇಸ್ ದ ರೈಟ್ ಆಪ್ಷನ್. T1 ಇಂಟು T2 ಗೊತ್ತಿದೆಯಲ್ಲ ನಿಮಗೆ, ಈ ರೀತಿಯಾಗಿದ್ದರೆ T1 ಇಂಟು T2 ಇಸ್ ಈಕ್ವಲ್ ಟು 2R/G ಅಂತ ಇದೆ. 2 ಕಾನ್ಸ್ಟೆಂಟ್ G ಕಾನ್ಸ್ಟೆಂಟ್, T1 ಇಂಟು T2 ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಂಜ್. ಮುಗಿದೋಯ್ತು. ಸೊ ಯಾವುದಿದೆ, ಇಲ್ಲಿದೆ ನೋಡಿ ಆಪ್ಷನ್. ದಿಸ್ ಇಸ್ ದ ರೈಟ್ ಆಪ್ಷನ್. ಆಲ್ ರೈಟ್, ಅದಕ್ಕೋಸ್ಕರ ಇದನ್ನೆಲ್ಲ ನೆನಪಿಡಿ ಅಂತ ಹೇಳಿದ್ದೀನಿ ನಾನು ನಿಮಗೆ. ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ಮತ್ತೊಂದು ಸರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಇಲ್ಲಿ ಎಲ್ಲವನ್ನು. ಆಲ್ ರೈಟ್, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ತೀಟಾ ಆ್ಯಂಡ್ 90 ಮೈನಸ್ ತೀಟಾ ಇದೆಯಲ್ಲ, ದಿಸ್ ಇಸ್ ವೆರಿ ಫೇಮಸ್ ಕ್ಯಾಟಗರಿ, ಅದಕ್ಕೋಸ್ಕರ ಇದು ನೆನಪಿರ್ಬೇಕು ನಿಮಗೆ. ಆಲ್ ರೈಟ್, ಸೊ ಮುಂದಿನ ಕ್ವಶನ್ಗೆ ಹೋಗೋಣ ಏನಿದೆ ಅಂಥೇಳಿ ನೋಡಿ. ಎ ಫೋರ್ಸ್ F ಈಕ್ವಲ್ ಟು 6t² I cap plus 4t J cap is acting on a particle of mass 3 kg, then what will be the velocity of the particle at t equal to 3 seconds and if at t equal to 0 particle is at rest ಅಂತಿದ್ದಾರೆ. ಫೋರ್ಸ್ ಕೊಟ್ಟಿದ್ದಾರೆ ಅವರು, ಹೌದಾ. ಸೊ ಫೋರ್ಸ್ ಕೊಟ್ಟಿದ್ದಾರೆ, ಆಮೇಲೆ ಮತ್ತೆ ಏನು ಕೇಳ್ತಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ. ಈಗೇನು ಕೇಳ್ತಿದ್ದಾರೆ ಅಂದರೆ ವೆಲಾಸಿಟಿ ಕೇಳ್ತಿದ್ದಾರೆ. ಓಕೆ, ವೆಲಾಸಿಟಿ ಯಾವ ರೀತಿಯಾಗಿ ಮಾಡಬೇಕಿದ್ದಾನೆ. ಆಮೇಲೆ ಟೈಮ್ ಪೀರಿಯಡ್ ಕೂಡ ಕೊಟ್ಟಿದ್ದಾರೆ, ಎಲ್ಲಿಂದ ಎಲ್ಲಿಗೆ 3 ಸೆಕೆಂಡ್ಸ್ವರೆಗೂ ಕೇಳಿದ್ದಾರೆ, 0 ಇಂದ 3 ವರೆಗೂ. ಸೊ F ಈಸ್ ಈಕ್ವಲ್ ಟು ಏನಾಗುತ್ತೆ, MA ಆಗುತ್ತಾ ಇದು. ಐ ಮೀನ್ A ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, A ಈಸ್ ಈಕ್ವಲ್ ಟು F/m ಆಗುತ್ತಾ.
ಆಫ್ಕೋರ್ಸ್ ಆಗುತ್ತೆ. ಆಮೇಲೆ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಇಲ್ಲಿ ಎ ಈಸ್ ಈಕ್ವಲ್ ಟು ಎಫ್ ಅಂದರೆ ಏನಿದೆ, ಇಲ್ಲಿದೆ ನೋಡಿ, ಎಫ್ ಅಂದರೆ ಇದೆ ಅಲ್ವಾ, 6t² + 4t ಅಂತ ಇದೆ. 6t² ಐ ಕ್ಯಾಪ್ ಅಂತ ಬರೀರಿ ಅದನ್ನು, ಪ್ಲಸ್ 4t ಜೆ ಕ್ಯಾಪ್ ಅಂತ ಬರೀರಿ, ಡಿವೈಡೆಡ್ ಬೈ ಮಾಸ್ ಅಂದರೆ ಎಷ್ಟಿದೆ, 3 kg ಇದೆ, ಅದನ್ನು 3 ಅಂತ ಬರೀರಿ. ಬರೋದಾದಮೇಲೆ ಆಕ್ಸಲರೇಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, 6/3 ಅಂದರೆ 3 1s 3 2s ಆಗಿದ್ದು 2t² ಆಗುತ್ತೆ. ಬೇಸಿಕ್ ಕ್ಯಾಲ್ಕುಲೇಷನ್ 2t² ಐ ಕ್ಯಾಪ್ ಅಂತ ಬರುತ್ತೆ, ಪ್ಲಸ್ ಇದೇನಾಗುತ್ತೆ 4/3t ಜೆ ಕ್ಯಾಪ್ ಇದೆ. ಇದಂತೂ ಆಕ್ಸಲರೇಷನ್ ಆಯಿತು. ಬಟ್ ನಮಗೆ ಈಗ ವೆಲಾಸಿಟಿ ಬೇಕು. ಆಕ್ಸಲರೇಷನ್ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, dv/dt ಇದೆ. dv/dt ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 2t² ಪ್ಲಸ್ ಐ ಕ್ಯಾಪ್ ಪ್ಲಸ್ 4/3t ಜೆ ಕ್ಯಾಪ್ ಅಂತೂ ಇದ್ದೇ ಇದೆ. ನಮಗೆ ವೆಲಾಸಿಟಿ ಬೇಕಲ್ವಾ, ಸೊ ವೆಲಾಸಿಟಿ ಬೇಕಂದರೆ ಡಿ ವಿ ಇಲ್ಲೇ ಇರಲಿ, ಡಿ ಟಿ ಆ ಕಡೆ ಕಳಿಸಿ, ಏನಾಗುತ್ತೆ ಹೇಳಿ, 2t² ಐ ಕ್ಯಾಪ್ ಅಲ್ವಾ, ಪ್ಲಸ್ ಯಾಕೆ ಬರೆದಿದ್ದೀನಿ ಇಲ್ಲಿ, ಏನು ಈ ರೀತಿಯಾಗಿ ಬರೆದ್ರೆ ಏನಾಗುತ್ತೆ, ಇದು 2t² ಐ ಕ್ಯಾಪ್ ಪ್ಲಸ್ 4/3t ಜೆ ಕ್ಯಾಪ್ ಇಂಟು ಏನಾಗುತ್ತೆ, ಇದು ಡಿ ಟಿ. ಹೌದಾ, ಇದನ್ನು ಇಂಟಿಗ್ರೇಟ್ ಮಾಡಿ, ಎಲ್ಲಿಂದ ಎಲ್ಲಿಗೆ, 0 ಇಂದ 3ಗೆ ಸಪ್ರೇಟಾಗಿ ಮಾಡಿ ಇಂಟಿಗ್ರೇಟನ್ನು. ಸೊ ಸಪ್ರೇಟಾಗಿ ಮಾಡಿದ್ರೆ ಏನಾಗುತ್ತೆ ನೋಡಿ, ಎಕ್ಸ್ ಕಾಂಪೊನೆಂಟ್ ಇಲ್ಲಿ ಮಾಡಿಬಿಡ್ತೀನಿ ನಾನು, ಇದನ್ನು ಇಂಟಿಗ್ರೇಷನ್ ಆಫ್ 2t² ಐ ಕ್ಯಾಪ್ ಅಂತ ಇದೆ, ಬರೀರಿ ಇದನ್ನು, 0 to 3 ಇದೆ, ಇದನ್ನು ಸಪ್ರೇಟ್ ಮಾಡಿ. ಆಮೇಲೆ ಅದೇ ರೀತಿಯಾಗಿ ವೈ ಕೂಡ ಸಪ್ರೇಟ್ ಮಾಡಿ, ವೈದು ಈ ಕಡೆ ಮಾಡೋಣ, ಯಾವುದಿದೆ ಅದು ವೈ ಕಾಂಪೊನೆಂಟ್ ಅಲ್ವಾ, ಇದು ಎಕ್ಸ್ ಕಾಂಪೊನೆಂಟ್ ಇದು. ಓಕೆ, ಅದೇ ರೀತಿಯಾಗಿ ವೈ ಕಾಂಪೊನೆಂಟ್ ಏನಾಗುತ್ತೆ ಹೇಳಿ, ಇಂಟಿಗ್ರೇಷನ್ ಆಫ್, ಯಾಕಂದರೆ ಐ ಕ್ಯಾಪ್ ಅಂದರೆ ಎಕ್ಸ್ ಕಾಂಪೊನೆಂಟ್ ಅದು, ಸೊ ಇಲ್ಲಿದೆ ನೋಡಿ 4/3t ಅಂತ ಬರೀರಿ, ಜೆ ಕ್ಯಾಪ್ ಅಂದರೆ ಮುಗಿದೋಯ್ತದು, ಇಂಟು ಡಿ ಟಿ ಇದೆ, ಎಲ್ಲಿಂದ ಎಲ್ಲಿಗಿದು 0 to 3 ಮಾಡಿ. ಅದಾದಮೇಲೆ ಏನಾಗುತ್ತೆ ಹೇಳಿ ನೋಡೋಣ, ಇದು 2 ಇಂಟು t² ಅಂದರೆ ಇಂಟಿಗ್ರೇಷನ್ ಏನಾಗುತ್ತೆ, ಇದು t³/3 ಆಗುತ್ತಾ, ವೆರಿ ವೆರಿ ಇಂಪಾರ್ಟೆಂಟ್, t³/3 ಆಗುತ್ತೆ. ಇದರಲ್ಲಿ 2/3 ಏನು ಮಾಡಿ ಹೊರಗಡೆ ತೆಗೀರಿ, 2/3 ಅಂದರೆ 2 ಅಂದರೆ ಹೊರಗಡೆ ಇದೆ, 3 ಹೊರಗಡೆ ತೆಗೆದ್ರೆ ಒಳಗಡೆ ಉಳಿಯುವಂಥದ್ದೇನು, t³ ಉಳಿಯುತ್ತೆ. t³ ಎಲ್ಲಿಂದ ಎಲ್ಲಿಗೆ 0 to 3 ಮಾಡಬೇಕು, ಇದನ್ನು 0 to 3. ಇಲ್ಲಿ ಸ್ಪೇಸ್ ಸಾಲ್ತಾ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ, ಬಟ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ಆಮೇಲೆ ಮಾಡೋಣ.